ಹಾಯ್ ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. And today we are going to discuss about the last chapter of the human physiology. So under the Sambhav NEET crash course. So ಇಲ್ಲಿ human physiology ಇಲ್ಲಿ ನಾವು ತುಂಬಾ ಚಾಪ್ಟರ್ಗಳನ್ನ ನೋಡಿದ್ದೀವಿ. So finally we are discussing about the chemical coordination and integration. Neural coordination ಬಗ್ಗೆ ತಿಳ್ಕೊಂಡು means how the nervous system controls our bodily activities ಅಂತ ಹೇಳ್ಬಿಟ್ಟು. So likewise today we are going to discuss how the endocrine system controlling the bodily activities by producing some chemical messengers called hormones. Hormones ಗಳನ್ನ secrete ಮಾಡಿ ಅದು ಯಾವ ತರ ಕಂಟ್ರೋಲ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆನಾ? So without wasting time, let's get started. What are the concepts we are going to discuss today? Yes, we are going to discuss all the topics. So ಎಲ್ಲವನ್ನ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಸೊ ಕಾಮನ್ ಆಗಿ ಎಲ್ಲ ಗ್ಲ್ಯಾಂಡ್ಸ್ಗಳು ಹಾರ್ಮೋನ್ಸ್ಗಳ ಬಗ್ಗೆ ತಿಳ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ ದ ಹೆಡ್ಲೈನ್ಸ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಐ ಹ್ಯಾವ್ ಟೈಪ್ಡ್ ಹಿಯರ್. ವಾಟ್ ಆರ್ ದೇ? ಎಸ್, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್. ಸೊ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್ ತಿಳ್ಕೊಬೇಕು. ಆ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ ಬರೋ ಎಲ್ಲ ಗ್ಲ್ಯಾಂಡ್ಸ್ಗಳನ್ನ ತಿಳ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್, hypothalamus, principal gland, you know that master of master. Then the pituitary gland, master gland. So their hormones, there are many hormones which are being produced from the pituitary gland, stimulated by the hypothalamus. So ಅದೇನಾಗುತ್ತೆ, ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಅದಾದ್ಮೇಲೆ ಪಿನಿಯಲ್ ಗ್ಲ್ಯಾಂಡ್, ಸೊ ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಥೈಮಸ್ ಗ್ಲ್ಯಾಂಡ್, adrenal gland, pancreas, testes, ovaries. ಸೊ ಇಲ್ಲಿ ತನಕ ಎಲ್ಲ ಗ್ಲ್ಯಾಂಡ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಆಫ್ಟರ್ ದಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಹಾರ್ಮೋನ್ಸ್ ಆಫ್ ಹಾರ್ಟ್, kidney and gastrointestinal tract. So we know all these are the endocrine glands, but we never studied that. So heart is also an endocrine gland. ಅದರದ್ದು ಎಂಡೋಕ್ರೈನ್ ಗ್ಲ್ಯಾಂಡ್ ತರ ಆಕ್ಟ್ ಮಾಡಲ್ಲ, ಬಟ್ ದ ವಾಲ್ಸ್ ಆಫ್ ದ ಹಾರ್ಟ್ ಪ್ರೊಡ್ಯೂಸಸ್ ಸಮ್ ಹಾರ್ಮೋನ್ಸ್. ಸೊ ಅಲ್ಲಿ ANF ಅಂತ ಹೇಳ್ತೀವಿ. ಮತ್ತೆ ಕಿಡ್ನಿ ಯಾವ ತರ, ಜಕ್ಸ್ಟಾ, ಯುನೋ ದ ಅಪ್ಯಾರೇಟಸ್ ಸೆಲ್ಸ್ ಅದು ಪ್ರೊಡ್ಯೂಸ್ ಮಾಡೋದು. ಸೊ ಗ್ಯಾಸ್ಟ್ರಿನ್, ಸೆಕ್ರಿಟಿನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ತಿಳ್ಕೊಂತೀವಿ. ಅಂಡ್ ಮೆಕ್ಯಾನಿಸಮ್ ಆಫ್ ಹಾರ್ಮೋನಲ್ ಆಕ್ಷನ್ ಅಂಡ್ ಫೈನಲಿ ರಿಲೇಟೆಡ್ MCQs ಇಷ್ಟನ್ನು ಕೂಡ ತಿಳ್ಕೊಳ್ಳೋಣ. ಸೊ ವೆರಿ ಫಸ್ಟ್ ಒನ್ ಈಸ್ ಎಂಡೋಕ್ರೈನ್ ಸಿಸ್ಟಮ್. First, let us understand what is the meaning of endocrine glands and hormones. ಏನಾಗಂತೆ ಹೇಳಿದ್ರೆ, as the name indicates, endocrine glands, ಎಂಡೋಕ್ರೈನ್ ಮತ್ತೆ ಎಕ್ಸೋಕ್ರೈನ್ ಅಂತ ಎರಡು ಗ್ಲ್ಯಾಂಡ್ಸ್ಗಳಿರುತ್ತೆ. ಸೊ ಇವುಗಳಿಗೆ ಕಾಮನ್ ಆಗಿ ನಾವು ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ಬೋದು. ದೀಸ್ ಆರ್ ಕಾಲ್ಡ್ ಡಕ್ಟ್ಲೆಸ್ ಗ್ಲ್ಯಾಂಡ್. ಸೊ ದೇ ರಿಲೀಸಸ್ ದ ಕೆಮಿಕಲ್ ಇನ್ ಟು ದ ಬ್ಲಡ್ ಸ್ಟ್ರೀಮ್. ಇವು ಡೈರೆಕ್ಟ್ ಆಗಿ ಕೆಮಿಕಲ್ಸ್ ಗಳನ್ನ ಬ್ಲಡ್ ಸ್ಟ್ರೀಮ್ಗೆ ರಿಲೀಸ್ ಮಾಡುತ್ತೆ. ಅಂಡ್ ದೇ ರೀಚ್ ದ ಟಾರ್ಗೆಟ್ ಆರ್ಗನ್ ಥ್ರೂ ದ ಬ್ಲಡ್ ಓನ್ಲಿ. ಬ್ಲಡ್ ಮುಖಾಂತರನೇ ಟಾರ್ಗೆಟ್ ಆರ್ಗನ್ ರೀಚ್ ಮಾಡುತ್ತೆ. ಬಟ್ ಇನ್ ದ ಕೇಸ್ ಆಫ್ ದ ಎಕ್ಸೋಕ್ರೈನ್ ಗ್ಲ್ಯಾಂಡ್, ಫಾರ್ ಎಕ್ಸಾಂಪಲ್ salivary glands, they usually produces chemicals called enzymes and reach the target organ through the duct. So you have studied that. So ravenous ಅನ್ನೋ ಒಂದು ಡಕ್ಟ್ ಇರುತ್ತೆ. ಸೊ ಅದೇ ತರ ಸ್ಟೆನ್ಸನ್ಸ್ ಡಕ್ಟ್, ವಾರ್ಡ್ಸನ್ ಡಕ್ಟ್ ಅಂತ ಕೇಳಿರ್ತೀರ. ಆ ಡಕ್ಟ್ ಮುಖಾಂತರ ಏನಾಗುತ್ತೆ, ಅದು ಟಾರ್ಗೆಟ್ ಆರ್ಗನ್ ರೀಚ್ ಆಗುತ್ತೆ. ಬಟ್ ಹಿಯರ್ ದ ಗ್ಲ್ಯಾಂಡ್ಸ್ which do not have the ducts to reach the target organ, they release the chemicals called hormones. ಅವುಗಳಿಂದ ಪ್ರೊಡ್ಯೂಸ್ ಆಗೋ ಕೆಮಿಕಲ್ ಸಬ್ಸ್ಟೆನ್ಸ್ ಗಳಿಗೆ ಹಾರ್ಮೋನ್ಸ್ ಅಂತ ಹೇಳ್ತೀವಿ. and they released into the blood stream and reach the target organ through the blood only. ಬ್ಲಡ್ ಮುಖಾಂತರನೇ ಅದು ರೀಚ್ ಆಗುತ್ತೆ. and now we are talking about the hormones. ಹಾರ್ಮೋನ್ಸ್ಗಳಂತ ಹೇಳಿದ್ರೆ ಏನು? ಸೊ ದೇ ಮೇ ಬಿ ಪ್ರೋಟೀನ್ಸ್, ದೇ ಮೇ ಬಿ ಸ್ಟೀರಾಯ್ಡ್ಸ್. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಲ್ಲಿ ತಿಳ್ಕೊಳ್ತೀವಿ. ಬಟ್ ಕಾಮನ್ ಆಗಿ ವಿ ಯೂಸ್ ಟು ಕಾಲ್ ದೆಮ್ ಆಸ್ ದ ಕೆಮಿಕಲ್ ಮೆಸೆಂಜರ್ಸ್. ದೇ ಆರ್ ಕಾಲ್ಡ್ ಕೆಮಿಕಲ್ ಮೆಸೆಂಜರ್ಸ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಕೆಮಿಕಲ್ ಮೆಸೆಂಜರ್ಸ್? ಸೊ ಏನಾಗಂತ ಹೇಳಿದ್ರೆ, ಮೀನ್ಸ್ ದೇ ಆರ್ ಕ್ಯಾರಿಯಿಂಗ್ ದ ಮೆಸೇಜಸ್, ದೇ ಆರ್ ಸ್ಟಿಮ್ಯುಲೇಟಿಂಗ್ ದ ಅದರ್ ಟಾರ್ಗೆಟ್ ಆರ್ಗನ್ಸ್. ಅದು ಮೆಸೇಜ್ಗಳನ್ನ ಕ್ಯಾರಿ ಮಾಡುತ್ತೆ ಥ್ರೂ ದ ಬ್ಲಡ್ ಸ್ಟ್ರೀಮ್. ಸೊ ದೇ ಆರ್ ಕಾಲ್ಡ್ ಕೆಮಿಕಲ್ ಮೆಸೆಂಜರ್ಸ್ ಆರ್ ರಾಸಾಯನಿಕ ರಸದೂತಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಹೈಪೋಥಾಲಮಸ್ ಇಸ್ ಹಿಯರ್, ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ಹಿಯರ್, ಇಲ್ಲಿದೆ, ಬೇಸ್ ಆಫ್ ದ ಫೋರ್ ಬ್ರೈನ್ ಅಲ್ಲಿ ಇದೆ. and they need to stimulate the gonads and ovaries which are present in the pubic region. ಸೊ ಇಲ್ಲಿ pubic region ಅಲ್ಲಿ ಇರ್ತಕ್ಕಂಥದನ್ನ ಅದು ಸ್ಟಿಮ್ಯುಲೇಟ್ ಮಾಡಬೇಕು. ಆದರೆ there are no ducts. They are sending the messages. So through the bloodstream in the form of chemical. So we used to call them as a chemical messenger.
ಸೊ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ಮೆನಿ, ತುಂಬ ಇದೆ ನಮ್ಮ ಬಾಡಿಯಲ್ಲಿ. ಸೊ ಎಲ್ಲಿಂದ ಅಂತ ಹೇಳಿದ್ರೆ ವಿ ಸ್ಟಾರ್ಟ್ ಫ್ರಮ್ ದ ಹೈಪೋಥೆಲಾಮಸ್. ಹೈಪೋಥೆಲಾಮಸ್ ಅಂತ ಹೇಳಿದ್ರೆ ಅವಾಗಲೇ ಹೇಳಿದಾಗೆ ದಟ್ ಕಂಟ್ರೋಲ್ಸ್ ದ ಎಂಟೀರಿಯರ್ ಆಸ್ ವೆಲ್ ಆಸ್ ದ ಪೋಸ್ಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್. ಅದನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಅದ್ರ ಮುಖಾಂತರ ಬೇರೆ ಗ್ಲ್ಯಾಂಡ್ಸ್ಗಳನ್ನು ಅದು ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ದ ಪಿಟ್ಯೂಟರಿ ಇರುತ್ತೆ. ಸೊ ಎಕ್ಸಾಂಪಲ್ಗಳನ್ನು ನೆಕ್ಸ್ಟ್ ತಿಳ್ಕೊಳ್ಳೋಣ. But remember that, okay, ಏನೀಗ endocrine glands and hormones. Endocrine glands are the ductless glands. They releases the chemical substance into the bloodstream, reach the target organ without a duct. Hormones are the chemical messengers. These are the chemical substance, maybe the proteins, or it may be the amino acid derivatives, or it may be the steroids. ಯಾವುದಾದ್ರೂ ಆಗಿರಬಹುದು. They are sending the messages in the form of chemicals through the bloodstream to the target organ. So now, when it comes to ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ ಯಾವ ಹಾರ್ಮೋನ್ಸ್ಗಳಿರುತ್ತೆ. ಸೊ ಇನ್ಸ್ಟೆಡ್ ಆಫ್ ದಿಸ್ ಯು ಕ್ಯಾನ್ ಡೈರೆಕ್ಟ್ಲಿ ಚೆಕ್ ಇಟ್ ಔಟ್. ಸೊ ವಾಟ್ ಈಸ್ ದಿಸ್? ದಿಸ್ ಈಸ್ ಇಂಡಿಕೇಟಿಂಗ್ ದ ಡಿಫರೆಂಟ್ ಹಾರ್ಮೋನ್ಸ್, ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಯಾವ ಗ್ಲ್ಯಾಂಡ್ಸ್ಗಳಿದೆ ಮತ್ತು ಎಲ್ಲಿದೆ ಲೊಕೇಶನ್ ಕೂಡ ಗೊತ್ತಿರಬೇಕು. ಸೊ ಕಾಮನ್ ಆಗಿ ಕೇಳ್ತಾರೆ ಕಾಲಮ್ ಎ ಆ್ಯಂಡ್ ಕಾಲಮ್ ಬಿ. ಓಕೆ, ಎರಡನ್ನೂ ಕೂಡ ಮ್ಯಾಚ್ ಮಾಡಬೇಕು. ಸೊ ಒನ್ ಈಸ್ ವಿತ್ ರೆಸ್ಪೆಕ್ಟ್ ಟು ದೇರ್ ಲೊಕೇಶನ್, ಸೆಕೆಂಡ್ ಒನ್ ಈಸ್ ವಿತ್ ರೆಸ್ಪೆಕ್ಟ್ ಟು ದೇರ್ ಹಾರ್ಮೋನ್, ವಿತ್ ರೆಸ್ಪೆಕ್ಟ್ ಟು ದೇರ್ ಫಂಕ್ಷನ್. ಮೂರು ಥರ ಕೇಳ್ಬೋದು. ಒಂದು, ಕಾಲಮ್ ಎ ಯಲ್ಲಿ ಈ ಹಾರ್ಮೋನ್ಗಳನ್ನು, ಈ ಗ್ಲ್ಯಾಂಡ್ಗಳನ್ನು ಕೊಟ್ಟು, ಕಾಲಮ್ ಬಿ ಅಲ್ಲಿ ಏನು ಮಾಡ್ಬೋದು, ಅವುಗಳ ಲೊಕೇಶನ್ ಕೇಳ್ಬೋದು, ಫಂಕ್ಷನ್ ಕೇಳ್ಬೋದು, ಅವುಗಳಿಂದ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ಗಳನ್ನು ಕೇಳ್ಬೋದು. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟು ರೆಡಿ ಫಾರ್ ದ್ಯಾಟ್. ಸೊ ದಿಸ್ ಈಸ್ ದ ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್. ಸೊ ಇಲ್ಲಿ ಮೇಲ್ ಮತ್ತು ಫಿಮೇಲ್ ಗೋನಾಡ್ಸ್ ಎರಡನ್ನೂ ಕೂಡ ಒಂದೇ ಇಂಡಿವಿಜುವಲ್ ಅಲ್ಲಿ ಕೊಟ್ಟಿರೋದು. ಸೊ ದಟ್ ಈಸ್ ಇಂಡಿಕೇಟಿಂಗ್ ಸೊ ವೇರ್ ದೇ ಲೊಕೇಟೆಡ್ ಆ್ಯಂಡ್ ಹೌ ದಟ್ ಪರ್ಫಾರ್ಮ್ಸ್ ದ ಫಂಕ್ಷನ್ ಅಂತ. ಲುಕ್ ಅಟ್ ಹಿಯರ್. This is the brain. At the base of the brain, you can observe the pituitary gland. So, illi pituitary gland ide. Okay, this is the pituitary gland. And just above that, we know hypothalamus and thalamus. These are also the part of the cerebrum. Instead of that, you can directly say the forebrain. Idu forebrain na part agirutte. At the base of the forebrain, okay, so there is a gland called hypothalamus. What is this? This is called hypothalamus. Hypothalamus. As the name indicates, hypo means below, low anta artha. So elli irutte, thalamus na ಕೆಳಭಾಗದಲ್ಲಿ ಇರುತ್ತೆ. Have you heard about the diencephalon? It's a part of forebrain having the two main parts called thalamus and hypothalamus. ಹೈಪೋಥಲಾಮಸ್ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಮಿಡ್ ಬ್ರೈನ್ ಹತ್ತಿರದಲ್ಲಿ. ಓಕೆ, ಸೊ ಅದು ನೆಕ್ಸ್ಟ್ ಪಿನಿಯಲ್ ಗ್ಲ್ಯಾಂಡ್. ದಟ್ಸ್ ಆಲ್ಸೋ ಪ್ರೆಸೆಂಟ್ ನಿಯರ್ ದ ಬೇಸ್ ಆಫ್ ದ ಫೋರ್ ಬ್ರೈನ್. ಪಿನಿಯಲ್ ಗ್ಲ್ಯಾಂಡ್ ಸ್ಲೀಪ್ ವೇಕ್ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ 24 hours ರಿದಮ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಮೆನಿಸ್ಟ್ರಲ್ ಸೈಕಲ್ ಎಲ್ಲವನ್ನು ಕೂಡ ಮೇಂಟೈನ್ ಮಾಡುತ್ತೆ. ಹಾಗಾಗಿ ಇದನ್ನ 24 hours ರಿದಮ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಪಿನಿಯಲ್ ಗ್ಲ್ಯಾಂಡ್. ಆಲ್ ದೀಸ್ ಆರ್ ಪ್ರೆಸೆಂಟ್ ಇನ್ ದ ಹೆಡ್ ರೀಜನ್. ಹೆಡ್ ರೀಜನ್ ಅಲ್ಲಿ ಇದೆ ಯಾವ್ಯಾವುದು? ಹೈಪೋಥಲಾಮಸ್, ಪಿಟ್ಯೂಟರಿ ಗ್ಲ್ಯಾಂಡ್ ಅಂಡ್ ಪಿನಿಯಲ್ ಗ್ಲ್ಯಾಂಡ್. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ದ ಥೈರಾಯ್ಡ್ ಗ್ಲ್ಯಾಂಡ್ ಅಂಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ದೇ ಆರ್ ಪ್ರೆಸೆಂಟ್ ಇನ್ ದ ನೆಕ್ ರೀಜನ್. ಈ ನೆಕ್ ರೀಜನ್ ಅಲ್ಲಿ ಇರುತ್ತೆ. ಅದರಲ್ಲೂ ಕೂಡ just below the larynx and in front of the trachea. On either side of the trachea there are two lobes. ಎರಡು lobes ಗಳಿರುತ್ತೆ. So two lobes which are joined by the another gland. ಅದನ್ನ ಬೇರೆ ಗ್ಲ್ಯಾಂಡ್ ಅಲ್ಲ, ಅದ್ರ ಪೋರ್ಷನ್ isthmus ಅಂತ ಹೇಳ್ತೀವಿ. ಸೊ ಹಾಗಾಗಿ two lobes of thyroid gland are present. Inside the thyroid gland 4 pea-shaped ಬಟಾಣಿಯಷ್ಟು ತುಂಬ ಚಿಕ್ಕದಾಗಿರ್ತಕ್ಕಂಥ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ಗಳಿರುತ್ತೆ. ಸೊ ನೆನ್ಪಿಟ್ಕೊಬೇಕು, ಇವೆರಡೂ ಕೂಡ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳೇ ಆಗಿರುತ್ತೆ. ನೇಮ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ ವಿಚ್ ಇಸ್ ಎಂಬೆಡೆಡ್ ಇನ್ ದ ಅನದರ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕೇಳಿದಾಗ ಪ್ಯಾರಾಥೈರಾಯ್ಡ್ ಅಂತ ಹೇಳಬೇಕು. ಓಕೆ, ನೇಮ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ ವಿಚ್ ಇಸ್ ಎಂಬೆಡೆಡ್ ಇನ್ಸೈಡ್ ದ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕೇಳಿದಾಗ ಐಲೆಟ್ಸ್ ಆಫ್ ಲ್ಯಾಂಗರೆನ್ಸ್ ಅಂತ ಹೇಳಬೇಕು. ಅಂದರೆ ಎರಡಕ್ಕೂ ತುಂಬ ಡಿಫರೆನ್ಸ್ ಇದೆ. ಸೊ ಹಾಗಾಗಿ ದೋಸ್ ಆರ್ ಪ್ರೆಸೆಂಟ್ ಇನ್ ದ ನೆಕ್ ರೀಜನ್ ಅಂಡ್ ಜಸ್ಟ್ ಬಿಲೋ ದ larynx and in front of the trachea, bilobed. 2 lobes are present. And thymus, so that is just present beneath the sternum. Breastbone enide, in between the two lungs it is present. And also near the ventricular part of, ventricular alla, the ventral part of the aorta. ಸೊ ಅಯೋಟಾದ ಪಕ್ಕದಲ್ಲಿ ಇರುತ್ತೆ ಇದು. ಸೊ ಅಲ್ಲಿಗೆ ಗೊತ್ತಾಗ್ತಾ ಇದೆ ಥೈಮಸ್ ದಟ್ ಇಸ್ ಪ್ರೆಸೆಂಟ್
ನಿಯರ್ ದ ಹಾರ್ಟ್ ಅಂಡ್ ಇನ್ ಬಿಟ್ವೀನ್ ದ ಲಂಗ್ಸ್ ಅಲ್ಲಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಪ್ಯಾಂಕ್ರಿಯಾಸ್, ವಿ ನೋ ದಟ್ ಇಸ್ ಪ್ರೆಸೆಂಟ್ ಅಂಡ್ ಸಿಚುಯೇಟೆಡ್ ನಿಯರ್ ದ ಡಿಯೋಡಿನಮ್. ಅಂಡ್ ಪ್ಯಾಂಕ್ರಿಯಾಸ್ ಇಸ್ ಎ ಹೆಟಿರೋಕ್ರೈನ್ ಗ್ಲ್ಯಾಂಡ್. ಯಾಕಿದು ಹೆಟಿರೋಕ್ರೈನ್ ಅಂತ ಹೇಳ್ತೀವಿ ಅಂದರೆ, ಸೊ ಹೆಟಿರೋಕ್ರೈನ್ ಗ್ಲ್ಯಾಂಡ್, ಸೊ ವಿ ನೀಡ್ ಟು ಮೆನ್ಷನ್, ನಾವು ಅದರಲ್ಲಿ ಕಾಮನ್ ಆಗಿ ಎಂಡೋಕ್ರೈನ್ ಅಂತ ಓದಬೇಕಿದ್ರೆ ಐಲೆಟ್ಸ್ ಆಫ್ ಲ್ಯಾಂಗರನ್ಸ್ ಅಂತಾನೆ ಹೇಳಬೇಕು. ಓನ್ಲಿ 1% or 1% portion of the pancreas acts as endocrine. Rest of the 99% acts as exocrine. So that is called acini of pancreas. They produce digestive enzymes, produce ಮಾಡುತ್ತೆ. ಸೊ ಹಾಗಾಗಿ ಇದು ಎರಡು ತರ ಆಕ್ಟ್ ಮಾಡೋದ್ರಿಂದ ಹೆಟಿರೋಕ್ರೈನ್ ಅಂತ ಹೇಳ್ಬೋದು. So likewise, we know the adrenal gland. So there are 2 adrenal glands. They are present over the kidney. ಎರಡು ಕಿಡ್ನಿಯ ಮೇಲ್ಭಾಗದಲ್ಲಿ ಇರುತ್ತೆ. ಕ್ಯಾಪ್ ಲೈಕ್ ಸ್ಟ್ರಕ್ಚರ್. ಸೆಕ್ಷನ್ ತೆಗೆದು ನಾವು ಡಿಸ್ಕಸ್ ಮಾಡ್ತೀವಿ ಯಾವ ಯಾವ ಹಾರ್ಮೋನ್ಸ್ಗಳನ್ನ ಸೆಕ್ರೇಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ adrenal gland present in the abdominal cavity just above the kidney. There are two and cap like structure. And when it comes to gonads, see here testicles and as well as the ovary. ಓವೆರಿ ಮತ್ತು ಟೆಸ್ಟಿಸ್ ಅನ್ನೋದು ಎರಡೂ ಕೂಡ ಏನಾಗಿರುತ್ತೆ, ಗೋನಾಡ್ಸ್ಗಳಾಗಿರುತ್ತೆ. ಗೋನಾಡ್ಸ್ ಅಂತ ಹೇಳಿದ್ರೆ ಏನು? ಸೊ ಆಸ್ ದ ನೇಮ್ ಇಂಡಿಕೇಟಿಂಗ್ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ದ ಗ್ಯಾಮಿಟ್ಸ್ ಆಸ್ ವೆಲ್ ಆಸ್ ದ ಹಾರ್ಮೋನ್. ಇವುಗಳನ್ನು ಕೂಡ ಹೆಟಿರೋಕ್ರೈನ್ ಅಂತಾನೆ ಮೆನ್ಷನ್ ಮಾಡ್ತಾರೆ. ದ ರೀಸನ್ ಈಸ್ ದೇ ಆರ್ ಆಲ್ಸೋ ಪ್ರೊಡ್ಯೂಸಿಂಗ್ ದ ಗ್ಯಾಮಿಟ್ ಸೆಲ್ಸ್. ಸ್ಪರ್ಮ್ ಮತ್ತೆ ಓವಮ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದರ ಜೊತೆಗೆ ದೇ ಆರ್ ಆಲ್ಸೋ ಪ್ರೊಡ್ಯೂಸಿಂಗ್ ಸಮ್ ಹಾರ್ಮೋನ್ಸ್ ಲೈಕ್ ಆಂಡ್ರೋಜನ್. ಆಂಡ್ರೋಜನ್ ಪ್ರೊಡ್ಯೂಸ್ ಆಗಿ ಇಲ್ಲಿ ಏನ್ ಮಾಡುತ್ತೆ, ಇಂಟರ್ಸ್ಟಿಷಿಯಲ್ ಸೆಲ್ಸ್ಗಳ ಮುಖಾಂತರ ಟೆಸ್ಟೋಸ್ಟಿರಾನ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ಆಂಡ್ರೋಜನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೇ ತರ ಫೀಮೇಲ್ಗೆ ಬಂದಾಗ ಓವೆರಿ, ಎ ಪೇರ್ ಆಫ್ ಓವೆರೀಸ್, ಎ ಪೇರ್ ಆಫ್ ಟೆಸ್ಟಿಕಲ್ಸ್ ಆರ್ ಪ್ರೆಸೆಂಟ್. ಒಂದೇ ಇಂಡಿವಿಜುವಲ್ ಕೊಟ್ಟಿದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ಕೊಬೇಡಿ, ಗೊತ್ತಾಗುತ್ತೆ ನಿಮಗೆ. ಸೊ ಹಾಗಾಗಿ ಇಲ್ಲಿ testicles are the extra abdominal in case of male and ovaries are intra abdominal. So in the case of female ಅಲ್ಲಿ ಇದು ಒಳಭಾಗದಲ್ಲಿ ಇರುತ್ತೆ, ಅಂದ್ರೆ ಅಬ್ಡಾಮಿನ್ ಒಳಭಾಗದಲ್ಲಿ ಇರುತ್ತೆ. ಸೊ ಅವು ಯಾಕೆ ಅಂತ ಹೇಳಿದ್ರೆ ಟು ಮೇಂಟೈನ್ ದ ಟೆಂಪರೇಚರ್. ಸೊ ಯು ಹ್ಯಾವ್ ಸ್ಟಡಿಡ್ ದಟ್. ಸೊ ಅಬ್ಡಮನ್ ವಿ ಕ್ಯಾನ್ ಸೇ. ಸೊ ಹಾಗಾಗಿ ದಿಸ್ ಈಸ್ ದ ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್. ಎಷ್ಟು ಗ್ಲ್ಯಾಂಡ್ಸ್ ಇದೆ, ಎಲ್ಲಿದೆ ಅಂತ ಗೊತ್ತಾಯ್ತು ಲೊಕೇಶನ್. ಓಕೆನಾ? ಒನ್ಸ್ ಅಗೇನ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಬ್ರೀಫ್ ಇಟ್ ಔಟ್. ಇನ್ ದ ಹೆಡ್ ರೀಜನ್ 3 different glands are present, endocrine glands: hypothalamus, pituitary gland and pineal gland. In the neck region, just in front of the trachea and below the larynx, thyroid and as well as the parathyroid glands are present. So ಒಳಭಾಗದಲ್ಲಿ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್ ನ ಒಳಭಾಗದಲ್ಲಿ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಸೊ thymus present near the ventral region of the aorta, or you can say just beneath the sternum. So breast bone ನ ಕೆಳಭಾಗದಲ್ಲಿ. Pancreas present near the duodenum, and you know that is called the heterocrine gland. Adrenal gland present in the abdominal cavity above the kidney. Gonads, especially testicles, these are extra abdominal, so present outside the abdominal cavity to maintain the low temperature. Our body temperature is 37 degrees Celsius, and when it comes to the testicle, it is nearly 3 to 4 degrees Celsius lower than the body temperature. Very essential for the spermatogenesis. Next, ovaries are the intra-abdominal, present within the abdominal cavity, and they produces the ovary and hormones called progesterone and estrogen. Testicles producing sperm, gametes, ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಮಾಡುತ್ತೆ. ಇದಿಷ್ಟು ಹಾರ್ಮೋನ್ಸ್ಗಳನ್ನ ತಿಳ್ಕೊಂಡ ಮೇಲೆ we need to discuss one by one. The first one is the hypothalamus. Hypothalamus ಬಗ್ಗೆ ತಿಳ್ಕೊಳ್ಳೋಣ. As I said, it is one of the most important hormone. Hypothalamic hormone ಅಂತ ಹೇಳ್ತೀವಿ. ಓಕೆ, ಅಲ್ಲಿಂದ ಪ್ರೊಡ್ಯೂಸ್ ಆಗೋದಿಕ್ಕೆ ಹೈಪೋಥಾಲಮಸ್ ಕೆಲಸ ಏನಾಗಿರುತ್ತೆ? ಇಟ್ ಈಸ್ ಕಂಟ್ರೋಲಿಂಗ್ ಅಂಡ್ ರೆಗ್ಯುಲೇಟಿಂಗ್ ದ ರಿಲೀಸ್ ಆಫ್ ದ ಹಾರ್ಮೋನ್ ಫ್ರಮ್ ದ ಪಿಟ್ಯುಟರಿ ಗ್ಲ್ಯಾಂಡ್. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಸೇ it controls most of the bodily activities by producing hypothalamic hormones, especially the release of pituitary gland. Pituitary gland. As I said, ಅವಾಗಲೇ ಹೇಳಿದಾಗೆ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಬಿಕಾಸ್ that controls most of the endocrine gland releases. ಅವುಗಳಿಂದ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ಗಳನ್ನ ಇದು ಕಂಟ್ರೋಲ್ ಮಾಡ್ತಾ ಇದೆ, ಇದು ಸ್ಟಿಮ್ಯುಲೇಟ್ ಮಾಡುತ್ತೆ. ಆದರೆ ಇದೇ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನ ಕಂಟ್ರೋಲ್ ಮಾಡೋದು ಹೈಪೋಥಾಲಮಸ್ ಆಗಿರುತ್ತೆ. ಹಾಗಾಗಿ ಇಟ್ ಈಸ್ ಕಂಟ್ರೋಲಿಂಗ್
the release of the endocrine gland called pituitary gland control ಮಾಡ್ತಾ ಇದೆ. So next ಅದಾದ್ಮೇಲೆ we know that hypothalamus that is present in the head region and just beneath, or you can say at the base of forebrain ನ ಬೇಸ್ ಅಲ್ಲಿ ಕಂಡು ಬರುತ್ತೆ. ಓಕೆನಾ? and remember that these are controlling the other different glands just by producing two different types of hormones. So ಇದರಲ್ಲಿ ಇರ್ತಕ್ಕಂಥ ಸೆಲ್ಸ್ಗಳೇನಿರುತ್ತೆ ಆ ಸೆಲ್ಸ್ಗಳಿಗೆ ನಾವು ನ್ಯೂರೋಸೆಕ್ರಿಟರಿ ಸೆಲ್ಸ್ ಅಂತ ಹೇಳ್ಬೋದು. So we are just saying, so these are made of neurosecretory cells. Okay, these neurosecretory cells are also called nuclei. ಅವುಗಳು ನ್ಯೂಕ್ಲಿಯೈ ಅಂತಾನೂ ಕೂಡ ಹೇಳ್ಬೋದು. ಓಕೆ, ಅಂದರೆ ಎಲ್ಲ ನ್ಯೂಕ್ಲಿಯಸ್ಗಳು ಕಂಟ್ರೋಲ್ ಮಾಡ್ತಾ ಇರುತ್ತೆ. and these are responsible for producing two different types of hormones. ಎರಡು ತರ ಹಾರ್ಮೋನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಯಾವ್ಯಾವುದು? ಸೊ one type of hormone is called releasing hormone, and second one is inhibiting hormone. So as the name indicating, ಹೆಸರಲ್ಲೇ ಇದೆ releasing hormone and inhibiting hormone means they are stimulating the pituitary gland to release the hormone, and these hormones, another type of hormone produced from the hypothalamus, they are stimulating the pituitary gland to inhibit the secretion of the hormone. ಇದು ಸೆಕ್ರೆಟ್ ಆಗಬಾರ್ದು. ಸೆಕ್ರೆಟ್ ಆದ್ರೂ ಕೂಡ ಬೇರೆ ಹಾರ್ಮೋನ್ಸ್ಗಳನ್ನು ಇನ್ಹಿಬಿಟ್ ಮಾಡೋದು, ತಡೆಯೋದಕ್ಕೋಸ್ಕರ ಪ್ರೊಡ್ಯೂಸ್ ಆಗೋದು. ಹಾಗಾಗಿ there are two different types of hormones which are produced from the hypothalamus. One is releasing hormone, second one is inhibiting hormone. Example ತೆಗೆದುಕೊಳ್ಳೋಣ, ಈಗ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ hypothalamus that's producing gonadotrophin releasing hormone. ಓಕೆ, ನಿಮ್ಗೆ ಗೊತ್ತಿರುತ್ತೆ gonadotrophin releasing hormone ಏನು ಮಾಡುತ್ತೆ? that stimulates the pituitary gland to release the gonadotrophin. See here what it is doing. ಇದು ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ. ಯಾಕೆ? ಟು ರಿಲೀಸ್ ದ gonadotrophin ಹಾರ್ಮೋನ್ಸ್, ರಿಲೀಸ್ ಮಾಡೋದಿಕ್ಕೆ. ಹಾಗಾಗಿ ಇದು ರಿಲೀಸಿಂಗ್ ಹಾರ್ಮೋನ್. ಸೊ ವಾಟ್ ಆರ್ ದ gonadotropins ಹಾಗಂತ ಹೇಳಿದ್ರೆ ಏನು? These are called LH and FSH. We can directly say these are called LH and FSH, follicle stimulating hormone and luteinizing hormone. Both are very essential for the formation and development of follicles. Male ಮತ್ತೆ ಫೀಮೇಲ್ ಅಲ್ಲಿ ಕೂಡ ಫಾಲಿಕಲ್ಸ್ ಗಳಿರುತ್ತೆ. ಸೊ ಯಾವುದದು? ಯು ನೋ ದ ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಅಂಡ್ ಆಲ್ಸೋ ಡೆವಲಪ್ಮೆಂಟ್ ಆಫ್ ದ ಫಾಲಿಕಲ್ ಫೈನಲ್ ಆಗಿ ಏನಾಗುತ್ತೆ? ಅದು ಗ್ರಾಫಿನ್ ಫಾಲಿಕಲ್ ಆಗುತ್ತೆ. ಸೊ ಅದೇ ತರ ಮೇಲಲ್ಲಿ ಕೂಡ ವಿತಿನ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್, ಸೊ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಜರ್ಮ್ ಸೆಲ್ಸ್. ಸೊ ಅದೇನಾಗುತ್ತೆ? ಸೊ ಪ್ರೈಮರಿ ಆಗುತ್ತೆ, ಸೆಕೆಂಡರಿ ಆಗುತ್ತೆ, ಫೈನಲ್ ಆಗಿ ಅದು ಡೆವಲಪ್ ಆಗಿ ಸ್ಪರ್ಮ್ಯಾಟಿಡ್ ಆಗುತ್ತೆ, ಸ್ಪರ್ಮ್ಯಾಟೋಜೋ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋದು FSH. ಇನ್ನು LH ಕೂಡ ಅದೇ ತರ ಹಾರ್ಮೋನ್ಸ್ಗಳನ್ನ ಸೆಕ್ರೆಟ್ ಮಾಡುತ್ತೆ. ಸೊ ಜೊತೆಗೆ ಕಾರ್ಪಸ್ ಲ್ಯೂಟಿಯಂ ಅನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ನಾವು ದ ರಿಲೀಸಿಂಗ್ ಹಾರ್ಮೋನ್ ಲೈಕ್ gonadotrophin releasing hormone produced from the hypothalamus stimulates the pituitary to produce the gonadotrophin releasing hormone. Next ಇನ್ನೊಂದು inhibiting hormone. ಇದು inhibiting activity ಆಗಿರುತ್ತೆ. Okay, that controls the secretion of hormone. So ಇವಾಗ ಏನು ಮಾಡುತ್ತೆ ಅಂದ್ರೆ hypothalamus that secretes one kind of hormone called somatotropin. You can say. So ಇದೇನು ಮಾಡುತ್ತೆ ಇವಾಗ? This stimulates the pituitary gland. So this stimulates the pituitary gland, okay, and inhibits the production of a release of the growth hormone. ಇದು growth hormone ಅನ್ನ ಸೆಕ್ರೆಟ್ ಮಾಡೋದನ್ನ ಇನ್ಹಿಬಿಟ್ ಮಾಡುತ್ತೆ. ಓಕೆ, ಅಂದ್ರೆ ಇನ್ಹಿಬಿಟ್ ಮಾಡ್ತಾ ಇದೆ, ತಡಿತಾ ಇದೆ ಅಂತ ಅರ್ಥ. So you can directly and easily understand that hypothalamus usually present at the base of the forebrain. And it is controlling most of the activity of the pituitary gland. Control ಮಾಡ್ತಾ ಇದೆ. And it is made up of a group of, the neurosecretory cells. You can say nuclei. ಇವುಗಳಿಂದ ಹಾರ್ಮೋನ್ಗಳು ಸೆಕ್ರೆಟ್ ಆಗುತ್ತೆ. And there are two different types of hormones are being produced from the hypothalamus. ಎರಡು ತರ ಹಾರ್ಮೋನ್ಸ್ಗಳು. ಯಾವ್ಯಾವುದು? ರಿಲೀಸಿಂಗ್ ಹಾರ್ಮೋನ್ಸ್ ಅಂಡ್ ಇನ್ಹಿಬಿಟಿಂಗ್ ಹಾರ್ಮೋನ್ಸ್. ರಿಲೀಸಿಂಗ್ ಹಾರ್ಮೋನ್ ಅಂತ ಹೇಳಿದ್ರೆ
Example, gonadotrophin releasing hormone secreted from the hypothalamus, stimulating the pituitary to release the gonadotrophin called LH and FSH. So stimulating that to release the hormone. Next, inhibiting hormone. So the hypothalamus producing somatotrophin. Somatotrophin in madutte. So you can call it as STH, somatotrophin hormones anta heli. So they are stimulating the pituitary. Stimulate anta helidre again they are inhibiting the pituitary gland to stop the secretion of the growth hormone. At certain level growth hormone ಏನಾಗ್ತಾ ಇರುತ್ತೆ ಸೆಕ್ರೆಟ್ ಆಗುತ್ತೆ, ಅದಾದ್ಮೇಲೆ ಸ್ಟಾಪ್ ಆಗಲೇಬೇಕಲ್ವಾ, ಆಗಲಿಲ್ಲ ಅಂದ್ರೆ ಬೇರೆ ತರ ಡಿಸೀಸ್ ಬರುತ್ತೆ, ಅದೇನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈಗ ಹೈಪೋಥಾಲಮಸ್ ಆದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ದ ಪಿಟ್ಯುಟರಿ ಗ್ಲ್ಯಾಂಡ್. ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ದ ಪಾರ್ಟ್ ಅಂಡ್ ಪೋರ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ ಯಾವ ಪೋರ್ಷನ್ ಅಲ್ಲಿ ಯಾವ ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ, ಏನು ಫಂಕ್ಷನ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಓಕೆ, ಇಟ್ಸ್ ವೆರಿ ಸಿಂಪಲ್ ಟು ರಿಮೆಂಬರ್ ದ ಹೋಲ್ ಕಾನ್ಸೆಪ್ಟ್ ಇನ್ ಜಸ್ಟ್ 2 ಶೀಟ್. ನೀವು A4 ಶೀಟ್ ಅನ್ನು ತೆಗೆದುಕೊಂಡು, ಆಸ್ ಐ ಸೆಡ್ ಇನ್ ದ ಅನಿಮಲ್ ಟಿಶ್ಯೂ, ಜಸ್ಟ್ ಮೇಕ್ ದ ಕಾಲಮ್, ಟ್ಯಾಬ್ಯುಲರ್ ಕಾಲಮ್ಗಳನ್ನು ಹಾಕೊಳ್ಳಿ. ಸೊ ಒಂದರಲ್ಲಿ ಗ್ಲ್ಯಾಂಡ್ಸ್, ಫಸ್ಟ್ ಕಾಲಮ್ ಅಲ್ಲಿ ಗ್ಲ್ಯಾಂಡ್ಸ್, ಸೆಕೆಂಡ್ ಕಾಲಮ್ ಅಲ್ಲಿ ದ ಹಾರ್ಮೋನ್ಸ್ ವಿಚ್ ಆರ್ ಸೆಕ್ರೆಟೆಡ್ ಬೈ ದ ಪರ್ಟಿಕ್ಯುಲರ್ ಗ್ಲ್ಯಾಂಡ್, ಹಾರ್ಮೋನ್ಸ್ಗಳು ಬರೀರಿ. ಅಂಡ್ ದ ಲಾಸ್ಟ್ ಒನ್ ಅವುಗಳ ಫಂಕ್ಷನ್ ಬರೀರಿ. ಸೊ ಒಂದು ಶೀಟು ಅಥವಾ 2 ಶೀಟಲ್ಲಿ ನೀವು ಎಂಟೈರ್ ಚಾಪ್ಟರ್ನ ಪ್ರಾಕ್ಟೀಸ್ ಮಾಡ್ಬೋದು, ಎಕ್ಸೆಪ್ಟ್ ದ ಲಾಸ್ಟ್ ಮೆಕ್ಯಾನಿಸಮ್. ಓಕೆ, ಅದು ಈಸಿಯಾಗಿ ನೆನ್ಪಿಟ್ಕೊಬೋದು ಯಾವ ಥರ. ಸೊ ಹಾರ್ಮೋನ್ ಮತ್ತು ಈ ರೆಸೆಪ್ಟಾರ್ಗಳು ಫಾರ್ಮೇಷನ್ ಆಗುತ್ತೆ, ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ. ಸೊ ದಟ್ ಈಸ್ ದ ಥಿಂಗ್. ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ದ ಪಿಟ್ಯುಟರಿ ಗ್ಲ್ಯಾಂಡ್ ಪ್ರೆಸೆಂಟ್ ಅಟ್ ದ ಬೇಸ್ ಆಫ್ ದ ಬ್ರೈನ್. ಬ್ರೈನ್ನ ಕೆಳಭಾಗದಲ್ಲಿ ಕಂಡು ಬರುತ್ತೆ, ಅಂದರೆ ಪೂರ್ತಿ ಬ್ರೈನ್ ಅಲ್ಲ. ಸೊ ಫಸ್ಟ್ ಪೋರ್ಷನ್ ಏನಿರುತ್ತೆ ಫೋರ್ ಬ್ರೈನ್ ಅಲ್ಲಿ, ಜಸ್ಟ್ ಇನ್ ಫ್ರಂಟ್ ಆಫ್ ದ ಪಾನ್ಸ್ ಫೆರೋಲಿ. ಸೊ ದೇ ಆರ್ ಲೊಕೇಟೆಡ್, ಇಲ್ಲಿ ಕಂಡು ಬರುತ್ತೆ. ಓಕೆ, ಅಂಡ್ ದೀಸ್ ಆರ್ ಪ್ರೆಸೆಂಟ್ ಇನ್ ದ ಬೋನಿ ಸಾಕೆಟ್ ದಟ್ ಈಸ್ ಕಾಲ್ಡ್ ಸೆಲ್ಲಾ ಟರ್ಸಿಕಾ. ಸೆಲ್ಲಾ ಟರ್ಸಿಕಾ. ಸೊ ರಿಮೆಂಬರ್ ದಟ್. ಸೊ ಇನ್ ವಿಚ್ ಬೋನಿ ಸಾಕೆಟ್, ಯಾವ ಒಂದು ಬೋನ್ನ ಕುಹರದಲ್ಲಿ, ಸಾಕೆಟ್ ಅಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಇರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಸೆಲ್ಲಾ ಟರ್ಸಿಕಾ. ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮಲ್ಲಿ ಡೆಲಿಕೇಟೆಡ್ ಆರ್ಗನ್ ಅಂತ ಏನಿದೆ ಎಲ್ಲವೂ ಕೂಡ ಹೈಲಿ ಪ್ರೊಟೆಕ್ಟೆಡ್ ಆಗಿರುತ್ತೆ. ಬ್ರೈನ್ ಈಸ್ ಹೈಲಿ ಪ್ರೊಟೆಕ್ಟೆಡ್. ಸೊ ಅದರಲ್ಲಿ ಬರೋ ಬೇರೆ ಪಾರ್ಟ್ಸ್ಗಳು ಇದು ಯಾವುದಿದು ಪಿಟ್ಯುಟರಿ ಗ್ಲ್ಯಾಂಡು, ಇದು ಕೂಡ ಹೈಲಿ ಪ್ರೊಟೆಕ್ಟ್ ಆಗಿರುತ್ತೆ. ಇನ್ನರ್ ಇಯರ್ ಮತ್ತು ಐಬಾಲ್ಸ್ಗಳು, ಸೆಲೆವರಿ ಗ್ಲ್ಯಾಂಡ್ಸ್ಗಳು ಎಲ್ಲ ಹೈಲಿ ಪ್ರೊಟೆಕ್ಟೆಡ್ ಆಗಿರುತ್ತೆ ವಿತ್ ದ ಹೆಲ್ಪ್ ಆಫ್ ದ ಸ್ಕೆಲಿಟಲ್ ಸಿಸ್ಟಮ್. ಓಕೆ, ಸೊ ಪಿಟ್ಯುಟರಿ ಗ್ಲ್ಯಾಂಡ್ ದೇ ಆರ್ ಪ್ರೆಸೆಂಟ್ ಇನ್ ದ ಬೋನಿ ಸಾಕೆಟ್ ಕಾಲ್ಡ್ ಸೆಲ್ಲಾ ಟರ್ಸಿಕಾ. ಸೊ ಆಕ್ಚುಲಿ ದೇರ್ ಆರ್ ಅಬೌಟ್ 2 ಲೋಬ್ಸ್. 2 ಲೋಬ್ಸ್ಗಳಿದೆ, ನಾವು ನೋಡಿರ್ತೀವಿ. ಅಂಡ್ ಅನಾಟಮಿಕಲಿ ವಿ ಆರ್ ಡಿವೈಡಿಂಗ್ ದೆಮ್ ಇಂಟು 2 ಮೇನ್ ಪಾರ್ಟ್ಸ್. Anatomically, we are dividing them into 2 main parts. So one is adenohypophysis, second one is neurohypophysis. What are they? Neurohypophysis, we can directly say that is the posterior pituitary. Posterior pituitary. They never produce any kind of hormones, but they are able to store the hormones which are secreted by the hypothalamus, like vasopressin and oxytocin. Andre idu direct agi. So what I am talking about right now, I am just talking about the neurohypophysis. This is also called posterior pituitary. So adana common agi ನಾವು ಹೇಳ್ತೀನಿ ಏನಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು. ಓಕೆ, neurohypophysis, posterior pituitary doesn't release any hormone. Next, pituitary glands are of 2 types. ಈಗ ಟೈಪ್ಸ್ ಅಲ್ಲ, ಇದು ಅನಾಟಮಿಕಲಿ ಡಿವೈಡ್ಸ್ ಇಂಟು 2 ಪಾರ್ಟ್ಸ್. ಸೊ ಪಾರ್ಟ್ಸ್ಗಳಿದೆ. ಸೊ ಒನ್ ಈಸ್ ದ ಅಡಿನೋಹೈಪೋಫೈಸಿಸ್, ಸೆಕೆಂಡ್ ಒನ್ ಇಸ್ ನ್ಯೂರೋಹೈಪೋಫೈಸಿಸ್. ಅಡಿನೋಹೈಪೋಫೈಸಿಸ್ ಹ್ಯಾಸ್ 2 ಮೇನ್ ಪಾರ್ಟ್ಸ್. ಇದರಲ್ಲಿ 2 ಪಾರ್ಟ್ಗಳಿದೆ. ಒಂದು ಯಾವುದು, ಪಾರ್ಸ್ ಡಿಸ್ಟಾಲಿಸ್, ಸೆಕೆಂಡ್ ಒನ್ ಇಸ್ ಪಾರ್ಸ್ ಇಂಟರ್ಮೀಡಿಯಾ. ಪಾರ್ಸ್ ಡಿಸ್ಟಾಲಿಸ್ ಅಂಡ್ ಪಾರ್ಸ್ ಇಂಟರ್ಮೀಡಿಯಾ. ಓಕೆ, ನೆಕ್ಸ್ಟ್ ಈಗ ಇನ್ನೊಂದು ಇರಬೇಕಲ್ಲ. ಸೊ ಯಾವುದು ಆಗಿದ್ರೆ ಅದು, ದಟ್ ಈಸ್ ನಥಿಂಗ್ ಬಟ್ the pars nervosa. Nervosa. Okay, so the part nervosa, it is also called a neurohypophysis. ಹೆಸರಲ್ಲ ಇದೆ ನ್ಯೂರೋ, that is nothing but nerve. ಸೊ ಹಾಗಾಗಿ ಇದನ್ನ ಪಾರ್ಸ್ ನರ್ವೋಸಾ ಅಂತ ಹೇಳ್ಬೋದು. ದಟ್ ಈಸ್ ನಥಿಂಗ್ ಬಟ್ ದ ಪೋಸ್ಟೀರಿಯರ್ ಪಿಟ್ಯುಟರಿ. posterior pituitary and doesn't produce any hormone. Next, ಇಲ್ಲಿ ನೋಡೋಣ ಈಗ. Under the adenohypophysis, pars distalis produces many hormones. ತುಂಬಾ ಹಾರ್ಮೋನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯು ಮಸ್ಟ್ ರಿಮೆಂಬರ್ ಆಲ್ ದೀಸ್ ಹಾರ್ಮೋನ್ಸ್. ಸರ್ ಎಲ್ಲವನ್ನ ನೆನ್ಪಿಟ್ಕೊಬೇಕಾ? ಟೋಟಲ್ ಆಗಿ ಎಲ್ಲವನ್ನ ನೆನ್ಪಿಟ್ಕೊಳ್ಳಿ, 3 ಎಕ್ಸ್ಕ್ಲೂಡ್ ಮಾಡಿ.
ಓಕೆ, ಯಾವುದು ಮೂರು? ಒಂದು ಮೆಲಾನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂಡ್ ದ ನೆಕ್ಸ್ಟ್ ಟೂ ಆರ್ ಆಕ್ಸಿಟೋಸಿನ್ ಅಂಡ್ ವ್ಯಾಸೋಪ್ರೆಸಿನ್. ಆ ಮೂರನ್ನ ಎಕ್ಸ್ಕ್ಲೂಡ್ ಮಾಡಿ ಬೇರೆ ಎಲ್ಲ ಹಾರ್ಮೋನ್ಸ್ಗಳು ಕೂಡ ಪಾರ್ಸ್ ಡಿಸ್ಟಾಲಿಸ್ ಇಂದ ಏನಾಗುತ್ತೆ, ಸೆಕ್ರೇಟ್ ಆಗುತ್ತೆ, ರಿಲೀಸ್ ಆಗುತ್ತೆ. ಲುಕ್ ಅಟ್ ಹಿಯರ್, ದ GH that indicates growth hormone. First one is the growth hormone. As the name indicates, they helps in the growth and the development of our body. ಸೊ ಅದರಲ್ಲೂ ಕೂಡ ತಿಳ್ಕೊಳ್ತೀವಿ ನಾವು ಗ್ರೋತ್ ಹಾರ್ಮೋನ್ ಯಾವ ತರ ಫಂಕ್ಷನ್ ಮಾಡುತ್ತೆ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಸೊ ಅದೇ ತರ PRL that is indicating the prolactin. ಓಕೆ, ಸೊ ಆಸ್ ದ ನೇಮ್ ಇಂಡಿಕೇಟಿಂಗ್ ಲ್ಯಾಕ್ಟಿನ್, ಅಲ್ಲಿ ವರ್ಡ್ ಇದೆ ಲ್ಯಾಕ್ಟೋಮೀಟರ್, ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟಿಫೆರಸ್ ಡಕ್ಟ್ಸ್. ಓಕೆ, ಲ್ಯಾಕ್ಟೇಷನ್ ಇದೆಲ್ಲ ಮಿಲ್ಕ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ದೇ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಎಜೆಕ್ಷನ್ ಆಫ್ ದ ಮಿಲ್ಕ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲ, ಆಫ್ಟರ್ ದ ಪ್ರೆಗ್ನೆನ್ಸಿ ಯು ಕ್ಯಾನ್ ಸೇ, ಆಫ್ಟರ್ ದ ಪಾರ್ಚುರೇಷನ್. ನೆಕ್ಸ್ಟ್ TSH, as the name indicates, the thyroid stimulating hormone. Thyroid stimulating hormone. Okay, TSH. So next ಅದೇ ತರ ACTH. ACTH in the sense adrenocorticotropic hormone. Adrenocorticotropic hormone. Trophic hormone. So next LH, luteinizing hormone. Luteinizing hormone. And the final one is FSH, called follicle stimulating hormone. Follicle stimulating hormone. Next MSH, only one hormone is being released from the pars intermedia. So ಅದು ಯಾವುದು ಅಂತ ಹೇಳಿದ್ರೆ ಮೆಲಾನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ದಟ್ಸ್ ಕಾಲ್ಡ್ ಮೆಲಾನೋಸೈಟ್, ಆಸ್ ದ ನೇಮ್ ಇಂಡಿಕೇಟ್, ಮೆಲಾನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಏನು ಮೆಲಾನೋಸೈಟ್ಸ್ ಅಂತ ಹೇಳಿದ್ರೆ, ಸೊ ಯು ನೋ ದ ಮೀನಿಂಗ್ ಆಫ್ ಮೆಲಾನಿನ್. ಇಟ್ಸ್ ಅ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ಅವರ್ ಸ್ಕಿನ್. ಪಿಗ್ಮೆಂಟೇಷನ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ, ಕಾಂಪ್ಲೆಕ್ಸ್ ಅಯನ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ. ಸೊ ಆ ಥರದ ಪಿಗ್ಮೆಂಟೇಷನ್ ಅನ್ನ ಮೇಂಟೈನ್ ಮಾಡೋದು, ರೆಗ್ಯುಲೇಟ್ ಮಾಡೋ ಹಾರ್ಮೋನ್ಸ್ ಯಾವುದು? MSH. ಸೊ ಅದು ಪ್ರೊಡ್ಯೂಸ್ ಆಗ್ತಾ ಇರೋದು ಎಲ್ಲಿಂದ? ದಟ್ ಇಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಪಾರ್ಸ್ ಇಂಟರ್ಮೀಡಿಯಾ. ಓಕೆ, ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ನ್ಯೂರೋಹೈಪೋಫೈಸಿಸ್, the another part of the pituitary gland. So most of that part is submerged, you know, that is merged with the anterior pituitary. ಈ ಆಂಟೀರಿಯರ್ ಪಿಟ್ಯುಟರಿಗೆ ಏನಾಗಿರುತ್ತೆ, ಆಲ್ಮೋಸ್ಟ್ ಮರ್ಜ್ ಆಗ್ಬಿಟ್ಟಿರುತ್ತೆ. ನೆನ್ಪಿಟ್ಕೊಳ್ಳಿ ಇದನ್ನ. ಸೊ ಪಾರ್ಸ್ ಡಿಸ್ಟಾಲಿಸ್ ಅಂತ ಏನಿದೆ, ದಿಸ್ ಈಸ್ ಕಾಲ್ಡ್ ಆಂಟೀರಿಯರ್ ಪಿಟ್ಯುಟರಿ. ಸೊ ತುಂಬಾ ಹಾರ್ಮೋನ್ಸ್ಗಳು ಆಂಟೀರಿಯರ್ ಪಿಟ್ಯುಟರಿಯಿಂದನೇ ಪ್ರೊಡ್ಯೂಸ್ ಆಗೋದು. ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಹಾರ್ಮೋನ್ ಪ್ರೊಡ್ಯೂಸ್ಡ್ ಫ್ರಮ್ ದ ಪೋಸ್ಟೀರಿಯರ್ ಪಿಟ್ಯುಟರಿ? ಯಾವ ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗೋಲ್ಲ. ಯಾಕೆ ಅಂತ ಹೇಳಿದ್ರೆ that is commonly known as neurohypophysis. They only helps in the storage. So ಯಾವ್ದನ್ನು ಸ್ಟೋರ್ ಮಾಡುತ್ತೆ ನೋಡೋಣ ಇವಾಗ. ಸೊ neurohypophysis are the pars nervosa, posterior pituitary. So that's almost merged with the anterior pituitary. ಮರ್ಜ್ ಆಗಿರುತ್ತೆ. ಇದ್ರ ಕೆಲಸ ಏನಂತ ಹೇಳಿದ್ರೆ ಸ್ಟೋರ್ ಮಾಡುತ್ತೆ ಏನನ್ನ? ಆಕ್ಸಿಟೋಸಿನ್ and also vasopressin. You know that is called antidiuretic hormone. ಅಂತ ಹೇಳ್ತೀವಿ. ಸೊ ಅಂದ್ರೆ helps in the reabsorption of the water in the kidney. Excess of water lost ಆಗದೆ ಇರೋ ತರ ಅದು ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ these two hormones are directly produced from the hypothalamus. ಇವು hypothalamus ಇಂದ ಪ್ರೊಡ್ಯೂಸ್ ಆಗಿರುತ್ತೆ. ಸೊ axonally they run towards the posterior pituitary. ನೋಡಿ ಇವಾಗ ಇಲ್ಲಿ hypothalamic neurons ಗಳಿದೆ. Okay, these hypothalamic neurons, so if this color is not visible, I'm using black color. This hypothalamic neurons ಏನಿದೆ, from here the oxytocin and vasopressin, they are just moving so towards the posterior pituitary and this one is storing. ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಅದೇ ತರ ಇಲ್ಲಿ ನೋಡಿದ್ರೆ this is the anterior pituitary, the large portion of the pituitary gland and having and producing number of hormones. ಸೊ ಯಾವ್ಯಾವುದು ಅಂತ ಗೊತ್ತಾಯ್ತಲ್ಲ ಇವಾಗ. ಸೊ ನೆನ್ಪಿಟ್ಕೊಬೇಕಾಗಿರೋದು two main parts, so that anatomically we are dividing them into adenohypophysis, neurohypophysis. Adenohypophysis, there are two parts, pars distalis, pars intermedia. Pars distalis producing most of the hormone and pars intermedia producing only hormone called MSH. And last one, neurohypophysis, also called, you know, pars nervosa, posterior pituitary,
and doesn't produce any hormone, but they store the hormone secreted from the hypothalamus. So axonally that is driven to the posterior. So posterior pituitary ಏನಾಗಿರುತ್ತೆ ಅದು ಡ್ರೈವ್ ಆಗಿರುತ್ತೆ. ಸೊ ಆಕ್ಸಿಟೋಸಿನ್ ಅಂಡ್ ಆಂಟಿಡಯೂರಿಟಿಕ್ ಹಾರ್ಮೋನ್ ಯು ಕ್ಯಾನ್ ಸೇ ವ್ಯಾಸೋಪ್ರೆಸಿನ್. ನೆಕ್ಸ್ಟ್ ನೋಡೋಣ, ಎಲ್ಲ ಪಿಟ್ಯೂಟರಿ ಗ್ಲ್ಯಾಂಡ್ ನೋಡಿದೋ ಇವಾಗ ಅದ್ರ ಫಂಕ್ಷನ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಫಂಕ್ಷನ್ ಮಾಡುತ್ತೆ ಯಾವ ಗ್ಲ್ಯಾಂಡ್ ಅಂತ ತಿಳ್ಕೊಬೇಕು. ಸೊ ಫಸ್ಟ್ ನೋಡೋಣ, ಗ್ರೋತ್ ಹಾರ್ಮೋನ್. ಆಸ್ ದ ನೇಮ್ ಇಂಡಿಕೇಟ್ಸ್, growth hormone helps in the growth and development. Helps in growth and development. Development ಅಲ್ಲಿ ಸಹಾಯ ಮಾಡುತ್ತೆ. ಸರ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ಅಟ್ ದ ಟೈಮ್ ಆಫ್ ಪ್ಯೂಬರ್ಟಿ, ಎಸ್ಪೆಷಲಿ ಅಟ್ ದ ಟೈಮ್ ಆಫ್ ಪ್ಯೂಬರ್ಟಿ. ಸೊ ಎರಡು ತರ ಪೀರಿಯಡ್ ಅನ್ನ ನಾವು ನೋಡ್ಬೋದು ಇವಾಗ. ಒಂದು prior to the puberty and after the puberty. So you know the meaning of puberty, right? Puberty. So it is the phase of the adolescence, so where a boy or a girl so mentally and sexually matures, or mentally agi matte jotege sexually physically agi ಏನಾಗಬೇಕು, ಇವಾಗ ಮೆಚೂರ್ ಆಗಬೇಕು. ಆ ಒಂದು ಫೇಸ್ ಇರುತ್ತಲ್ಲ ಅದು ಪ್ಯೂಬರ್ಟಿ ಅಂತ ಹೇಳ್ತೀವಿ, ಪ್ರಬುದ್ಧಾವಸ್ಥೆ. ಓಕೆ, ಅಡೋಲಸೆನ್ಸ್ ಹೈಯರ್ ಲೆವೆಲ್ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಗ್ರೋತ್ ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗಬೇಕು. ಓಕೆನಾ? ಎಷ್ಟು ನಾರ್ಮಲ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಯಾವಾಗಲೂ ಕೂಡ ಎಲ್ಲ ಹಾರ್ಮೋನ್ಸ್ಗಳು ಕೂಡ ದೇ ಆರ್ ಫಂಕ್ಷನಲ್ ಓನ್ಲಿ ಇಫ್ ದೇ ಆರ್ ಪ್ರೊಡ್ಯೂಸಿಂಗ್ ಇನ್ ಎ ನಾರ್ಮಲ್ ಕ್ವಾಂಟಿಟಿ. ಇಫ್ ದೇ ಆರ್ ಪ್ರೊಡ್ಯೂಸಿಂಗ್ ಇನ್ ಎಕ್ಸೆಸ್ ಕ್ವಾಂಟಿಟಿ ಆರ್ ಇನ್ ಹೈಪೋ ಕ್ವಾಂಟಿಟಿ, ಕಡಿಮೆ ಪ್ರೊಡ್ಯೂಸ್ ಆಗಿಬಿಟ್ರೆ ದಟ್ ಕಾಸಸ್ ಮಾಲ್ ಫಂಕ್ಷನಿಂಗ್ ಇನ್ ಅವರ್ ಬಾಡಿ. ನಾವು ಬಾಡಿಯಲ್ಲಿ ತೊಂದರೆಗಳು ಉಂಟಾಗುತ್ತೆ. ನೋಡೋಣ ಈಗ. ಸೊ ಪ್ಯೂಬರ್ಟಿ ಇದೆ. ಓಕೆ, ದೇ ಆರ್ ಪ್ರೊಡ್ಯೂಸಿಂಗ್ ಇನ್ ಅ ನಾರ್ಮಲ್ ಕ್ವಾಂಟಿಟಿ ಅಟ್ ದ ಟೈಮ್ ಆಫ್ ಪ್ಯೂಬರ್ಟಿ. ಸೊ ಪ್ರಿಯರ್ ಟು ದ ಪ್ಯೂಬರ್ಟಿ, ಪ್ಯೂಬರ್ಟಿಗಿನ ಮುಂಚೆ if the growth hormone secreted in a excess quantity ಜಾಸ್ತಿ ಪ್ರೊಡ್ಯೂಸ್ ಆಗಿಬಿಟ್ರೆ we know that. So I'm just writing these two symbols. This is indicating if the growth hormone secretes in a excess quantity prior to the puberty, that leads into gigantism. Gigantism. Okay, sorry. That is leads into gigantism. Gigantism. ಸೊ ಅದೇನು ಇಂಡಿಕೇಟ್ ಮಾಡುತ್ತೆ ಇವಾಗ? ಝೈಗ್ಯಾಂಟಿಸಮ್ ಅಂತ ಹೇಳಿದ್ರೆ ದೈತ್ಯತೆ. ಅಂದ್ರೆ ಆ ಮಗು ಏನಾಗುತ್ತೆ, ಸ್ವಲ್ಪ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಬಿಕಾಸ್ ಆಫ್ ದ ಲಾರ್ಜ್ ಅಮೌಂಟ್ ಆಫ್ ವಾಟ್? ಗ್ರೋತ್ ಹಾರ್ಮೋನ್. ಸೊ ಲೈಕ್ ವೈಸ್ ಇಫ್ ದ ಗ್ರೋತ್ ಹಾರ್ಮೋನ್ ಸೆಕ್ರೀಟ್ಸ್ ಇನ್ ಎ ಲೆಸ್ ಕ್ವಾಂಟಿಟಿ ಡ್ಯೂರಿಂಗ್ ದ ಪ್ಯೂಬರ್ಟಿ ಆರ್ ಪ್ರಿಯರ್ ಟು ದ ಪ್ಯೂಬರ್ಟಿ, ಆ ಟೈಮಲ್ಲಿ ಏನಾದರೂ ಕೂಡ ಗ್ರೋತ್ ಹಾರ್ಮೋನ್ಸ್ ಕರೆಕ್ಟ್ ಆಗಿ ಸೆಕ್ರೀಟ್ ಆಗಲಿಲ್ಲ ಅಂತ ಹೇಳಿದ್ರೆ ದಟ್ ಲೀಡ್ಸ್ ಟು ಡ್ವಾಫಿಸಮ್. ದಟ್ ಲೀಡ್ಸ್ ಟು ಡ್ವಾಫಿಸಮ್ ಅಂದ್ರೆ ಕುಬ್ಜತೆ ಉಂಟಾಗುತ್ತೆ. ಸೊ ಆ ಮಕ್ಕಳು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿರ್ತಾರೆ, ಕುಬ್ಜವಾಗಿರ್ತಾರೆ. ಓಕೆನಾ? ಸೊ ಅಂದ್ರೆ ಮೆಂಟಲ್ ರಿಟಾರ್ಡೇಷನ್ ಅಂತ ನೀವು ಯಾವ ತರ ಹೇಳ್ತೀರಾ ಅದೇ ತರ ಇಲ್ಲಿ ಫಿಸಿಕಲ್ ರಿಟಾರ್ಡೇಷನ್ ಅಂತ ಹೇಳ್ಬೋದು. ಫಿಸಿಕಲ್ ರಿಟಾರ್ಡೇಷನ್. ಸೊ ದಿಸ್ ಇಸ್ ದ ಗ್ರೋತ್ ಹಾರ್ಮೋನ್. ಇನ್ನೊಂದು, ಇಫ್ ದ ಗ್ರೋತ್ ಹಾರ್ಮೋನ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಇನ್ ಎಕ್ಸೆಸ್ ಕ್ವಾಂಟಿಟಿ ಇನ್ ಅಡಲ್ಟ್ಸ್, ಅಡಲ್ಟ್ಸ್ ಅಲ್ಲಿ ಏನಾದ್ರೂ ಕೂಡ ಜಾಸ್ತಿ ಪ್ರೊಡ್ಯೂಸ್ ಆದ್ರೆ, ಅಡಲ್ಟ್ ಅಲ್ಲಿ ಎಕ್ಸೆಸ್ ಕ್ವಾಂಟಿಟಿ ಆದ್ರೆ ದಟ್ ಲೀಡ್ಸ್ ಟು acromegaly. Acromegaly. So you know that acromegaly, it is the disproportionate development of bones in adult. I will repeat that. ಮೂರು ಡಿಸೀಸ್ ಗಳನ್ನ ನೆನಪಿಟ್ಕೊಬೇಕು. ಡಿಸೀಸ್ ಅಲ್ಲ, ಇದು ಕಂಡೀಷನ್. ಒಂದು, if the growth hormone is being secreting excess quantity prior to the puberty, ಸೊ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ ದಟ್ ಲೀಡ್ಸ್ ಟು ಜೈಗ್ಯಾಂಟಿಸಮ್, ದೈತ್ಯತೆ ಉಂಟಾಗುತ್ತೆ. ಸೊ ಸೆಕೆಂಡ್ ಒನ್ ಈಸ್ ಇಫ್ ದ ಗ್ರೋತ್ ಹಾರ್ಮೋನ್ ಈಸ್ ಪ್ರೊಡ್ಯೂಸಿಂಗ್ ಇನ್ ಎ ಲೆಸ್ ಕ್ವಾಂಟಿಟಿ ಡ್ಯೂರಿಂಗ್ ದ ಪ್ಯೂಬರ್ಟಿ ಆರ್ ಪ್ರಿಯರ್ ಟು ದ ಪ್ಯೂಬರ್ಟಿ ದಟ್ ಲೀಡ್ಸ್ ಟು ಡ್ವಾರ್ಫಿಸಮ್, ಕುಬ್ಜತೆ ಉಂಟಾಗುತ್ತೆ ಕಡಿಮೆ ಸೆಕ್ರೆಟ್ ಆದರೆ. ಎಕ್ಸೆಸ್ ಸೆಕ್ರೀಷನ್ ಆಫ್ ಹೈಪರ್ ಸೆಕ್ರೀಷನ್ ಆಫ್ ಗ್ರೋತ್ ಹಾರ್ಮೋನ್. ಸೊ ಈವನ್ ಆಫ್ಟರ್ ದ ಪ್ಯೂಬರ್ಟಿ ಇನ್ ಅಡಲ್ಟ್ಸ್ ಅಲ್ಲಿ ಏನಾದ್ರು ಜಾಸ್ತಿ ಸೆಕ್ರೆಟ್ ಆದರೆ ದಟ್ ಲೀಡ್ಸ್ ಟು ಕಂಡೀಷನ್ ಕಾಲ್ಡ್ acromegaly. acromegaly ಅಂತ ಹೇಳಿದ್ರೆ ಏನು? ಡಿಸ್ಪ್ರಪೋರ್ಷನೇಟ್ ಓಕೆ ಡೆವಲಪ್ಮೆಂಟ್ ಆಫ್ ಬೋನ್ಸ್. ಡೆವಲಪ್ಮೆಂಟ್ ಆಫ್ ಬೋನ್ಸ್. ಓಕೆ, ಅದರ ಅರ್ಥ ಆಯತಪ್ಪಿದ ಮೂಳೆಗಳ ಬೆಳವಣಿಗೆ. ನಮ್ಮ ಮೂಳೆಗಳು ಹೇಗೆ ಬೇಕು ಹಾಗೆ ಬೆಳ್ಕೊಳ್ಳುತ್ತೆ. ಸ್ಕಲ್ ಆಗಿರ್ಬೋದು ಅಥವಾ ಇಲ್ಲಿರೋ ಎಲ್ಲ ತರದ ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್ ಏನಿದೆ ಎಲ್ಲ ಬೇರೆ ಬೇರೆ ತರ ಬೆಳ್ಕೊಂಡ್ಬಿಡುತ್ತೆ. ಅದು acromegaly ಆಗುತ್ತೆ. ಸೊ ಲೈಕ್ ವೈಸ್ ವೆನ್ ಇಟ್ ಕಮ್ಸ್ ಟು ದ ಪ್ರೊಲ್ಯಾಕ್ಟಿನ್, ಆಸ್ ದ ನೇಮ್ ಇಂಡಿಕೇಟಿಂಗ್ ಲ್ಯಾಕ್ಟಿನ್ ಅಂತ ಬಂದಾಗ ನೀವು ಮಿಲ್ಕ್ ಬಗ್ಗೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸೊ ಇಟ್ ಈಸ್ ರಿಲೇಟೆಡ್ ಟು ಲ್ಯಾಕ್ಟಿವೆರಸ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್
the mammary gland. So that helps in the ejection and secretion of the milk. Ejection and secretion of milk, you can say. Secretion of milk from the mammary gland. So after the parturition, or you can say during pregnancy. ಅಲ್ಲಿಂದ ಶುರು ಆಗುತ್ತೆ ಅದು ಸ್ಟಿಮ್ಯುಲೇಟ್ ಆಗಲಿಕ್ಕೆ. ಸೊ ಬಟ್ ದೇ ಆರ್ ಫಂಕ್ಷನಲ್ ಆಫ್ಟರ್ ದ parturition. ಸೊ ಮಗು ಹುಟ್ಟಿದ ಮೇಲೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಇಟ್ಸ್ ಆಲ್ಸೋ ಕಾಮನ್ಲಿ ಕಾಲ್ಡ್ TSH. ಸೊ ಇವೆಲ್ಲ ಹಾರ್ಮೋನ್ಸ್ಗಳಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರೋದು ಪಿಟ್ಯುಟರಿ ಗ್ಲ್ಯಾಂಡ್ ಇಂದ. ಸೊ ಪಿಟ್ಯುಟರಿ ಗ್ಲ್ಯಾಂಡ್ ಪ್ರೊಡ್ಯೂಸಿಂಗ್ ದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂಡ್ ಇಟ್ ಸ್ಟಿಮ್ಯುಲೇಟ್ಸ್ ದ ಥೈರಾಯ್ಡ್ ಗ್ಲ್ಯಾಂಡ್. ಇದು ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಟು ಪ್ರೊಡ್ಯೂಸ್ ವಾಟ್? ಸೊ ಅಯೋಡೋಥೈರೋನಿನ್ ಹಾರ್ಮೋನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಅಯೋಡೋಥೈರೋನಿನ್ಗಳು ಯಾವುದು ಅಂತ ಹೇಳಿದ್ರೆ ಯು ನೋ ದಟ್ T3 and T4, triiodothyronine and tetraiodothyronine. They are very essential for the metabolism of carbohydrate, protein and fat and maintaining the body temperature. So indirectly helps in the personality development. So that is called thyroid stimulating hormone called TSH. So idu GH ಆಯ್ತು. Next, adrenocorticotropic hormone. We used to call it as a ACTH. ಹೆಸರಲ್ಲೇ ಇದೆ. It is being produced from the pituitary gland and stimulating the adrenal gland ಅನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಯಾಕೆ? So because to produces the corticoids. You know, glucocorticoids, or it may be the cortisol, or it may be the different types of hormones. So ಬೇರೆ ಬೇರೆ ತರ ಹಾರ್ಮೋನ್ಸ್ಗಳು ಕೂಡ ಪ್ರೊಡ್ಯೂಸ್ ಆಗುತ್ತೆ. ಅಡ್ರಿನಲಿನ್, noradrenaline, so corticoids, cortisols, glucocorticoids, aldosterone, ಈ ಎಲ್ಲ ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗೋದು ಅಲ್ಲಿಂದಾನೆ. ಹಾಗಾಗಿ ಇಟ್ ಸ್ಟಿಮ್ಯುಲೇಟ್ಸ್ ದ ವಾಟ್? ಅಡ್ರಿನಲ್ ಗ್ಲ್ಯಾಂಡ್. ಇದು ಅಡ್ರಿನಲ್ ಗ್ಲ್ಯಾಂಡ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಬಿಕಾಸ್ ಟು ಪ್ರೊಡ್ಯೂಸಸ್ ದ ಗ್ಲೂಕೋಕಾರ್ಟಿಕಾಯ್ಡ್ಸ್, ಆರ್ ಯು ಕ್ಯಾನ್ ಸೇ ಜಸ್ಟ್ ಕಾರ್ಟಿಕಾಯ್ಡ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ. ಓಕೆ, ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾರ್ಟಿಕಾಯ್ಡ್ ಇಸ್ ಕಾಲ್ಡ್ ಕಾರ್ಟಿಸಾಲ್. So next ನೋಡೋಣ ಈಗ. Luteinizing hormone, also called LH. So now the pituitary gland secreting the LH. ಹೇಗೆ ಪ್ರೊಡ್ಯೂಸ್ ಆಯಿತು? It is because of the gonadotropin releasing hormone. Hypothalamus sends the information to the pituitary gland, so by producing the gonadotropin releasing hormone. Once that gonadotropin releasing hormone stimulates the pituitary gland, it is producing the LH and FSH. So LH ಕೆಲಸ ಏನಾಗಿರುತ್ತೆ? So we know that it helps in ovulation. ಇದು ಓವ್ಯುಲೇಷನ್ ಅಲ್ಲಿ ಸಹಾಯ ಮಾಡುತ್ತೆ. ಅಂಡ್ ಆಲ್ಸೋ ಡೆವಲಪ್ಮೆಂಟ್ ಆಫ್ ಫಾಲಿಕಲ್ಸ್ ಅಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಹೆಲ್ಪ್ ಮಾಡುತ್ತೆ. ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಸೊ ಯು ನೋ ದಟ್ ಪ್ರೈಮರಿ ಫಾಲಿಕಲ್, ಸೆಕೆಂಡರಿ, ಟರ್ಷರಿ, ಗ್ರಾಫಿಯನ್ ಫಾಲಿಕಲ್ ಮೀನ್ಸ್ ದ ಫಾರ್ಮೇಶನ್ ಆಫ್ ದ ಲೇಯರ್ ಆಫ್ ಗ್ರಾನ್ಯುಲೋಸಾ ಫಾರ್ಮೇಶನ್ ಆಗುತ್ತೆ. ಹಾಗಾಗಿ ಫಾಲಿಕಲ್ಸ್ ಡೆವಲಪ್ಮೆಂಟ್ ಅಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಅರ್ಥ. ಫಾಲಿಕಲ್ಸ್ ಡೆವಲಪ್ಮೆಂಟ್ ಅಂಡ್ ಆಲ್ಸೋ ಸ್ಟಿಮ್ಯುಲೇಟಿಂಗ್, ಇಲ್ಲಿ ನಾವು ಹೇಳ್ತೀನಿ ಆಮೇಲೆ. ಅಂಡ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಓವ್ಯುಲೇಷನ್ ಆದ್ಮೇಲೆ ಕಾರ್ಪಸ್ ಲ್ಯೂಟಿಯಮ್ ಅನ್ನ ಮೇಂಟೈನ್ ಮಾಡುತ್ತೆ. ಯು ನೋ ದ ಕಾರ್ಪಸ್ ಲ್ಯೂಟಿಯಮ್, ಒನ್ಸ್ ದ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ಸ್ ಇಟ್ ಬಿಕಮ್ಸ್ an endocrine gland called corpus luteum. Again, that acts as an endocrine gland by producing hormone called progesterone. So main ಆಗಿ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಗೆ ಬಂದಾಗ ನೀವು ಇದನ್ನ ಬರೀರಿ ಇಲ್ಲಿ. ಸೊ ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಅನ್ನ ಬರಿಬೇಕಾಗುತ್ತೆ. ಬಿಕಾಸ್ ಆಸ್ ದ ನೇಮ್ ಇಂಡಿಕೇಟಿಂಗ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಇದು ಫಾಲಿಕಲ್ ಗಳನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಅದೇ ತರ ದೇ ಆಲ್ಸೋ ಹೆಲ್ಪ್ಸ್ ಟು ಪ್ರೊಡ್ಯೂಸ್ ಸಮ್ ಹಾರ್ಮೋನ್. LH ಇದೆಯಲ್ಲ, ಇದು ದಟ್ ಪ್ರೊಡ್ಯೂಸರ್ಸ್ helps to produce a hormone called androgen in male. So most commonly type of androgen is called testosterone. Leydig cells, you know, they are present in the interstitial cells. ಅಂದ್ರೆ ಸೆಮಿನಿಫೆರಸ್ ಟೇಬಲ್ಸ್ ನ ಸುತ್ತ ಇರುತ್ತೆ ನೋಡಿ, ಆ ಒಂದು ಸ್ಪೇಸ್ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಗಳಿರುತ್ತೆ, ಲೇಡಿಕ್ ಸೆಲ್ಸ್. ಫ್ರಮ್ ದೇರ್ ದ androgen or it may be the testosterone are being produced, ಅಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಕೂಡ ನೆನಪಿರಲಿ. ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್, ದಟ್ಸ್ ವೈ. ಸೊ ಗ್ರೋತ್ ಹಾರ್ಮೋನ್, ಯು ನೋ ದಟ್ ಜಾಸ್ತಿ ಆದರೆ ಜೈಗ್ಯಾಂಟಿಸಮ್ ಆಗುತ್ತೆ, ಕಡಿಮೆ ಆದರೆ ಡ್ವಾರ್ಫಿಸಮ್ ಆಗುತ್ತೆ. ಇನ್ ಅಡಲ್ಟ್ಸ್, hyper secretion of growth hormone leads into acromegaly, disproportionate development of bones. Okay, so next ಅದಾದ್ಮೇಲೆ prolactin, ಅದು ಮಿಲ್ಕ್ ಎಜೆಕ್ಷನ್ ಮತ್ತೆ ರಿಲೀಸಿಂಗ್ಗೆ ಸಹಾಯ ಮಾಡುತ್ತೆ, ಪ್ರೊಡಕ್ಷನ್ಗೆ ಮೆಮರಿ ಗ್ಲ್ಯಾಂಡ್ಸ್ ಅಲ್ಲಿ ಆಫ್ಟರ್ ದ ಪಾರ್ಚುರೇಷನ್. ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್,
So these hormones stimulates the thyroid gland to produces the iodothyronine called T3 and T4, triiodothyronine and tetraiodothyronine. So next, adrenal gland ಇಂದ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ಗಳೇನಿದೆ, ಕಾರ್ಟಿಕಾಯ್ಡ್ಸ್, ಗ್ಲೂಕೋಕಾರ್ಟಿಕಾಯ್ಡ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಸೊ ಹೆಲ್ಪ್ ಮಾಡೋ ಹಾರ್ಮೋನ್ ಯಾವುದು? ಸೊ ACTH, ಅಡ್ರಿನೋಕಾರ್ಟಿಕೋಟ್ರಾಫಿಕ್ ಹಾರ್ಮೋನ್. ಲ್ಯೂಟಿನೈಸಿಂಗ್ ಹಾರ್ಮೋನ್ LH ಏನ್ ಮಾಡುತ್ತೆ? ಆಸ್ ದ ನೇಮ್ ಇಂಡಿಕೇಟಿಂಗ್, ಎಲ್ ಅಂತ ನೆನ್ಪಿಟ್ಕೊಳ್ಳಿ, ದಟ್ ಸ್ಟಿಮ್ಯುಲೇಟ್ಸ್ ದ ಲೇಡಿಕ್ ಸೆಲ್ಸ್ ಇನ್ ಮೇಲ್, ಲೇಡಿಗ್ cells and the interstitial cells to produce a testosterone, helps in ovulation. We know the LH surge. LH surge ಅಂತ ಹೇಳಿದ್ರೆ during the midday of the menstrual cycle. So 14 or 15th day ಅಲ್ಲಿ ಏನಾಗುತ್ತೆ? Secretion of the LH is more. Okay, so ಅದು that induces the rupturing of the Graafian follicle to release the ovum, called ovulation ಆಗುತ್ತೆ. Next, corpus luteum ಅನ್ನು maintain ಮಾಡುತ್ತೆ. So follicular stimulating hormone that helps to maintain the follicles. Follicles ಗಳು growth ಗೆ, mature ಆಗೋದಕ್ಕೆ, development ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದಿಷ್ಟು ಜೊತೆಗೆ, and we know that we have discussed, sorry, just a minute, we have discussed two more hormones there. ಎರಡು ಹಾರ್ಮೋನ್ಸ್ ಗಳನ್ನ ಹೇಳಿದೆ ನಾನು ಅಲ್ಲಿ. ಯಾವುದದು? So one is the oxytocin, okay, and the oxytocin, and second one is the vasopressin. So oxytocin ಏನ್ ಮಾಡುತ್ತೆ? So it's very important, ಕಾಮನ್ ಆಗಿ ಕೇಳ್ತಾರೆ. It is responsible for, ಇದನ್ನ ಕಾಮನ್ ಆಗಿ ನಾವು ಬರ್ತ್ ಹಾರ್ಮೋನ್ ಅಂತ ಹೇಳ್ಬೋದು. ಬರ್ತ್ ಹಾರ್ಮೋನ್, because it brings the contraction and mild uterine contraction during the childbirth. So you can directly say uterine contraction during the childbirth. Okay, uterine contraction ಮಾಡುತ್ತೆ. So thereby it is responsible for the formation of the parturition ಗೆ ಸಹಾಯ ಮಾಡ್ತದೆ. And also helps in the ejection of the milk production ಅಲ್ಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಇದನ್ನ ಬರ್ತ್ ಹಾರ್ಮೋನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅದೇ ತರ ವ್ಯಾಸೋಪ್ರೆಸಿನ್, as we said, anti-diuretic hormone. Okay, reabsorption of the water from the kidney, helps in reabsorption of water from the kidney, kidney ಇಂದ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಅಂದ್ರೆ ರೀಅಬ್ಸಾರ್ಬ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇನ್ನೊಂದನ್ನ ಸ್ಟಡಿ ಮಾಡೋದು ನಾವು, ಎಲ್ಲಿ? ಪಾರ್ಸ್ ಇಂಟರ್ಮೀಡಿಯಾದಲ್ಲಿ ಸೆಕ್ರೀಟ್ ಆಗೋದು. ಯಾವುದದು? MSH, ಮೆಲಾನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ದ ಮೆಲಾನಿನ್ ಪಿಗ್ಮೆಂಟ್. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ಹೆಲ್ಪ್ಸ್ ಇನ್ ದ ಪಿಗ್ಮೆಂಟೇಷನ್ ಅಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ದಟ್ಸ್ ದ ಥಿಂಗ್. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ದ ಪಿನಿಯಲ್ ಗ್ಲ್ಯಾಂಡ್, so that is also present at the base of the brain. ಆ ಬ್ರೈನ್ ಅಲ್ಲಿ ಕಂಡು ಬರುತ್ತೆ. So what we used to call it as 24-hour rhythm diurnal. ಅಂದ್ರೆ ನಮ್ಗೆ ರಾತ್ರಿ ಹಗಲು ಈ ಎಲ್ಲ ಪರಿಜ್ಞಾನ ಬರ್ಬೇಕು ನೋಡಿ. ಜೊತೆಗೆ ಎವ್ರಿ ಡೇ ವಿ ಸ್ಟಾರ್ಟೆಡ್ ಟು ಸ್ಲೀಪ್ ಬೈ 10 PM. ಹಾಗೆ ತಿಳ್ಕೊಳ್ಳೋಣ. ನೀವು ದಿನ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ರೆ, ಒಂದು ವಾರ ಕಂಟಿನ್ಯೂ ಮಾಡಿದ್ರೆ, ಆಟೋಮ್ಯಾಟಿಕಲಿ ಆಫ್ಟರ್ 8th day your body requires rest by 10 PM only. ಅವಾಗಲೇ ನಮಗೆ ರೆಸ್ಟ್ ಬೇಕು ಅನ್ಸುತ್ತೆ, ಬಟ್ ಇಟ್ ರಿಮೆಂಬರ್ಸ್, ಅಂದ್ರೆ ಅದು ನೆನ್ಪಿಟ್ಕೊಂಡಿರುತ್ತೆ. ಸೊ ಜೊತೆಗೆ ಯು ನೋ ಸಮ್ ಆಫ್ ದ ಮೋಸ್ಟ್ ರಿದಮಿಕ್ ಬಾಡಿಲಿ ಆಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ಹಾರ್ಟ್ ಬೀಟ್ ರೇಟ್. ಸೊ ಯಾವಾಗಲೂ ಒಂದೇ ಥರ ಇರುತ್ತೆ, ಅದು ರೆಸ್ಪಿರೇಷನ್ ರೇಟ್ ಒಂದೇ ಥರ ಇರುತ್ತೆ. ಅಂದರೆ ಒಂದು ನಿಮಿಷಕ್ಕೆ 17 times ನಾವು ರೆಸ್ಪೈರ್ ಮಾಡ್ತೀವಿ ಅಂತ ಹೇಳಿದ್ರೆ 17 times. ಓಕೆ, ಏನಾದರೂ ಕೂಡ ಅಬ್ನಾರ್ಮಲ್ ಕಂಡೀಷನಲ್ಲಿ ಮಾತ್ರ ಹಾಗೆ ಹೀಗೆ ಆಗುತ್ತೆ. ಸೊ ಅದೇ ಥರ ಅವರ ಹಾರ್ಟ್ ಬೀಟ್ ರೇಟ್, ಅದು ರೆಸ್ಪಿರೇಷನ್ ರೇಟ್ ಆಯಿತು. ಹಾರ್ಟ್ ಬೀಟ್ ರೇಟ್ಗೆ ಬಂದರೆ 72 per minute ಅಂತ ಹೇಳಿದ್ರೆ 72 per minute. ಮೆನಿಸ್ಟ್ರಲ್ ಸೈಕಲ್ 29 days 30 days ಅಂತ ಹೇಳಿದ್ರೆ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದೀಸ್ ಆರ್ ಆಲ್ ಕಾಲ್ಡ್ ರಿದಮಿಕ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಕಂಟ್ರೋಲಿಂಗ್ ಮೋಸ್ಟ್ ಆಫ್ ದ ಆಕ್ಟಿವಿಟೀಸ್ ಇನ್ ಎ ರಿದಮ್, ಅಂದರೆ ರಿದಮಿಕ್ ಇಂಟರ್ವಲ್ ಅಲ್ಲಿ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇದನ್ನ 24 hours ರಿದಮ್ ಆರ್ ಯು ಕ್ಯಾನ್ ಸೇ ಡೈಯೂರ್ನಲ್ ಅಂತ ಹೇಳ್ತೀವಿ. ಯಾವುದದು? pineal gland. And what is the main function of the pineal gland? The main function is so controlling over the sleep wake cycle. You know, sleep wake. So ಅಂದ್ರೆ ನಿದ್ರೆ ಮತ್ತು ಎಚ್ಚರಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ, ಟೆಂಪರೇಚರ್ ಆಫ್ ಅವರ್ ಬಾಡಿ. ಅಂಡ್ ಆಲ್ಸೋ ಕಂಟ್ರೋಲಿಂಗ್ ಓವರ್ ದ ಮೆನ್ಸ್ಟ್ರಿಯಲ್ ಸೈಕಲ್.
ಮೆನ್ಸ್ಟ್ರಿಯಲ್ ಸೈಕಲ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಓಕೆನಾ? ಸೊ ಲುಕ್ ಅಟ್ ಹಿಯರ್, ಸ್ಲೀಪ್ ವೇಕ್ ಸೈಕಲ್. ಓಕೆ, ನಿದ್ರೆ ಮತ್ತೆ ಎಚ್ಚರಗಳು ಯಾವ ತರ. ಈಗ ನಾವು ಮಲಗಿದೀವಿ ಅಂತ ಹೇಳಿದ್ರೆ, ಸೊ ಕಾಮನ್ ಆಗಿ ಏನ್ ಮಾಡ್ತಾ ಇರುತ್ತೆ, ಈಗ ನಾವು ಹಾಗೆ ಮಲ್ಕೊಂಡ್ಬಿಟ್ಟಿರಲ್ಲ, ಇಟ್ಸ್ ಜಸ್ಟ್ ಲೈಕ್ ಎ ಥರ್ಡ್ ಐ. ಸೊ ಮೂರನೇ ಕಣ್ಣಿದ್ದ ಹಾಗೆ ನಮಗೊಂದು ಪರಿಜ್ಞಾನ ಇರುತ್ತೆ. ಸೊ ಅದನ್ನ ತಗೊಂಬರೋದು ಯಾವುದು, ಪಿನಿಯಲ್ ಗ್ಲ್ಯಾಂಡ್ ಆಗಿರುತ್ತೆ. ಲೈಕ್ ವೈಸ್ ಇಟ್ ಇಸ್ ಆಲ್ಸೋ ಮೇಂಟೈನಿಂಗ್ ದ ಬಾಡಿ ಟೆಂಪರೇಚರ್. ನಾವು ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡ್ತಾ ಇರುತ್ತೆ, ವಾಟರ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇರುತ್ತೆ, ಇಂಡೈರೆಕ್ಟ್ಲಿ ವಾಟರ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಮಿನಿಸ್ಟ್ರಿಯಲ್ ಸೈಕಲ್ ಅನ್ನ ಮೇಂಟೈನ್ ಮಾಡುತ್ತೆ. And you know, it's also very important to maintain our metabolism and pigmentation. Two words they have given in your textbook. Those are called controlling over the metabolism. Metabolism as well as the pigmentation. Pigmentation. So, yella words ko nenpirli. So now we are talking about only pineal gland. But we have to remember, if we are considering this pineal gland as a endocrine gland, they must produce an hormone. ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡಬೇಕು. ಆ ಹಾರ್ಮೋನ್ ಯಾವುದು ಆಗಿದ್ರೆ ದಟ್ ಈಸ್ ಕಾಲ್ಡ್ ಮೆಲಟೋನಿನ್. ಮೆಲಟೋನಿನ್ ಅಂತ ಹೇಳ್ಬೋದು. ಓಕೆನಾ? ಸೊ ವಾಟ್ ಈಸ್ ದ ಹಾರ್ಮೋನ್ ಸೆಕ್ರೆಟೆಡ್ ಬೈ ದ ಪಿನಿಯಲ್ ಗ್ಲ್ಯಾಂಡ್? ದಟ್ ಈಸ್ ಕಾಲ್ಡ್ ಮೆಲಟೋನಿನ್ ಹಾರ್ಮೋನ್, and that is also called 24-hour rhythm hormone, diurnal hormone. Okay, and the main function of the pineal gland and the melatonin is it is controlling over the sleep wake cycle. Sleep wake cycle na control ಮಾಡ್ತಾ ಇರುತ್ತೆ. ಎಷ್ಟು ಹೊತ್ತು ನಿದ್ರೆ ಮಾಡ್ತೀರಾ, ಎಷ್ಟು ಎಚ್ಚರ ಇರ್ತೀರಾ, ಇದೆಲ್ಲ ಕಂಟ್ರೋಲ್ ಮಾಡೋದು. ಸೊ ನಮಗೆ ನಮ್ಮ ಬಾಡಿಗೆ ಸ್ಟ್ರೈನ್ ಆಗ್ತಾ ಇದೆ, ಐ ವಾಂಟ್ ಟು ಸ್ಲೀಪ್ ರೈಟ್ ನಾವ್ ಅಂತ ಅನಿಸಿದಾಗ ಆ ನಿದ್ರೆ ಬರೋದಕ್ಕೆ ಕಾರಣನೂ ಕೂಡ ಇದೇ ಆಗಿರುತ್ತೆ. ಸೊ ಎರಡನ್ನೂ ಕೂಡ ಕಂಟ್ರೋಲ್ ಮಾಡ್ತಾ ಇರೋದು. ಅಂಡ್ ಬಾಡಿ ಟೆಂಪರೇಚರ್, ವಾಟರ್ ಬ್ಯಾಲೆನ್ಸ್, ಮೆನ್ಸ್ಟ್ರಿಯಲ್ ಸೈಕಲ್, ಮೆಟಬಾಲಿಸಮ್ ಅಂಡ್ ಪಿಗ್ಮೆಂಟೇಷನ್. ಮೆಟಬಾಲಿಸಮ್ means sum total of all the biochemical reactions that takes place inside our body. ಅದು ನಮ್ಮನ್ನ ಕೇಳಿ ಮೆಟಬಾಲಿಸಮ್ ಮಾಡಲ್ಲ, ಕಂಟಿನ್ಯೂಸ್ ಆಗಿ ಅದೇನಾಗ್ತಾ ಇರುತ್ತೆ, ಆಟೋಮ್ಯಾಟಿಕಲಿ ಇಟ್ ಜಸ್ಟ್ ಗೋಯಿಂಗ್ ಟು ಬಿ ಮೆಟಬಲೈಸ್ ದ ಮೋಸ್ಟ್ ಆಫ್ ದ ಕಾಂಪೊನೆಂಟ್ ಟು ರಿಲೀಸ್ ದ ಎನರ್ಜಿ ಬೇಕಾಗುತ್ತಲ್ಲ. ಸೊ ನೆಕ್ಸ್ಟ್ ಪಿಗ್ಮೆಂಟೇಷನ್ ಅಂದ್ರೆ ನಮ್ಮ ಬಾಡಿಯಲ್ಲಿರೋ ಕಾಂಪ್ಲೆಕ್ಸ್ ಅಯಾನ್ ಪಿಗ್ಮೆಂಟೇಷನ್ ಅನ್ನು ಕೂಡ ಏನ್ ಮಾಡುತ್ತೆ, ಅದು ಮೇಂಟೈನ್ ಮಾಡುತ್ತೆ. ಸೊ ದಟ್ಸ್ ನಥಿಂಗ್ ಬಟ್ ಪಿನಿಯಲ್ ಗ್ಲ್ಯಾಂಡ್. ನೆನ್ಪಿಟ್ಕೊಬೇಕಾಗಿರೋದು ಮೆಲಟೋನಿನ್ and most of the bodily activities ಏನ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಹಾರ್ಮೋನ್ ನೋಡೋಣ. that's nothing but thyroid gland. ಸೊ ನಾವು ಇವಾಗ ಕ್ಲಾಸ್ 11 ಅಲ್ಲಿ ಓದ್ತಾ ಇದ್ದೀವಿ. ನಿಮ್ಮ ಕರ್ನಾಟಕ ಓಲ್ಡ್ ಸಿಲೆಬಸ್ ನೋಡಿದ್ರೆ they were studying all these things in class 10 only. ಎಲ್ಲವೂ ಕೂಡ ಸೇಮ್ ಕಾನ್ಸೆಪ್ಟ್ ಇತ್ತು. ಬಟ್ ಇವಾಗ ಚೇಂಜ್ ಮಾಡಿಬಿಟ್ಟು ಒಂದು ಲೆವೆಲ್ಗೆ ಈಸಿ ಆಗಿದೆ ಅಷ್ಟೇ ಅದು. ಸೊ ಥೈರಾಯ್ಡ್ ಗ್ಲ್ಯಾಂಡ್ ನೋಡಿ ಎಲ್ಲಿ ಇರುತ್ತೆ ಮತ್ತೆ ಏನು ಫಂಕ್ಷನ್ ಮಾಡುತ್ತೆ. ಆಸ್ ಐ ಸೆಡ್, ಥೈರಾಯ್ಡ್ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ ಜಸ್ಟ್ ಬಿಲೋ ದ ಲ್ಯಾರಿಂಗ್ಸ್. ಲ್ಯಾರಿಂಗ್ಸ್ನ ಕೆಳಭಾಗದಲ್ಲಿದೆ. ಸೊ ದಿಸ್ ಈಸ್ ದ ಲ್ಯಾರಿಂಗ್ಸ್, ಕೆಳಭಾಗದಲ್ಲಿದೆ. ಅಂಡ್ ಜಸ್ಟ್ ಇನ್ ಫ್ರಂಟ್ ಆಫ್ ದ ಟ್ರೇಕಿಯಾ. ಸೊ ಟ್ರೇಕಿಯಾ ಇಲ್ಲೇ ಇದೆ, ಟ್ರೇಕಿಯಾದ ಮುಂಭಾಗದಲ್ಲಿ ಇರುತ್ತೆ. ಆನ್ ಈದರ್ ಸೈಡ್ ಆಫ್ ದ ಟ್ರೇಕಿಯಾ ಯು ಕ್ಯಾನ್ ಸೇ. ಅಂಡ್ ಯು ನೋ ದಟ್ ದೀಸ್ ಥೈರಾಯ್ಡ್ ಗ್ಲ್ಯಾಂಡ್ಸ್ ಆರ್ ಬೈಲೋಬ್ಡ್. ಯು ಕ್ಯಾನ್ ಸೇ ಬೈಲೋಬ್ಡ್ ಅಂತ, ಬಟ್ ದೇ ಹ್ಯಾವ್ ಜಾಯಿಂಡ್. ಓಕೆ, ಜಾಯಿಂಡ್ ಆಗಿರುತ್ತೆ, ಜಾಯಿನ್ ಆಗಿರುತ್ತೆ. ಸೊ ಬೈ ದ ಸ್ಟ್ರಕ್ಚರ್, blind structure, closed structure called isthmus. Isthmus. See, most of the body parts, while they are connecting, we used to call it as isthmus. Very odd this word isthmus. So this is the connection between the fallopian tube and the uterine fundus. Okay, uterus ಮತ್ತೆ fallopian tube ಅನ್ನ ಕನೆಕ್ಟ್ ಮಾಡೋ ಒಂದು ಪಾರ್ಟ್ ಇದೆ, ನೆನಪಿದೆಯಾ? ಇಸ್ತ್ಮಸ್ ಅಂತ. ಫಲೋಪಿಯನ್ ಟ್ಯೂಬ್ ಅಲ್ಲಿ 3 ಪಾರ್ಟ್ ಇರುತ್ತೆ, ಇಸ್ತ್ಮಸ್, ಆಂಪ್ಯುಲಾ ಅಂಡ್ ಇನ್ಫಂಡಿಬುಲಮ್. ಆ ಇಸ್ತ್ಮಸ್ ಅನ್ನೋದು ಕನೆಕ್ಟಿಂಗ್ ರೀಜನ್, ಜಾಯಿಂಟ್ ರೀಜನ್ ಆಗಿರುತ್ತೆ. ಹಾಗಾಗಿ ಈ ಪೋರ್ಷನ್ ಏನಿದೆ, ಈ ಮಿಡಲ್ ಪೋರ್ಷನ್, ದಿಸ್ ಈಸ್ ಕಾಲ್ಡ್ ದ ಇಸ್ತ್ಮಸ್. Okay, now there are number of globules are present here. So thyroid glands are made up of number of globules. ಈ ತರ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಯಾವ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು. ಸೊ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಥೈರಾಯ್ಡ್ ಗ್ಲ್ಯಾಂಡ್. ಸೊ ದಿಸ್ ಈಸ್ ಬೀಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಪ್ರೊಡ್ಯೂಸಿಂಗ್ ದ ಹಾರ್ಮೋನ್ ಕಾಲ್ಡ್ ಥೈರಾಕ್ಸಿನ್. ಥೈರಾಕ್ಸಿನ್ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ ಅನ್ನ ಸೆಕ್ರೆಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸ್ಟಿಮ್ಯುಲೇಟೆಡ್ ಬೈ ದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ TSH ಫ್ರಮ್ ದ ಪಿಟ್ಯೂಟರಿ. From the pituitary. Okay, pituitary stimulating the thyroid gland by producing TSH hormone. Now the thyroid gland secreting the thyroxine hormone. Okay, this is commonly known as a personality hormone. ಇದನ್ನ ಪರ್ಸನಾಲಿಟಿ ಹಾರ್ಮೋನ್ ಅಂತ ಹೇಳ್ಬೋದು. ಯಾಕೆ ಪರ್ಸನಾಲಿಟಿ ಹಾರ್ಮೋನ್ ಅಂತ ಹೇಳ್ತೀವಿ? You know, most of our bodily activities and function.
ಸೊ ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ದ ಮೆಟಬಾಲಿಸಮ್. ಮೆಟಬಾಲಿಸಮ್ ಚೆನ್ನಾಗಿದ್ರೆ ನಮ್ಮ ಪರ್ಸನಾಲಿಟಿ, ಫಿಸಿಕಲ್ ಪರ್ಸನಾಲಿಟಿ ಐ ಆಮ್ ಟಾಕಿಂಗ್ ಅಬೌಟ್, ಸೊ ಪರ್ಸನಾಲಿಟಿ ಚೆನ್ನಾಗಿರುತ್ತೆ. ಈಗ ಮೆಟಬಾಲಿಸಮ್ಗೆ ರೆಸ್ಪಾನ್ಸಿಬಲ್ ಆಗೋದು ಇದೇ ಹಾರ್ಮೋನ್ ಆಗಿರುತ್ತೆ. ಓಕೆನಾ, ಥೈರಾಕ್ಸಿನ್ ಅಂತ ಹೇಳ್ತೀವಿ. ಸೊ ನಾವು ಯು ನೋ ದೇ ಆರ್ ಆಲ್ಸೋ ಕಾಲ್ಡ್ ಅಯೋಡೋಥೈರೋನಿನ್. ವಿ ಯೂಸ್ ಟು ಕಾಲ್ ಇಟ್ ಆಸ್ ಥೈರೋನಿನ್ ಅಂತ ಹೇಳ್ಬೋದು. ಓಕೆ, ಇದರಲ್ಲಿ ಇವಾಗ there are two different types of hormones are present. So they are commonly called T3 and T4. T3 and T4. As the name indicates, T3 ಅಂತ ಹೇಳಿದ್ರೆ triiodothyronin. Okay. Next one is T4. 4 in the sense tetra. So tetraiodothyronin. Okay. As the name indicates, we are mentioning them. So next. The most common is tetraiodothyronin is commonly called thyroxine. ಇದನ್ನೇ ಥೈರಾಕ್ಸಿನ್ ಅಂತ ಹೇಳೋದು. ಓಕೆ, ಇದು ಯಾವಾಗ ಸೆಕ್ರೆಟ್ ಆಗುತ್ತೆ, ಯಾಕೆ ಸೆಕ್ರೆಟ್ ಆಗುತ್ತೆ, ಮತ್ತೆ ಹೇಗೆ ಸೆಕ್ರೆಟ್ ಆಗುತ್ತೆ? ಯು ನೋ, ಇಫ್ ಅವರ್ ಥೈರಾಯ್ಡ್ ಗ್ಲ್ಯಾಂಡ್ ವಾಂಟ್ಸ್ ಟು ಪ್ರೊಡ್ಯೂಸ್ ದ ರೈಟ್ ಅಮೌಂಟ್ ಆಫ್ ಥೈರಾಕ್ಸಿನ್, ಅಡಿಕ್ವೇಟ್ ಅಮೌಂಟ್ ಆಫ್ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ವಿ ನೀಡ್ ರೈಟ್ ಅಮೌಂಟ್ ಆಫ್ ಅಯೋಡೈನ್ ಇನ್ ಅವರ್ ಡಯಟ್. ಸೊ ದಟ್ ವಾಟ್ ಇಸ್ ದ name of the mineral that stimulates the thyroxine. Thyroid gland anna stimulate ಮಾಡ್ತಾ ಇದೆ. That thyroid gland is responsible for the production of thyroxine. Look at here, iodine in our diet. ನಾವು ತಿನ್ನೋ ಫುಡ್ ಅಲ್ಲಿ ರೈಟ್ ಲೆವೆಲ್ ಆಫ್ iodine ಇದ್ರೆ that stimulates the thyroid gland to produce the enough amount of adequate amount of thyroxine. It's very essential because it is maintaining the metabolism. As I said, ಇದನ್ನ ಪರ್ಸನಾಲಿಟಿ ಹಾರ್ಮೋನ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಈಗ ಫಂಕ್ಷನ್ ನೋಡೋಣ. ಸೊ ದಿಸ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ಓವರ್ ದ ಮೆಟಬಾಲಿಸಮ್ ಆಫ್ carbohydrate. Okay, so next fat and the next one is the protein. ಇದೆಲ್ಲವನ್ನು ಕೂಡ ಮೆಟಬಾಲಿಸಮ್ ಮೇಂಟೈನ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ಇನ್ಕ್ರೀಸಸ್ ದ ಬಾಡಿ ಹೀಟ್. ನಮ್ಮ ಬಾಡಿ ಹೀಟ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ದಟ್ ಇಟ್ ಇಸ್ ಮೇಂಟೈನಿಂಗ್ ದ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ. ವಾಟರ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದೆ. ಓಕೆ, ಅಂಡ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಅನ್ನು ಕೂಡ ಇದೇನು ಮಾಡುತ್ತೆ, ಮೇಂಟೈನ್ ಮಾಡುತ್ತೆ. ಸೊ ಇವಾಗ if you are not able to get a right level of iodine in our food, ಸಿಗ್ಲಿಲ್ಲ ಅಂದರೆ ಸೊ ಏನಾಗುತ್ತೆ, it doesn't work properly. ಥೈರಾಯ್ಡ್ ಗ್ಲ್ಯಾಂಡ್ ಪ್ರಾಪರ್ ಆಗಿ ವರ್ಕ್ ಆಗಲ್ಲ. ಇನ್ ದಟ್ ಕೇಸಸ್ ದಟ್ ಬಿಕಮ್ಸ್ swollen. ಈಗ ಇಲ್ಲಿ ತಿಳ್ಕೊಳ್ಳೋಣ. ಸೊ ಎಸ್, ಲುಕ್ ಅಟ್ ಹಿಯರ್. ಸೊ ನಾವು ಡ್ಯೂರಿಂಗ್ ದ ಡಯಟ್ ನಿಮ್ಗೆ ಅದಕ್ಕೆ ಉಪ್ಪಿನ ಮೇಲೆ ಬರ್ದಿರುತ್ತೆ ನೋಡಿ, ಸಾಲ್ಟ್. ಆ ಪ್ಯಾಕೆಟ್ಸ್ ಏನ್ಗಳಿದೆ, ಆ ಸಾಲ್ಟ್ ಪ್ಯಾಕೆಟ್ ಮೇಲ್ಭಾಗದಲ್ಲಿ ಬರ್ದಿರುತ್ತೆ, ರೈಟ್ ಲೆವೆಲ್ ಆಫ್ ಅಯೋಡೈನ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಮೆಂಟಲ್ ಡೆವಲಪ್ಮೆಂಟ್. ಓಕೆ, ನಮಗೆ ಮತ್ತೆ ಮಕ್ಕಳಿಗೆ ಅಯೋಡಿನ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಮ್ಮ ಮೆಂಟಲ್ ಡೆವಲಪ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಲುಕ್ ಅಟ್ ಹಿಯರ್. ಫಸ್ಟ್ ಒನ್ ಇಸ್ ಹೈಪೋಥೈರಾಯ್ಡಿಸಮ್, ದ ಡಿಸಾರ್ಡರ್ಸ್ ವಿಚ್ ಆರ್ ಕಾಸ್ಡ್ ಡ್ಯೂ ಟು the hyposecretion of the thyroxine from the thyroid gland. If the thyroid gland is not secreting enough amount of thyroxine, that condition is called hypothyroidism. Means less amount of thyroxine is being produced. Yake? Because of the lack of iodine in our diet. Namge iodine sigta illa. In that condition, so the thyroid gland is facing the stress. Adike stress ಆಗುತ್ತೆ. So that while it is producing enough amount of thyroxine, ಬೇಕು ಅಂತ ಪ್ರೊಡ್ಯೂಸ್ ಮಾಡಕ್ಕೆ ಟ್ರೈ ಮಾಡಿದಾಗ it becomes swollen, ಊದ್ಕೊಳ್ಳುತ್ತೆ. This condition leads to the simple goiter. See here, so that is nothing but swelling of thyroid gland. You can say. ಅರ್ಥ ಆಯ್ತಾ? ಸೊ ನೋಡಿ, ಈಗ ಕಡಿಮೆ ಅಯೋಡೈನ್ ಸಿಕ್ಕಿದಾಗ ಸೊ ಏನಾಗುತ್ತೆ, ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗಲ್ಲ. So during the hyposecretion of the thyroxine hormone, kadime secrete adaga, so that leads to thyroid gland leads to swell. So swollen agutte. This condition is called goiter. Idu goiter anta heltivi. So this can be cured by administrating the right level of iodine through the diet. ನಾವು ಇದನ್ನ ಕ್ಯೂರ್ ಮಾಡಬಹುದು. ಹೇಗೆ? ರೈಟ್ ಲೆವೆಲ್ ಆಗಿ ಒಳ್ಳೆ ಅಯೋಡೈನ್ ತಗೊಬೇಕು. ಎಲ್ಲ ಉಪ್ಪಲ್ಲೂ ಕೂಡ ಅಯೋಡೈನ್ ಇರೋದಿಲ್ಲ.
ಓಕೆ, ಅಯೋಡಿನ್ ಈಸ್ ಡಿಫ್ರೆಂಟ್. ಸೊ ಸಾಲ್ಟ್ ಟೇಸ್ಟ್ ಇಸ್ ಡಿಫ್ರೆಂಟ್. ಓಕೆ, ಸೊ ಹಾಗಾಗಿ swelling of thyroid gland leads to goiter, and goiter, it is an endemic disease. We can say it is an endemic disease. Endemic anta helidre, you know, different types of diseases, epidemic diseases, endemic diseases, pandemic diseases antara kelirtira. So illi epidemic anta helidre disease which can easily transmitted from person to person, ಈಸಿಯಾಗಿ ಟ್ರಾನ್ಸ್ಮಿಟ್ ಆಗುತ್ತೆ. ಎಂಡೆಮಿಕ್ ಅಂತ ಹೇಳಿದ್ರೆ ಡಿಸೀಸ್ ವಿಚ್ ಆರ್ ರಿಸ್ಟ್ರಿಕ್ಟೆಡ್ ಟು ಪರ್ಟಿಕ್ಯುಲರ್ ಪರ್ಸನ್ ಅಂಡ್ ಪರ್ಟಿಕ್ಯುಲರ್ ಪ್ಲೇಸ್. ಒಂದು ಪ್ಲೇಸ್ ಅಲ್ಲಿ ಇದ್ರೆ ಅಲ್ಲೇ ಇರುತ್ತೆ, ಅದು ಟ್ರಾನ್ಸ್ಮಿಟ್ ಆಗಲ್ಲ. ಒಂದು ಪರ್ಸನ್ ಅಲ್ಲಿ ಇದ್ರೆ ಅಲ್ಲೇ ಇರುತ್ತೆ, ಅದು ಟ್ರಾನ್ಸ್ಮಿಟ್ ಆಗಲ್ಲ. ಈಗ ನನಗೇನಾದ್ರೂ ಸಿಂಪಲ್ ಗಾಯ್ಟರ್ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ನೆವರ್ ಟ್ರಾನ್ಸ್ಮಿಟೆಡ್ ಟು ಮೈ ಫ್ಯಾಮಿಲಿ ಮೆಂಬರ್ಸ್, ಹೋಗಲ್ಲ. ಸೊ ಇದು ಎಂಡೆಮಿಕ್ ಡಿಸೀಸ್ ಆಗಿರುತ್ತೆ. ನೆಕ್ಸ್ಟ್, ಕ್ರಿಟಿನಿಸಮ್ ಇನ್ ಚಿಲ್ಡ್ರನ್. ಸೊ ಡ್ಯೂ ಟು ದ ಲ್ಯಾಕ್ ಆಫ್ ಅಯೋಡೈನ್, ಡ್ಯೂ ಟು ದ hyposecretion of the thyroxine, kadime secrete adre, that leads to another disorder that is called cretinism. So idu innu ಮುಂದುವರೆದ್ರೆ ಮಿಕ್ಸೆಡೆಮಾ ನೆನ್ಪಿಟ್ಕೊಳ್ಳಿ. 3 ತರ ಡಿಸೀಸ್ ಗಳು ಯಾವುದರಿಂದ ಬರ್ತಾ ಇರೋದು? hyposecretion of thyroxine, less secretion of thyroxine, hypothyroidism, it's a condition. ಆ ಕಂಡೀಷನ್ ಅಲ್ಲಿ 3 ತರ ಡಿಸೀಸ್ ಗಳು, ಗಾಯ್ಟರ್, ಕ್ರಿಟಿನಿಸಮ್, ಮಿಕ್ಸೆಡೆಮಾ. ಸೊ ಇವಾಗ ಕ್ರಿಟಿನಿಸಮ್ ಅಂದ್ರೆ ಏನಾಗುತ್ತೆ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಮೆಂಟಲ್ ರಿಟಾರ್ಡೇಷನ್, ಅಂದ್ರೆ ಬುದ್ಧಿ ಮಾಂದ್ಯತೆ ಉಂಟಾಗುತ್ತೆ. ದೇ ಆರ್ ನಾಟ್ ಏಬಲ್ ಟು ಥಿಂಕ್ ಆಸ್ ಜಸ್ಟ್ ಲೈಕ್ ಅದರ್ ಪೀಪಲ್, ಅದರ್ ಚಿಲ್ಡ್ರನ್. ಸೊ ನೆಕ್ಸ್ಟ್, ಲೋ ಇಂಟೆಲಿಜೆನ್ಸ್ ಕೋಶೆಂಟ್. ಸೊ ಅವರ IQ ತುಂಬಾ ಕಡಿಮೆ ಇರುತ್ತೆ. ನೋಡಿ ಎಷ್ಟು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಹೇಳೋದು ಪ್ರೆಗ್ನೆಂಟ್ ವುಮೆನ್ ಅಲ್ಲೂ ಕೂಡ ಅಷ್ಟೇನೆ, ಏನಾದರೂ ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಹುಟ್ಟೋ ಮಕ್ಕಳಲ್ಲಿ ಈ ಥರ ಪ್ರಾಬ್ಲಮ್ಗಳಿರುತ್ತೆ. ಓಕೆ, ಅಂದರೆ ಆ ಮಕ್ಕಳಲ್ಲಿ ಮೆಂಟಲ್ ರಿಟಾರ್ಡೇಷನ್ ಆಗೋದು, ಲೋ ಇಂಟೆಲಿಜೆಂಟ್ ಕೋಶೆಂಟ್ ಇರೋದು, IQ ಕಡಿಮೆ ಇರೋದು, ಆ ಥರ. ಅಬ್ನಾರ್ಮಲ್ ಸ್ಕಿನ್, ಈಗ ನಾರ್ಮಲ್ ಸ್ಕಿನ್ ಮಕ್ಕಳಲ್ಲಿ ನೋಡಿರ್ತೀರಾ ನೀವು ಹೇಗಿರುತ್ತೆ, ವೆರಿ ಸಾಫ್ಟ್ ಆಗಿ. ಸೊ ಜೊತೆಗೆ ಸ್ವಲ್ಪ ಯಾವುದೇ ಥರ ಡ್ರೈನೆಸ್ ಇರಲ್ಲ. ಬಟ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಡ್ರೈನೆಸ್, ಅಬ್ನಾರ್ಮಲ್ ಸ್ಕಿನ್ ಪ್ಯಾಟರ್ನ್ ಆ್ಯಂಡ್ ಆಲ್ಸೋ ಡೆಫ್ ಮ್ಯೂಟಿಸಮ್, ಅಂದರೆ ಕಿವಿ ಕೇಳದೆ ಇರೋದು, ಆ ಥರ ಎಲ್ಲ ಚಾನ್ಸಸ್ಗಳಾಗ್ಬೋದು. ನೆಕ್ಸ್ಟ್, ಇರ್ರೆಗ್ಯುಲರ್ ಮೆನಿಸ್ಟ್ರಿಯಲ್ ಸೈಕಲ್ ವಿಲ್ ಹ್ಯಾಪನ್ ಇನ್ ವಿಮೆನ್ ಆಸ್ ವೆಲ್. ವಿಮೆನಲ್ಲಿ ಏನಾದರೂ ಕೂಡ ಈ ಥರ ಹೈಪೋಥೈರಾಯ್ಡಿಸಮ್ ಆದರೆ ದಟ್ ಲೀಡ್ಸ್ ಟು ಇರ್ರೆಗ್ಯುಲರ್ ಮೆನಿಸ್ಟ್ರಿಯಲ್ ಸೈಕಲ್. ಸೊ ಇರ್ರೆಗ್ಯುಲರ್ ಮೆನಿಸ್ಟ್ರಿಯಲ್ ಸೈಕಲ್ ಆಗ್ತಿದೆ ಅಂತ ಹೇಳಿದ್ರೆ ದೇ ಕಮ್ ಟು ನೋ ದಟ್ so I am suffering from the hypothyroidism. So it's a curable disease, but how? So just by administrating the right level of iodine through our diet, that's it. So ivaga innondu case ide, if the thyroid gland secretes large amount of excess amount of thyroxine, ಜಾಸ್ತಿ secrete ಆಗ್ಬಿಟ್ರೆ that leads to another condition called hyperthyroidism. ಅದು hyperthyroidism ಆಗುತ್ತೆ. ಸರ್ ನೋಡಿ, ಇವಾಗ ನಾನು ಅವಾಗಲೇ ಹೇಳಿದೆ, ಯಾವುದೇ ಹಾರ್ಮೋನ್ಸ್ಗಳು ಅಷ್ಟೇ ಜಾಸ್ತಿ ಸೆಕ್ರೀಟ್ ಆದರೂ ಕಷ್ಟ, ಕಡಿಮೆ ಸೆಕ್ರೀಟ್ ಆದರೂ ಕಷ್ಟ. ಓಕೆ, ದೇ ಆರ್ ವೆರಿ ಲೆಸ್ ಇನ್ ಕ್ವಾಂಟಿಟಿ ಬಟ್ ದೇರ್ ಫಂಕ್ಷನ್ ಈಸ್ ಟೂ ಹ್ಯೂಜ್ ಅಂಡ್ ಜೈಗ್ಯಾಂಟಿಕ್. ಓಕೆ, ಹೈಪರ್ ಥೈರಾಯ್ಡಿಸಮ್ ಆಗ್ತಾ ಇದೆ. ಆಸ್ ಅ ನೇಮ್ ಇಂಡಿಕೇಟಿಂಗ್ ದ ಥೈರಾಕ್ಸಿನ್ ಹಾರ್ಮೋನ್ ಈಸ್ ಮೋರ್ ನವ್. ಇವಾಗ ಏನಾಗ್ಬೋದು, ಎಲ್ಲ ಜಾಸ್ತಿ ಆಗುತ್ತೆ. ನೆನ್ಪಿಟ್ಕೊಂಡ್ಬಿಡಿ, ಎಷ್ಟು ಹೈಪರ್ ಜಾಸ್ತಿ ಆಗ್ತಾ ಇರೋದು. ಏನೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ದ ಕಂಡೀಷನ್ ಈಸ್ ವೆರಿ ಸಿಂಪಲ್. ದ ಸಿಂಪ್ಟಮ್ಗಳು ಏನಿರುತ್ತೆ ಅಂತ ಹೇಳಿದ್ರೆ, ಪ್ರೊಟ್ರೂಷನ್ ಆಫ್ ದ ಐಬಾಲ್, ಪ್ರೊಟ್ರೂಷನ್ ಆಫ್ ದ ಐಬಾಲ್. ಐಬಾಲ್ಸ್ಗಳೇನಾಗಿರುತ್ತೆ, ಹೊರಗೆ ಬಂದಂತಿರುತ್ತೆ, ಕಣ್ಣು ಗುಡ್ಡೆಗಳು ಹೊರಗಡೆ ಬಂದಿರೋ ಥರ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದೇ ಥರ ಹಾರ್ಟ್ ಬೀಟ್ ರೇಟ್, ಬಾಡಿ ಟೆಂಪರೇಚರ್ ಮಾತ್ರ ಕಡಿಮೆ ಆಗುತ್ತೆ, ಹಾರ್ಟ್ ಬೀಟ್ ರೇಟ್, ರೆಸ್ಪಿರೇಷನ್ ರೇಟ್ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾರ್ಟ್ ಬೀಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಥರದ ಕಂಡೀಷನ್ ಆಗುತ್ತೆ. ಯಾವುದಿದು? ಹೈಪರ್ ಥೈರಾಯ್ಡಿಸಮ್. ಸೊ ಅದೇ ಥರ ಇನ್ನೊಂದು CTC ಅಂತ ಕೇಳಿರ್ತೀರಾ, ಕ್ಯಾಲ್ಸಿ ಥೈರಾಕ್ಸಿನ್ ಅಂತ ಹೇಳಿಬಿಟ್ಟು, ಕಾಮನ್ಲಿ ಕಾಲ್ಡ್ ಥೈರೋಕ್ಯಾಲ್ಸಿಟೋನಿನ್. ಇಟ್ ಈಸ್ ಕಾಮನ್ಲಿ ನಥಿಂಗ್ ಬಟ್ CTC ಅಂತ ಹೇಳ್ಬೋದು. ಸೊ ಏನು ಮಾಡುತ್ತೆ, ಆಸ್ ದ ನೇಮ್ ಇಂಡಿಕೇಟಿಂಗ್ ಥೈರೋಕ್ಯಾಲ್ಸಿಟೋನಿನ್, ಸೊ ಹೆಸರಲ್ಲೇ ಇರೋದ್ರಿಂದ ಕ್ಯಾಲ್ಸಿಯಂ ಅಮೌಂಟ್ ಅನ್ನು ರೆಗ್ಯುಲೇಟ್ ಮಾಡುತ್ತೆ. ಎಲ್ಲಿ? ಇನ್ ದ ಬ್ಲಡ್. ಸೊ ಬ್ಲಡ್ ಕ್ಯಾಲ್ಸಿಯಂ ಕಾನ್ಸಂಟ್ರೇಷನ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ದ ಥೈರಾಕ್ಸಿನ್ ಯೂಶುವಲಿ. ದಟ್ ಈಸ್ ಕಾಮನ್ಲಿ ಕಾಲ್ಡ್ ಥೈರೋಕ್ಯಾಲ್ಸಿಟೋನಿನ್. ಸೊ ಇದಿಷ್ಟು ಕೂಡ ಏನಾಗಿರುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್. ಏನೆಲ್ಲ ತಿಳ್ಕೊಂಡು ನೋಡಿ, ಥೈರಾಯ್ಡ್ ಗ್ಲ್ಯಾಂಡ್ ನಾರ್ಮಲ್ ಫಂಕ್ಷನ್, ಜನರಲ್ ಫಂಕ್ಷನ್. ಸೊ ಅದಾದ್ಮೇಲೆ ಕಡಿಮೆ ಆದ್ರೆ ಏನಾಗುತ್ತೆ, ಜಾಸ್ತಿ ಆದ್ರೆ ಏನಾಗುತ್ತೆ, ಇಷ್ಟು ಕೂಡ ಗೊತ್ತಿರಬೇಕು. ಸೊ ಬಾಡಿ ಟೆಂಪರೇಚರ್ ಅನ್ನ, ಸೊ ಆಸ್ ವಿ ಹ್ಯಾವ್ ರಿಟನ್ ಇನ್ ದ ಪ್ರಿವಿಯಸ್ ಸ್ಲೈಡ್, ಓಕೆ, ಬಾಡಿ ಟೆಂಪರೇಚರ್ ಅನ್ನ, ವಾಟರ್ ಬ್ಯಾಲೆನ್ಸ್ ಅನ್ನ,
ಸೊ ಜೊತೆಗೆ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್, ಫ್ಯಾಟ್ ಮತ್ತು ಪ್ರೋಟೀನ್. ಸೊ ಆ್ಯಂಡ್ ಬ್ಲಡ್ ಕ್ಯಾಲ್ಶಿಯಂ ಲೆವೆಲನ್ನು ಕಂಟ್ರೋಲ್ ಮಾಡೋದು ಥೈರಾಕ್ಸಿನ್ ಆಗಿರುತ್ತೆ. ಸೊ ಅಕಸ್ಮಾತ್ ಏನಾದರೂ ಕಡಿಮೆ ಆದರೆ ಹೈಪೋಥೈರಾಯ್ಡಿಸಮ್ ಆಗುತ್ತೆ. ಈ ಥರ ಡಿಸೀಸ್ಗಳು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಡಿಸೀಸ್ಗಳು ಗಾಯ್ಟರ್, ಕ್ರೆಟಿನಿಸಮ್ ಆ್ಯಂಡ್ ಮಿಕ್ಸೆಡೆಮಾ. ಹೈಪೋಥೈರಾಯ್ಡಿಸಮ್ ಅಲ್ಲಿ, ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಡಿಸೀಸ್ ನೇಮನ್ನು ಮೆನ್ಷನ್ ಮಾಡಲ್ಲ. ವಿ ಆರ್ ಜಸ್ಟ್ ಮೆನ್ಷನಿಂಗ್ ದಟ್ what are the symptoms. Protrusion of the eyeball, heartbeat rate and respiration rate has been increased. So as well as we know that what is that thyrocalcitonin helps in maintaining the blood calcium level. So this to thyroid gland. When it comes to parathyroid gland, so we know that they are usually present in the back of the thyroid gland. So thyroid gland na ಹಿಂಭಾಗದಲ್ಲಿ ಕಂಡು ಬರುತ್ತೆ. So in our body, inside the thyroid gland, there are about 4 parathyroid glands are present. So these are many. 4 ಇರುತ್ತೆ. So as you said, so 2 in each lobe. 2 in each lobe of thyroid gland. Thyroid gland. Okay. So function ನೋಡೋಣ ಇವಾಗ. As I said, it is a gland. It must produce a hormone. ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡಬೇಕು, a hormone. So that is called PTH. PTH. So we can say parathormone. Parathormone. Or you can say parathyroid hormone. ಅದನ್ನ ಕಾಮನ್ ಆಗಿ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತಾನು ಕೂಡ ಹೇಳ್ಬೋದು. ಅದಕ್ಕೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತ. ಫಂಕ್ಷನ್ ಏನಿರ್ಬೋದು? The main function of the parathyroid hormone is to control the amount of calcium in the blood and bone. I'm just writing here. It is controlling about the amount of calcium. So calcium in blood and bone. Blood and bone. Okay. ಈಗ ಕಾಮನ್ ಆಗಿ ಏನಂತ ಹೇಳಿದ್ರೆ 2 ತರ ಇದೆ. ಒಂದು ಹೈಪರ್ ಸೆಕ್ರೀಷನ್ ಅಂಡ್ ಹೈಪೋಸೆಕ್ರೀಷನ್. ಹೈಪೋಸೆಕ್ರೀಷನ್ ಆದ್ರೆ ಏನಾಗುತ್ತೆ, ಹೈಪರ್ ಸೆಕ್ರೀಷನ್ ಆದ್ರೆ ಏನಾಗುತ್ತೆ? ಸೊ ಇಫ್ ಇಟ್ ಈಸ್ ಬೀಯಿಂಗ್ ಡಿಕ್ರೀಸ್ಡ್ ಅಂದ್ರೆ ನಾವು ಹೇಳ್ತಾ ಇದೀವಿ ಇವಾಗ ಹೈಪೋಸೆಕ್ರೀಷನ್ ಆಫ್ ದ ಪ್ಯಾರಾಥಾರ್ಮೋನ್ ಕಡಿಮೆ ಆಯಿತು ಅಂತ ಹೇಳಿದ್ರೆ, ಸೊ ದಟ್ ಲೀಡ್ಸ್ ಟು ವೀಕ್ನೆಸ್ ಇನ್ ದ ಬೋನ್. ವೀಕನ್ಸ್ ದ ಬೋನ್. ಬೋನ್ ವೀಕ್ ಆಗುತ್ತೆ. ಆಸ್ಟಿಯೋಪೊರಾಸಿಸ್ ಆಗುತ್ತೆ. ಓಕೆ, ಅಂದರೆ ಗೊತ್ತಿದೆಯಲ್ಲ, ಮೂಳೆಗಳಲ್ಲಿ ತೂತ ಬೀಳುತ್ತೆ, ರಂಧ್ರಗಳಾಗುತ್ತೆ, ಆಸ್ಟಿಯೋಪೊರಾಸಿಸ್. ಇಫ್ ದ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಸೆಕ್ರೀಟ್ಸ್ ಇನ್ ಎಕ್ಸಸ್ ಕ್ವಾಂಟಿಟಿ, ಅದನ್ನ ಹೈಪರ್ ಅಂತ ಹೇಳೋಣ. ಹೈಪರ್ ಸೆಕ್ರೀಷನ್ ಆದರೆ ದಟ್ ರಿಮೂವ್ಸ್ ದ ಕ್ಯಾಲ್ಸಿಯಂ. ಲುಕ್ ಅಟ್ ಹಿಯರ್, ದಟ್ ರಿಮೂವ್ಸ್ ದ ಕ್ಯಾಲ್ಸಿಯಂ ಇಟ್ ಸೆಲ್ಫ್. ಸೊ ಅವಾಗ ಏನಾಗುತ್ತೆ, ದ ಬೋನ್ಸ್ ಆಲ್ಸೋ ಬಿಕಮ್ಸ್ ವೀಕನ್. ಅಲ್ಲೂ ಕೂಡ ವೀಕ್ ಆಗುತ್ತೆ, ಮಸಲ್ ಸ್ಪ್ಯಾಮ್ ಆಗುತ್ತೆ. ಸೊ ವಿ ಕ್ಯಾನ್ ಸೇ ಮಸಲ್ ಸ್ಪ್ಯಾಸ್ಮ್ ಆಗುತ್ತೆ, ಕ್ರ್ಯಾಂಪ್ ಆಗುತ್ತೆ. ಜೊತೆಗೆ ರಿಮೂವ್ಸ್ ದ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಅನ್ನ ರಿಮೂವ್ ಮಾಡುತ್ತೆ. ರಿಮೂವ್ಸ್ ದ ಕ್ಯಾಲ್ಸಿಯಂ ಫ್ರಮ್ ದ ಬೋನ್. ಸೊ ದಟ್ again the bones are becoming weak. ತುಂಬಾ ಸಿಂಪಲ್ ಆಗಿರೋ ಕಾನ್ಸೆಪ್ಟು. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, there are 4, so which are embedded in the other endocrine gland called thyroid gland in the posterior region, in the back of the thyroid gland. So they are present 2 in each lobe of the thyroid gland. They are producing an hormone called a parathyroid hormone. It's also called a parathormone. And the amount of calcium can be maintained by the parathyroid hormone in the blood and bone. Maintain ಮಾಡ್ತಾ ಇರುತ್ತೆ. So ಅದರ ಜೊತೆಗೆ if the parathormone secreted in a less quantity, that condition is called hyposecretion. That weakens the bone. ಇದು ಬೋನ್ ಅನ್ನ ವೀಕ್ ಮಾಡುತ್ತೆ. That leads into osteoporosis. So ಅಂದ್ರೆ ಅದು ಸ್ಪಾಂಜ್ ತರ ಆಗ್ಬಿಟ್ಟಿರುತ್ತೆ. It becomes a sponge as well as the weak. So hyper secretion, ಜಾಸ್ತಿ ಸೆಕ್ರೀಟ್ ಆದ್ರೆ ಸೊ ಮಸಲ್ ಸ್ಪ್ಯಾಮ್ ಆಗುತ್ತೆ, ಜೊತೆಗೆ ಕ್ರ್ಯಾಂಪ್ ಆಗುತ್ತೆ, ರಿಮೂವ್ಸ್ ದ ಕ್ಯಾಲ್ಸಿಯಂ, ಅಗೇನ್ ದ ಬೋನ್ ಬಿಕಮ್ ವೀಕ್ಸ್. ಸೊ ಅದು ಕೂಡ ವೀಕ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಈಗ ಥೈಮಸ್. ಸೊ ಥೈಮಸ್ ಎಲ್ಲಿರುತ್ತೆ ಮತ್ತೆ ಹೇಗೆ ಸೆಕ್ರೀಟ್ ಆಗುತ್ತೆ? ಸೊ ವಿ ನೋ ದಟ್ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್, ಇಟ್ ಈಸ್ ಪ್ರೆಸೆಂಟ್ ನಿಯರ್, ಎಲ್ಲಿದೆ? ನಿಯರ್ ದ ವೆಂಟ್ರಲ್ ಅಯೋಟಾ. ವೆಂಟ್ರಲ್ ಅಯೋಟಾ ಹತ್ರ ಇರುತ್ತೆ, ಅಥವಾ ಜಸ್ಟ್ ಬಿನೀತ್ ದ ಸ್ಟರ್ನಮ್ ಹತ್ರ ಇರುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ಸೋ ಗ್ಲ್ಯಾಂಡ್. ಇದು ಗ್ಲ್ಯಾಂಡ್ ಆಗಿರೋದ್ರಿಂದ ವಿ ಕ್ಯಾನ್ ಸೇ ಇಟ್ ಈಸ್ ಪ್ರೊಡ್ಯೂಸಿಂಗ್ ಇನ್ ಹಾರ್ಮೋನ್ ಕಾಲ್ಡ್ ಥೈಮೋಸಿನ್. ಥೈಮೋಸಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಯಾವುದಕ್ಕೆ ಸಹಾಯ ಮಾಡುತ್ತೆ? ವಿ ನೋ ಥೈಮಸ್ ಅಂತ ಹೇಳಿದ್ರೆ ನಾವು ಅದನ್ನು ಟಿ ಇಂದ ಇಂಡಿಕೇಟ್ ಮಾಡ್ಬೋದು. ಓಕೆ, ಸೊ ಎಲ್ಲರೂ ತಿಳ್ಕೊಂಡಿರ್ತೀವಿ ನಾವು
ಏನಂತ ಹೇಳ್ಬಿಟ್ಟು ಟಿ ಲಿಂಫೋಸೈಟ್ ಮತ್ತು ಬಿ ಲಿಂಫೋಸೈಟ್ ಅಂತ ಹೇಳಿಬಿಟ್ಟು ನೆನಪಿದೆಯಲ್ಲ ನಿಮಗೆ. ಸೊ ಅಲ್ಲಿಗೆ ಏನರ್ಥ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಟಿ ಲಿಂಫೋಸೈಟ್ಸ್. ಟಿ ಲಿಂಫೋಸೈಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ವಿ ನೋ ದಿಸ್ ಈಸ್ ಕಾಲ್ಡ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಇಮ್ಯುನಿಟಿ ಯಾವ ಚಾಪ್ಟರ್ ತಿಳ್ಕೊಂಡಿದ್ದೀರಾ ಅಂತ ಗೊತ್ತಿರುತ್ತೆ ನಿಮಗೆ. ಓಕೆ, ಸೊ ಅಲ್ಲಿ ಇಮ್ಯುನಿಟಿ ಬಗ್ಗೆ ತಿಳ್ಕೊಂಡಿದ್ದೀರಾ, ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯುನಿಟಿ ಅಂತ ಹೇಳಿಬಿಟ್ಟು. ಸೊ ಇನ್ನೊಂದು ಥರ ಇರುತ್ತೆ ಹ್ಯೂಮೋರಲ್ ಇಮ್ಯುನಿಟಿ. ಹ್ಯೂಮೋರಲ್ ಇಮ್ಯುನಿಟಿ. In total, we can say it provides the immune system to our body. So ಹಾಗಾಗಿ ಎಂಟೈರ್ ಆಗಿ thymus that is present behind or beneath the sternum, so near the ventral part of the aorta of our heart ಅಲ್ಲಿರುತ್ತೆ, and producing group of hormones called thymosins ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, and responsible for and what is that, regulating the most important immune part. So we can say development of immune system. ಡೆವಲಪ್ಮೆಂಟ್ ಆಫ್ ಇಮ್ಯೂನ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಅದರಲ್ಲಿ ಇವಾಗ ಫಸ್ಟ್ ಒಂದು ಟಿ ಲಿಂಫೋಸೈಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ವಿ ನೋ ದಟ್ ಲಿಂಫೋಸೈಟ್ಸ್ ಅಂತ ಹೇಳಿದ್ರೇನೆ ದೇ ಆರ್ ಪ್ರೊವೈಡಿಂಗ್ ದ ಡಿಫೆನ್ಸ್ ಮೆಕ್ಯಾನಿಸಮ್ ಸಿಸ್ಟಮ್ ಆರ್ ದ ಇಮ್ಯೂನ್ ಸಿಸ್ಟಮ್ ಟು ಅವರ್ ಬಾಡಿ. ಸೊ ದಟ್ ದೇ ಆರ್ ದ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ, and also they're responsible for providing and producing the antibodies. So by producing antibodies, okay, and that is accomplishing the humoral immunity ಅನ್ನೋದು accomplish ಮಾಡುತ್ತೆ. Okay, by producing antibodies as well. So that immune system ಅನ್ನು ಪ್ರೊವೈಡ್ ಮಾಡ್ತಾ ಇರೋದು ಯಾವುದು, ಥೈಮಸ್, by producing the hormone called thymosins. So ನೆನ್ಪಿಟ್ಕೋಬೇಕಾಗಿರೋ ವರ್ಡ್ಸ್ಗಳು, ಥೈಮಸ್ ಎಲ್ಲಿರುತ್ತೆ, so near the heart ventral aorta. So next thymosins, T lymphocytes. So next ಅದಾದ್ಮೇಲೆ antibodies. ಇಷ್ಟು ಕೂಡ ನೆನಪಿರಬೇಕು. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ಈಗ. ಅಡ್ರಿನಲ್ ಗ್ಲ್ಯಾಂಡ್, ವೆರಿ ಸಿಂಪಲ್ ಟಾಪಿಕ್ ಹಿಯರ್. ಅಡ್ರಿನಲ್ ಗ್ಲ್ಯಾಂಡ್ ಎಲ್ಲಿರುತ್ತೆ, ಹೇಗಿರುತ್ತೆ? ಸೊ ವಿ ನೋ ಕಿಡ್ನೀಸ್. ಓಕೆ, ಕಿಡ್ನಿ ಈ ಥರ ಇದೆ ಅಂತ ಹೇಳಿದ್ರೆ ಜಸ್ಟ್ ಅಬೌವ್ ದ ಕಿಡ್ನಿ ಯು ಕ್ಯಾನ್ ಅಬ್ಸರ್ವ್ ಎ ಪೇರ್ ಆಫ್ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಆನ್ ಈದರ್ ಕಿಡ್ನಿ. Kidneys are present on either side of the vertebral column. So ಒಂದೊಂದು ಕಿಡ್ನಿಯ ಮೇಲ್ಭಾಗದಲ್ಲೂ ಕೂಡ ಈ ತರ ಒಂದು ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, and that is called the adrenal gland. So ಏನು ಕೆಲಸ ಮಾಡುತ್ತೆ ಅದನ್ನು ತಿಳ್ಕೊಬೇಕು ಇವಾಗ. And look at here, when you take the section of the adrenal gland, you can observe this particular portion. ಈ ತರ ನೋಡಬಹುದು ನಾವು. So ಏನಿದೆ ಸ್ಟ್ರಕ್ಚರ್ ಇಲ್ಲಿ? There are three main regions you can observe. The first one is zona glomerulosa. The outermost layer of the adrenal gland is zona glomerulosa. This is the outer one. And the middle one is the zona fasciculata. And the innermost layer is called zona reticularis. So later we are going to discuss about that. Yes, of course. And now understand that ಏನೇನಿರುತ್ತೆ ಅಂತ ಹೇಳ್ಬಿಟ್ಟು. There are two regions are present. ಎರಡು ರೀಜನ್ಸ್ಗಳಿರುತ್ತೆ. ನಾವು ಮೊದಲು ತಿಳ್ಕೋಬೇಕಾಗಿರೋದು ಎರಡು ರೀಜನ್ಸ್ಗಳು, ಆಮೇಲೆ ಲೇಯರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮೇನ್ಲಿ ವೆನ್ ಯು ಟೇಕ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಎಂಟೈರ್ adrenal gland, ನೀವು ಇದನ್ನ ಕ್ರಾಸ್ ಸೆಕ್ಷನ್ ತೆಗೆದ್ರೆ ಯು ವಿಲ್ ಗೆಟ್ ಟು ಮೇನ್ ಪಾರ್ಟ್ಸ್. ಒನ್ ಇಸ್ ದ adrenal cortex, and the second one is adrenal medulla. So look at here, the most of our body parts, as we have discussed in the previous session as well. So ನಾವು ಅದನ್ನ ಎರಡು ಬಾರಿ ಡಿವೈಡ್ ಮಾಡ್ತೀವಿ ಎರಡು ತರ. ಸೊ ಓವೇರಿಯನ್ ಸೆಕ್ಷನ್ ತೆಗೆದಾಗ, ಸ್ಪೈನಲ್ ಕಾರ್ಡ್ ಮತ್ತೆ ಬ್ರೈನ್, ಇದನ್ನೆಲ್ಲ ಸೆಕ್ಷನ್ ತೆಗೆದಾಗ ಯು ವಿಲ್ ಗೆಟ್ ಟೂ ಪಾರ್ಟ್ಸ್. ಒನ್ ಇಸ್ ಔಟರ್ ಕಾರ್ಟೆಕ್ಸ್, second one is inner medulla. So as we said, this is the outer cortex and the inner medulla, ಒಳಭಾಗದಲ್ಲಿದೆ. And here three regions that as I have already explained. So ಇವಾಗ ನೋಡೋಣ adrenal cortex. ನೆಕ್ಸ್ಟ್ ಬರೋಣ adrenal medulla ನೋಡಿ. So this is responsible for producing two important hormones. ಎರಡು ಹಾರ್ಮೋನ್ಸ್ಗಳನ್ನು ಸೆಕ್ರೇಟ್ ಮಾಡುತ್ತೆ, and those are called ಏನೇನದು? adrenaline and noradrenaline. ಓಕೆ, ಸೊ ಇದರಲ್ಲಿ ಇವಾಗ ಅಡ್ರಿನಲಿನ್ ಅಂತ ಹೇಳಿದ್ರೆ ಇಟ್ಸ್ ಆಲ್ಸೋ ಕಾಲ್ಡ್ ಎಪಿನೆಫ್ರೈನ್. And when it comes to here, this is called norepinephrines. Okay, both are peptic hormones, epinephrines.
Okay, now look at here. The main thing is, so these are the two different types of catecholamines. Catecholamines. Okay, so what that indicates? So ಇವೆರಡು ಆಕ್ಚುಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಡ್ಯೂರಿಂಗ್ ಎಮರ್ಜೆನ್ಸಿ ಸಿಚುಯೇಷನ್ they are producing the adrenaline and noradrenaline. So remember this, they are being produced during the emergency situation. Example, ಈಗ ಯಾವುದೋ ಒಂದು ಡಾರ್ಕ್ ರೂಮ್ ಅಲ್ಲಿ ಇರ್ತೀರಾ ಅಂತ ತಿಳ್ಕೊಳ್ಳೋಣ. Immediately you have touched something very soft. Okay, it not may be the snake, ಅದು ಸ್ನೇಕ್ ಆಗಿರಲ್ಲ. ಸೊ ಅದರ ಬದಲಿಗೆ ಏನಾಗಿರ್ಬೋದು, ತುಂಬ ಚಿಕ್ಕದಾಗಿರೋ ಒಂದು ಹಲ್ಲಿ ಆಗಿರ್ಬೋದು, ಅಂದರೆ ಲಿಸರ್ಡ್ ಇರುತ್ತಲ್ಲ. ಸೊ ಆಲ್ಮೋಸ್ಟ್ ಈ ಥರದ ರೆಪ್ಟೈಲ್ಸ್ಗಳು ತುಂಬಾ ಕೋಲ್ಡ್ ಬ್ಲಡೆಡ್ ಕಿಲ್ಲರ್ಗಳ ಥರ, ಅದು ನೋಡಿದ್ರೆ ಭಯ ಆಗುತ್ತೆ. ಸೊ ಏನೋ ಆಟೋಮೆಟಿಕ್ ಆಗಿ ಟಚ್ ಮಾಡಿಬಿಡ್ತೀರಾ. ಓಕೆ, ಆರ್ ಇಟ್ ಮೇ ಬಿ ದ ಬಲೂನ್, ವಾಟ್ ಎವರ್ ಇಟ್ ಈಸ್, ವೆರಿ ಸಾಫ್ಟ್ ಒನ್. ಓಕೆ, ಇಮಿಡಿಯೇಟ್ಲಿ ಯುವರ್ ಅಡ್ರಿನಲ್ ಗ್ಲ್ಯಾಂಡ್ ಕಮ್ ಟು ನೋ ದಟ್ ಯು ಆರ್ ಇನ್ ಅ ವೆರಿ ಎಮರ್ಜೆನ್ಸಿ ಸಿಚುಯೇಷನ್. ಸೊ ಆ ಟೈಮಲ್ಲಿ ಏನಾಗುತ್ತೆ ಇವಾಗ? ಸೊ ಇನ್ ದಟ್ ಟೈಮ್, ಸೊ ಫ್ಯೂ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಫಾರ್ ಎಕ್ಸಾಂಪಲ್ ಪೈಲೋ ಎರೆಕ್ಷನ್, ಯು ನೋ, ಬಿಕಾಸ್ ದಟ್ ಈಸ್ ಅ ಎಮರ್ಜೆನ್ಸಿ ಸಿಚುಯೇಷನ್. ವಿ ನೀಡ್ ಟು ಎಸ್ಕೇಪ್ ಫ್ರಮ್ ಇಟ್. ಆ ಸಿಚುಯೇಷನ್ ಅನ್ನ ಫೇಸ್ ಮಾಡಬೇಕು ನಾವು, ಇಲ್ಲಾಂದ್ರೆ ಅಲ್ಲಿಂದ ಎಸ್ಕೇಪ್ ಆಗಬೇಕು. ಸೊ ಇವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೋಸ್ಕರ ನಮ್ಮ ಬಾಡಿಯಲ್ಲಿ ಕೆಲವು ಚೇಂಜಸ್ಗಳಾಗುತ್ತೆ. ಸೊ ದೋಸ್ ಆರ್ ಕಾಲ್ಡ್ ಪೈಲೋ ಎರೆಕ್ಷನ್. ಆ ಟೈಮಿನಲ್ಲಿ ನಮ್ಮ ಬಾಡಿ ಮೇಲೆ ಇರ್ತಕ್ಕಂಥ ಹೇರ್ಗಳು ಎರೆಕ್ಟ್ ಆಗುತ್ತೆ. ಪೈಲೋ ಎರೆಕ್ಷನ್, ಹೇರ್ಸ್ ಆರ್ ಬೀಯಿಂಗ್ ಎರೆಕ್ಟೆಡ್. ಸೊ ನೆಕ್ಸ್ಟ್ ಅದಾದ್ಮೇಲೆ ಬಾಡಿ ಟೆಂಪರೇಚರ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್, ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಹಾರ್ಟ್ ಬೀಟ್ ರೇಟ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ರೆಸ್ಪಿರೇಷನ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ನ ಕೂಡ ಏನು ಮಾಡುತ್ತೆ, ಇದು ಮೇಂಟೈನ್ ಮಾಡುತ್ತೆ. ಸೊ ಲುಕ್ ಅಟ್ ಹಿಯರ್, ಡ್ಯೂರಿಂಗ್ ಎಮರ್ಜೆನ್ಸಿ ಸಿಚುಯೇಷನ್ adrenal glands are being produced, they are producing adrenaline and noradrenaline hormones. These are also called fight hormone or the hormones of fight, hormones of flight ಅಂತ ಹೇಳ್ಬೋದು. You can directly say ಈ adrenal hormone ಅನ್ನ ಕಾಮನ್ ಆಗಿ ಫ್ರೈಟ್, ಫೈಟ್ ಅಂಡ್ ಫ್ಲೈಟ್ ಹಾರ್ಮೋನ್ ಅಂತ ಹೇಳ್ತೀವಿ. ಯಾಕಿರ್ಬೋದು? ಸೊ ಫಸ್ಟು ನಾವು ಆ ಒಂದು ಸಿಚುಯೇಷನ್ ಅಲ್ಲಿ ಭಯ ಪಡ್ತೀವಿ. ಓಕೆ, ಅವಾಗ ಏನಾಗುತ್ತೆ, ನಮಗೆ ಭಯ ಆಗುತ್ತೆ, ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಫ್ರೈಟನ್, ಭಯ ಆಗೋದು. ಸೆಕೆಂಡ್ ಒನ್, ವಿ ಸ್ಟಾರ್ಟೆಡ್ ಟು ಫೇಸ್ ದಟ್ ಸಿಚುಯೇಷನ್, ಫೇಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಸೊ ಡ್ಯೂರಿಂಗ್ ದಟ್ ಕಂಡೀಷನ್ ಆಲ್ ದೀಸ್ ಆರ್ ಹ್ಯಾಪನಿಂಗ್, ಇದಾಗ್ತಾ ಇದೆ. If we are not able to fight, we started to escape from the situation that is called the flight. ಓಕೆನಾ? ಫಸ್ಟ್ ಭಯ ಆಗುತ್ತೆ, ನೆಕ್ಸ್ಟ್ ಓಡಾಡೋದಕ್ಕೆ ಟ್ರೈ ಮಾಡ್ತೀವಿ, ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಇದನ್ನ ಕಂಪ್ಲೀಟ್ ಆಗಿ ಫೈಟ್ ಫ್ಲೈಟ್ ಹಾರ್ಮೋನ್ ಅಂತ ಹೇಳ್ಬೋದು. ಯಾವುದದು? ಅಡ್ರಿನಲಿನ್ ಮತ್ತೆ ನಾರಡ್ರಿನಲಿನ್. ಓಕೆ, ದೀಸ್ ಆರ್ ಆಲ್ ದ ಚೇಂಜಸ್ ಈಸ್ ಹ್ಯಾಪನಿಂಗ್. ಸೊ ದಟ್ ಈಸ್ ನಥಿಂಗ್ ಬಟ್ ಕ್ಯಾಟೆಕೋಲಮೈನ್ಸ್ ಅಂತ ಹೇಳ್ಬೋದು. ಪೆಪ್ಟೈಡ್ ಹಾರ್ಮೋನ್ಸ್ ಅಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ, ಸೊ ವೆನ್ ಇಟ್ ಕಮ್ಸ್ ಟು ದ ಅಡ್ರಿನಲ್ ಕಾರ್ಟೆಕ್ಸ್, ಅದರಲ್ಲಿ ಕಾರ್ಟಿಸೋಲ್ಸ್ಗಳಿರುತ್ತೆ, ಕಾರ್ಟಿಸಾಲ್. ಸೊ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಅಡ್ರಿನಲ್ ಕಾರ್ಟೆಕ್ಸ್ ರೈಟ್ ನೌ. ಅಬ್ಸರ್ವ್, ಕಾರ್ಟಿಸಾಲ್ಸ್ ಅಂತ ಹೇಳಿದ್ರೆ ದೇ ಆರ್ ಮೇಂಟೈನಿಂಗ್ ರೆಸ್ಪಾನ್ಸಿಬಲ್ ಫಾರ್ ದ controlling the cardiovascular system and kidney function. They are controlling over the cardiovascular system and the kidney function. Just remember these points. ಹಾಗೆ ಬರ್ಕೋಬೇಕು ಮತ್ತೆ ನೆನಪಿಟ್ಕೊಬೇಕು. ಸೊ ನೆಕ್ಸ್ಟ್, these are the main glucocorticoids. ಸೊ ಇಲ್ಲಿ ಗ್ಲೂಕೋ ಅನ್ನೋದು ಇಲ್ಲಿ ಗ್ಲೂಕೋಸ್ ಅನ್ನ, ಕಾರ್ಬೋಹೈಡ್ರೇಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆನಾ? ಸೊ ಮೇನ್ glucocorticoids are the cortisols. Corticoids, they are responsible for the water balance and electrolytes. Water balance ಮತ್ತೆ electrolytes absorption, electrolyte maintain ಮಾಡೋದಕ್ಕೆ. So these are called mineralocorticoids and also aldosterone. Remember that. Okay, what are the meaning, what are mineralocorticoids? ಹಾಗಂತ ಹೇಳಿದ್ರೇನು, aldosterone ಅಂತ ಹೇಳಿದ್ರೇನು? These are the type of corticoids. ಇವು ಕಾರ್ಟಿಕಾಯ್ಡ್ಸ್ಗಳು ಏನು ಮಾಡುತ್ತೆ, ವಾಟರ್ ಬ್ಯಾಲೆನ್ಸ್ ಮಾಡುತ್ತೆ, ಜೊತೆಗೆ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ಗಳು ಮಾಡ್ತಾ ಇರುತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ರೀಅಬ್ಸಾರ್ಪ್ಷನ್ ಆಫ್ ದ ಸೋಡಿಯಂ ವಾಟರ್. ಸೋಡಿಯಂ ಮತ್ತು ವಾಟರ್ ಅನ್ನ ರೀಅಬ್ಸಾರ್ಪ್ಷನ್ ಮಾಡುತ್ತೆ. ಎಲ್ಲಿ ಅಂತ ಗೊತ್ತಲ್ವಾ ನಿಮಗೆ? ಪ್ರಾಕ್ಸಿಮಲ್ ಕನ್ವಾಲ್ಯೂಟೆಡ್ ಟ್ಯೂಬ್ಯೂಲ್ಸ್ಗಳಲ್ಲಿ. ನೆಕ್ಸ್ಟ್, ಎಕ್ಸ್ಕ್ರೀಷನ್ ಆಫ್ ಪೊಟ್ಯಾಷಿಯಂ ಅಂಡ್ ಫಾಸ್ಫೇಟ್ ಅಯಾನ್ಸ್ ಅಂಡ್ ಮೇಂಟೈನ್ಸ್ ದ ಎಲೆಕ್ಟ್ರೋಲೈಟ್ಸ್. ದೇ ಆರ್ ಕಾಲ್ಡ್ aldosterone, or you can say mineralocorticoids, type of corticoids. Next, ಅದೇ ತರ glucocorticoids. Some corticoids
They are responsible for the glucose metabolism, carbohydrate metabolism. So they are called glucocorticoids. ಅದರಲ್ಲಿ ಈಗ ಯಾವ ತರ ಇದೆ ನೋಡಿ. So gluconeogenesis, as the name indicating, gluconeogenesis. So ಅಲ್ಲಿ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ ಅನ್ನ ಗ್ಲೂಕೋಸ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. ಲಿಪೋಲೈಸಿಸ್, ಲಿಪಿಡ್ ಲೈಸಿಸ್ ಅಂತ ಹೇಳಿದ್ರೆ ಬ್ರೇಕ್ ಡೌನ್ ಆಫ್ ದ ಲಿಪಿಡ್ ಆಸ್ ವೆಲ್, ಅಂಡ್ ಪ್ರೋಟಿಯೋಲೈಸಿಸ್. ಸೊ ಹಾಗಾಗಿ ಇಲ್ಲಿ ಫ್ಯಾಟ್ ಅನ್ನ, ಕಾರ್ಬೋಹೈಡ್ರೇಟ್ ಅನ್ನ ಜೊತೆಗೆ ಪ್ರೋಟೀನ್ ಅನ್ನೇನಾಗುತ್ತೆ, ಇದು ಡೈಜೆಷನ್ ಆಗುತ್ತೆ, ಅಂದ್ರೆ ಮೆಟಬಾಲಿಸಮ್ಗೆ ಸಹಾಯ ಮಾಡ್ತಾ ಇದೆ. ಓಕೆ, ಅಂಡ್ ರಿಮೆಂಬರ್ ಆಲ್ ದಿಸ್ ಪಾಯಿಂಟ್. These are the cortisols. They produce anti-inflammatory reactions and suppress the immune response and stimulates the RBC production. RBC production ಅನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆನಾ? ಸೊ ಅದ್ರ ಜೊತೆಗೆ that is suppressing the immune responses and producing anti-inflammatory reactions as well. So these are called cortisol. So remember in the adrenal gland. Adrenal gland, you are taking that section. Adrenal cortex and adrenal medulla. ಸೊ ಕಾರ್ಟೆಕ್ಸ್ ಅಲ್ಲಿ ಏನಿರುತ್ತೆ ಕಾಮನ್ ಆಗಿ, ವಿ ನೋ ದಟ್ ಈಗ ಕಾರ್ಟಿಸಾಲ್ ಇರುತ್ತೆ. ಸೊ ಅದರಲ್ಲಿ ಕಾಮನ್ ಮೇನ್ ಗ್ಲೂಕೋಕಾರ್ಟಿಕಾಯ್ಡ್ ಇಸ್ ನಥಿಂಗ್ ಬಟ್ ಕಾರ್ಟಿಸಾಲ್. ಕಾರ್ಟಿಕಾಯ್ಡ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ವಾಟರ್ ಅಬ್ಸಾರ್ಪ್ಷನ್ ಅಂಡ್ ಎಲೆಕ್ಟ್ರೋಲೈಟ್ಸ್ ಮೇಂಟೈನ್ ಮಾಡ್ತಾ ಇದ್ರೆ ಅದಕ್ಕೆಲ್ಲ ಹೇಳ್ತೀವಿ ನಾವು ಆಲ್ಡೋಸ್ಟಿರಾನ್ ಅಂಡ್ ಆಲ್ಸೋ ಮಿನರಲೋಕಾರ್ಟಿಕಾಯ್ಡ್ಸ್ ಅಂತ. ಇನ್ನು ಎಲ್ಲ ಫಂಕ್ಷನ್ಗಳು ಇಲ್ಲಿದೆ ನೋಡಿ, ಎಲ್ಲ ಫಂಕ್ಷನ್ಗಳು. ಸೊ ಅದಾದ್ಮೇಲೆ ಆಲ್ಡೋಸ್ಟಿರಾನ್ ಫಂಕ್ಷನ್ ಇಲ್ಲಿ ಓದಬೇಕು. ಸೊ ಅದೇ ತರ ಅಡ್ರಿನಲಿನ್ ಮತ್ತೆ ನಾರ್ ಅಡ್ರಿನಲಿನ್, they are the part of the adrenal medulla. ಸೊ ಅದು ಫೈಟ್ಗೆ ಅಥವಾ ಫ್ಲೈಟ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ. ಸೊ ಅದನ್ನು ಕೂಡ ನೆನ್ಪಿಟ್ಕೊಂಡಿರ್ಬೇಕು. ಅಂಡ್ ವೆನ್ ಇಟ್ ಕಮ್ಸ್ ಟು ಪ್ಯಾಂಕ್ರಿಯಾಸ್, ವೆರಿ ಇಂಪಾರ್ಟೆಂಟ್. ಸೊ ಪ್ಯಾಂಕ್ರಿಯಾಸ್ ಅಂತ ಹೇಳಿದ್ರೆ ಏನು, ಇಟ್ ಇಸ್ ಆಲ್ಸೋ ಕಾಮನ್ಲಿ ನೋನ್ ಆಸ್ ಹೆಟಿರೋಕ್ರೈನ್ ಗ್ಲ್ಯಾಂಡ್. ಹೆಟಿರೋಕ್ರೈನ್ ಗ್ಲ್ಯಾಂಡ್ ಯಾಕೆ ಅಂತ ಹೇಳಿದ್ರೆ, ಎ ಪೋರ್ಷನ್ ಆಫ್ ದ ಪ್ಯಾಂಕ್ರಿಯಾಸ್ ಆಕ್ಟ್ಸ್ ಆಸ್ ಎಂಡೋಕ್ರೈನ್. ಎ ಪೋರ್ಷನ್ ಆಫ್ ದ ಪ್ಯಾಂಕ್ರಿಯಾಸ್ ಆಕ್ಟ್ಸ್ ಆಸ್ ಅನ್ ಎಂಡೋಕ್ರೈನ್ ಅಂಡ್ ಎಕ್ಸೋಕ್ರೈನ್, ಎರಡು ತರನೂ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಅದರಲ್ಲಿ ಇನ್ ಪ್ಯಾಂಕ್ರಿಯಾಸ್ 1% ಆಫ್ ದ ಪ್ಯಾಂಕ್ರಿಯಾಸ್ ಆಕ್ಟ್ಸ್ ಆಸ್ ಅನ್ ಎಂಡೋಕ್ರೈನ್ ತರ ಆಕ್ಟ್ ಮಾಡುತ್ತೆ. ಸೊ ಆ 1% ಆಫ್ ಎಂಡೋಕ್ರೈನ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾಂಡ್ಸ್ ಅಂತ ಹೇಳಿ. ಓಕೆ, ಸೊ ನೌ here inside the islets of Langerhans there are two different types of cells are present. ಎರಡು ತರ ಸೆಲ್ಸ್ ಗಳಿರುತ್ತೆ. Okay, those are called alpha and beta. Alpha cells and beta cells. We know alpha cells, they are responsible for the production of glucagon, and beta cells, they are responsible for the production of insulin. They work exactly opposite to each other. ಎರಡೂ ಕೂಡ ಆಪೋಸಿಟ್ ಆಗಿ ವರ್ಕ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೋಬೇಕು, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಕೇಳೋದು. ಗ್ಲೂಕಾಗಾನ್ ಏನಿದೆ, ದಿಸ್ ಈಸ್ ಹೈಪರ್ಗ್ಲೈಸಿಮಿಕ್ ಇನ್ ನೇಚರ್. ಹೈಪರ್ಗ್ಲೈಸಿಮಿಕ್ ಈ ವರ್ಡ್ಸ್ಗಳು ಮಾತ್ರ ನೆನ್ಪಿಟ್ಕೊಳ್ಳಿ. ಹೈಪೋಗ್ಲೈಸಿಮಿಕ್ ಯಾವುದು? ಹೈಪೋಗ್ಲೈಸಿಮಿಕ್. ಸೊ ದಟ್ ಈಸ್ ಕಾಲ್ಡ್ ದ ಇನ್ಸುಲಿನ್. ಯಾಕೆ? ಇನ್ಸುಲಿನ್ ಕೆಲಸ ಏನಾಗಿರುತ್ತೆ? ಅಬ್ಸರ್ವ್ ದಿಸ್ ಒನ್. ಓಕೆ, ಸೊ ಫಾರ್ ಎಕ್ಸಾಂಪಲ್, ಇನ್ ಅವರ್ ಬಾಡಿ ಇಫ್ ದ ಗ್ಲೂಕೋಸ್ ಲೆವೆಲ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಇನ್ ದ ಬ್ಲಡ್, ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದರೆ ಆ ಟೈಮಲ್ಲಿ ಏನಾಗುತ್ತೆ? ಸೊ ಇನ್ ದಟ್ ಕಂಡೀಷನ್ ಎಕ್ಸೆಸ್ ಆಫ್ ಗ್ಲೂಕೋಸ್ ಇಸ್ ಕನ್ವರ್ಟೆಡ್ ಇನ್ ಟು ಗ್ಲೈಕೋಜನ್. Excess of glucose is converted into glycogen and stored in liver and muscle. So glycogen is the reserved food material in animals. Animals alli reserved food material yaudu? That's the glycogen. So plants ಗಳಲ್ಲಿ starch ಆಗಿರುತ್ತೆ. So now the glucose is converting glycogen in the presence of insulin. ಇದಕ್ಕೆ ರೆಸ್ಪಾನ್ಸಿಬಲ್ ಆಗೋದು ಇನ್ಸುಲಿನ್. ಸೊ ಇದು ಗ್ಲೈಸಿಮಿಕ್ ಅನ್ನ ಕಡಿಮೆ ಮಾಡ್ತಾ ಇದೆ, ಗ್ಲೂಕೋಸ್ ಅನ್ನ ಕಡಿಮೆ ಮಾಡ್ತಾ ಇದೆ. ಕಡಿಮೆ ಮಾಡೋದು ಅಂತ ಹೇಳಿದ್ರೆ ಕನ್ವರ್ಟ್ ಮಾಡಿ ಬ್ಯಾಲೆನ್ಸ್ ಮಾಡ್ತಿದೆ ಅಂತ ಅರ್ಥ. ಎನ್ಸ್ ಇಟ್ ಈಸ್ ಕಾಲ್ಡ್ ಹೈಪೋಗ್ಲೈಸಿಮಿಕ್. ನೆಕ್ಸ್ಟ್ ಹೈಪರ್ಗ್ಲೈಸಿಮಿಕ್ ಗೆ ಬಂದ್ರೆ ಈಗೇನಾಗುತ್ತೆ ನೋಡಿ. ಸೊ ಇನ್ ಅನದರ್ ಸಿಚುಯೇಷನ್ ಏನಾಗುತ್ತೆ, ಎಕ್ಸೆಸ್ ಆಫ್ ಗ್ಲೈಕೋಜನ್ ಇರುತ್ತೆ ನಮ್ಮ ಬಾಡಿಯಲ್ಲಿ. ಒನ್ಸ್ ದ ಗ್ಲೂಕೋಸ್ ಈಸ್ ಎಲ್ಲಿ ಬರೆಯೋಣ, ಇಲ್ಲೇ ಬರೆಯೋಣ. Okay, so we can directly write in opposite direction. Okay, opposite direction. Glycogen is here. Glycogen. ಆದರೆ ಸಿಚುವೇಶನ್ ಏನಂತ ಹೇಳಿದ್ರೆ, in our body the blood glucose level has been decreased. ಕಡಿಮೆ ಇದೆ. When the blood glucose level has been decreased, then
the glycogen present in the liver and muscle is converted into glucose and released into the blood. ಅದು ಬ್ಲಡ್ಗೆ ರಿಲೀಸ್ ಆಗುತ್ತೆ, ಅವಾಗ ಗ್ಲೂಕೋಸ್ ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ, ದಿಸ್ ಹ್ಯಾಸ್ ಬೀನ್ ಡನ್ ಬೈ ದ ಗ್ಲೂಕಾಗಾನ್. ಸೊ ವಿ ಕ್ಯಾನ್ ಸೇ ಗ್ಲೂಕಾಗಾನ್ ಏನು ಮಾಡ್ತಾ ಇದೆ, increase in the glucose level in the blood. So this is called hyper, increase ಮಾಡೋದು. So hyperglycemic ಅಂತ ಹೇಳ್ಬಿಟ್ಟು. ಓಕೆ, ಸೊ ಇನ್ ಸರ್ಟನ್ ಕಂಡೀಷನ್, ಕೆಲವು ಕಂಡೀಷನ್ಗಳಲ್ಲಿ if the islets of Langerhans is not able to secrete enough amount of insulin or glucagon, secrete ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಒಂದು ಸಿಚುಯೇಷನ್ ಇಸ್ ದೇರ್. ಸೊ ಈಗ ಸಿಚುಯೇಷನ್ ನೋಡೋಣ. ಹಿಯರ್ ಇಸ್ ಅ what is that, pancreas. We know that the pancreas are having only 1% of the islets of Langerhans. Okay, ಇಲ್ಲಿ islets ಇದೆ, islets of Langerhans ಇದೆ. Okay, if they are not able to produce the insulin produce ಆಗುತ್ತೆ, enough amount of insulin produce ಆಗಲಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ, the glucose level in the blood increases. Glucose level increase ಆಗುತ್ತೆ. This condition where the islets of Langerhans fails to produce enough amount of insulin, where the glucose has been increased in the blood ಅಲ್ಲಿ ಜಾಸ್ತಿ ಆದರೆ, this condition is called diabetes mellitus. Diabetes mellitus, you can say mellitus. ಅರ್ಥ ಆಯ್ತಾ? ಸಕ್ಕರೆ ಕಾಯಿಲೆ, ಮಧುಮೇಹ ರೋಗ, ಸಿಹಿಮೂತ್ರ ರೋಗ ಅಂತ ಹೇಳ್ತೀವಿ. ಸೊ ಇವಾಗ ಏನಾಗುತ್ತೆ ಈ ಕಂಡೀಷನ್ ನಲ್ಲಿ, ಸೊ ದ ಪರ್ಸನ್ who is suffering from the diabetes mellitus, ಸೊ ಕೆಲವು ಸಿಂಪ್ಟಮ್ಸ್ಗಳು ಗೊತ್ತಿರುತ್ತೆ. ಫ್ರೀಕ್ವೆಂಟ್ ಯೂರಿನೇಷನ್ ಆಗುತ್ತೆ, ಅಂದರೆ ಕಂಪ್ಲೀಟ್ ಆಗಿ ಯೂರಿನಲ್ಲಿ, ಈಗ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಯೂರಿನ್ ಟೆಸ್ಟ್ ಮಾಡ್ತಾರೆ. ದ ರೀಸನ್ ಈಸ್ ದೇ ಫೌಂಡ್ ಲಾರ್ಜ್ ಅಮೌಂಟ್ ಆಫ್ ಗ್ಲೂಕೋಸ್ ಅಲಾಂಗ್ ವಿತ್ ಸಮ್ ಕೈಂಡ್ ಆಫ್ ಅದರ್ ಕ್ಯಾರೋಟಿನ್ ಬಾಡೀಸ್. ಸೊ ಆ ಬಾಡೀಸ್ಗಳು ಜೊತೆಗೆ ಈ ಥರದ ಗ್ಲೂಕೋಸ್ ಇದ್ರೆ ಯೂರಿನಲ್ಲಿ, ಅದೇನು ಇಂಡಿಕೇಟ್ ಮಾಡುತ್ತೆ, ದಟ್ ಪರ್ಸನ್ ಈಸ್ ಸಫರಿಂಗ್ ಫ್ರಮ್ ದ ಡಯಾಬಿಟಿಸ್ ಮೆಲಿಟಸ್. ಐ ವಿಲ್ ರಿಪೀಟ್ ದಟ್ ಒನ್ಸ್ ಅಗೈನ್. ಓಕೆ, ಏನೇನಿದೆ ಅಂತ ಹೇಳ್ಬಿಟ್ಟು ಪ್ಯಾಂಕ್ರಿಯಾಸ್ ಅಲ್ಲಿ ಸಿಂಪಲ್ ಕಾನ್ಸೆಪ್ಟು ನೆನ್ಪಿಟ್ಕೊಬೇಕಾಗಿರೋದು ಇದೇನೆ, ಹೈಪರ್ಗ್ಲೈಸಿಮಿಕ್ ಮತ್ತು ಹೈಪೋಗ್ಲೈಸಿಮಿಕ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ರಿಮೆಂಬರ್, ಎ ಪ್ಯಾಂಕ್ರಿಯಾಸ್ ಇಸ್ ದೇರ್. ಎಂಡೋಕ್ರೈನ್ ಪಾರ್ಟ್ ಆಫ್ ದ ಪ್ಯಾಂಕ್ರಿಯಾಸ್ is called islets of Langerhans. They are having two important cells. So alpha type of cells and beta type of cells. Alpha cells producing the glucagon, beta cells producing insulin. So glucagon is called hyperglycemic and insulin is called hypoglycemic because it converts the glucose. Glucose ಅನ್ನ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಗ್ಲೂಕಾಗಾನ್ ಏನು ಮಾಡುತ್ತೆ, ದಟ್ ಈಸ್ ಇನ್ಕ್ರೀಸಿಂಗ್ ದ ಗ್ಲೂಕೋಸ್, ಸೊ ಜಸ್ಟ್ ಬೈ ಟರ್ನಿಂಗ್ ದ ಗ್ಲೈಕೋಜನ್ ಇಂಟು ಗ್ಲೂಕೋಸ್. ನೆಕ್ಸ್ಟ್ ಒನ್ ಕಂಡೀಷನ್ ಇಸ್ ದೇ. ಸೊ ಆ ಕಂಡೀಷನ್ ಏನಂತ ಹೇಳಿದ್ರೆ, ಇಫ್ ದ ಗ್ಲೂಕೋಸ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಇನ್ ದ ಬ್ಲಡ್ ಅಲ್ಲಿ ಗ್ಲೂಕೋಸ್ ಜಾಸ್ತಿ ಆದರೆ, ದೆನ್ ದ ಎಕ್ಸೆಸ್ ಆಫ್ ಗ್ಲೂಕೋಸ್ ಇಸ್ ಕನ್ವರ್ಟೆಡ್ ಇಂಟು ಗ್ಲೈಕೋಜನ್ ವಿತ್ ದ ಹೆಲ್ಪ್ ಆಫ್ ಇನ್ಸುಲಿನ್. ಸೊ ಆ್ಯಂಡ್ ಇಟ್ ಇಸ್ ಸ್ಟೋರ್ಡ್ ಇನ್ ದ ಲಿವರ್ ಆ್ಯಂಡ್ ಮಸಲ್. ಲಿವರ್ ಮತ್ತು ಮಸಲ್ ಅಲ್ಲಿ ಸ್ಟೋರ್ ಆಗುತ್ತೆ. Condition 1. Second one, glycogen means if the glucose level decreased in the blood ಅಲ್ಲಿ blood sugar level ಕಡಿಮೆ ಆದಾಗ, ಸೊ ಆಗೇನಾಗುತ್ತೆ, the glycogen which is already stored in the liver and muscle is converted into glucose and released into the blood to balance the sugar level. So by the glucagon. Okay, ಅದು ಒಂದು ತರಹದ ಕಂಡೀಷನ್. ಈಗ ಇಲ್ಲಿಗೆ ಬಂದರೆ, if the islets of Langerhans fails to produce the enough amount of insulin, then the glucose level has been increased and that leads to increase in the sugar level in the blood, and the condition is called diabetes mellitus. Diabetes mellitus. So ಇದು ಫೈನಲ್ ಸ್ಟೇಜಲ್ಲಿ ಏನಾಗ್ಬೋದು, ಬ್ಲರಿಂಗ್ ಆಫ್ ವಿಷನ್ ಆಗ್ಬೋದು, ಮೇ ಬಿ ಫೇಟಲ್ ಆಸ್ ವೆಲ್, ಕಾಸ್ ಡೆತ್ನು ಕೂಡ ಅದು ಕಾಸ್ ಮಾಡ್ಬೋದು. ಓಕೆ, ಅಂದರೆ ವಿಟ್ರೆಕ್ಟಮಿ ಕೇಳಿರ್ತೀರಾ ನೀವು. ಓಕೆ, ಟ್ರೀಟ್ಮೆಂಟ್ ಅಂದರೆ ಯಾಕೆ ಅದು ಬ್ಲರಿಂಗ್ ಆಫ್ ವಿಷನ್ ಆಗುತ್ತೆ, ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಅಂತ ಹೇಳಿದ್ರೆ, ಫೈನಲ್ ಸ್ಟೇಜ್ ಆಫ್ ಡಯಾಬಿಟಿಸ್ ಅಲ್ಲಿ ದ ಬ್ಲಡ್ ವೆಸಲ್ಸ್ ಪ್ರೆಸೆಂಟ್ ಇನ್ ದ ರೆಟಿನಾ ದಟ್ ರಪ್ಚರ್ ಆಗುತ್ತೆ, ಅಂಡ್ ದಟ್ ಬ್ಲಡ್ ಎಂಟರ್ಸ್ ಇನ್ ಟು ದ ವಿಟ್ರಿಯಸ್ ಹ್ಯೂಮರ್ ಅಂಡ್ ಬಿಕಮ್ಸ್ ಒಪೆಕ್. ದ ಇಮೇಜ್ ವಿಲ್ ನೆವರ್ ಗೋನ್ ಫಾರ್ಮ್ ಓವರ್ ದ ರೆಟಿನಾ, ಸೊ ಕಾಸಿಂಗ್ ದ ಬ್ಲರ್, ಆರ್ ಯು ಕ್ಯಾನ್ ಸೇ ಲೀಡ್ಸ್ ಟು ಬ್ಲೈಂಡ್ನೆಸ್ ಆಸ್ ವೆಲ್. ನೆಕ್ಸ್ಟ್ ನೋಡೋಣ, ಟೆಸ್ಟಿಕಲ್ಸ್ ಅಂಡ್ ಓವೆರೀಸ್. ಟೆಸ್ಟಿಕಲ್ಸ್ ತುಂಬ ಸಿಂಪಲ್ ಆಗಿ ಅರ್ಥ ಮಾಡ್ಕೊಬಹುದು. ವಿ ನೋ ದಟ್ ದೀಸ್ ಆರ್ ದ ಪ್ರೈಮರಿ ಸೈಟ್ಸ್ ಆಫ್ ದ ಸ್ಪರ್ಮ್ಯಾಟೋಜೆನೆಸಿಸ್. ಸ್ಪರ್ಮ್ಯಾಟೋಜೆನೆಸಿಸ್ ಆಗೋದು ಇಲ್ಲೇನೆ.
ಓಕೆನಾ. ಸೊ ನಾವು ಇದನ್ನ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಹಾರ್ಮೋನ್ಗಳ ಬಗ್ಗೆ ತಿಳ್ಕೋಬೇಕು ಇವಾಗ. ಓಕೆ, ಅಂಡ್ ಲುಕ್ ಅಟ್ ಹಿಯರ್, ಪ್ರೈಮರಿ ಸೈಟ್ ಫಾರ್ ದ ಸ್ಪರ್ಮೆಟೋಜೆನೆಸಿಸ್ ಅಂಡ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ದ ಸ್ಪರ್ಮ್. ಇದು ಸ್ಪರ್ಮ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸ್ಪರ್ಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ದ ಸೆಲ್ಸ್ ಆಸ್ ವೆಲ್ ಆಸ್ ದ ಹಾರ್ಮೋನ್ ಸೆಕ್ರೆಟ್ ಮಾಡುತ್ತೆ. ದ some kind of hormone like LH and also FSH. We are just talking about the LH right now, luteinizing hormone that stimulates the Leydig cells, you can say directly interstitial cells present in the seminiferous tubules, okay, or you can say in the testes. So ಏನು ಮಾಡುತ್ತೆ ಇವಾಗ? that secretes the androgen and it's also commonly known as a testosterone ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. You can observe the LH which are being produced from the pituitary gland and stimulating the interstitial cells. ಎಲ್ಲಿರುತ್ತೆ? Considering this is the seminiferous tubule having the two different types of cells within it. ಏನೇನದು? ನರ್ಸ್ ಸೆಲ್ ಜೊತೆಗೆ ಇಲ್ಲಿ ಕೆಲವು ಜರ್ಮ್ ಸೆಲ್ಸ್ ಗಳಿರುತ್ತೆ. ನರ್ಸ್ ಸೆಲ್ ಜೊತೆಗೆ ಜರ್ಮ್ ಸೆಲ್ಸ್. And it is surrounded by the interstitial cells. ಈ ತರ interstitial cells ಗಳಿರುತ್ತೆ. In that space they produces androgen. ಅದು androgen ನ testosterone ಪ್ರೊಡ್ಯೂಸ್ ಮಾಡುತ್ತೆ. The main function of the testosterone and the androgen is maintaining the masculine character. ಮಸ್ಕುಲೈನ್ ಕ್ಯಾರೆಕ್ಟರ್ ಅನ್ನ ಮೇಂಟೈನ್ ಮಾಡೋದು ಒಂದು. ಮಸ್ಕುಲೈನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೇನು? ಆಸ್ ವಿ ಸೆಡ್, ಗಂಡಸಿನ ಲಕ್ಷಣಗಳನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಅಂದ್ರೆ ಡೆವಲಪ್ಮೆಂಟ್ ಆಫ್ ಟೆಸ್ಟಿಕಲ್ಸ್ ಅಂಡ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ಯು ಕ್ಯಾನ್ ಸೇ ಡೆವಲಪ್ಮೆಂಟ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ರಿಪ್ರೊಡಕ್ಟಿವ್ ಆರ್ಗನ್ಸ್ ಒಂದು. ಸೊ ಅದೇ ತರ ಬೇರೆ ಇದೆ ಹೇಳಬೇಕು ಅಂತ ಹೇಳಿದ್ರೆ, ವಿ ನೋ ದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಟ್ ಕಂಟ್ರೋಲ್ಸ್ ಅಬೌಟ್ ದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್, you can say characteristics. Okay, what are the secondary sexual characteristics? ಏನೇನಿರುತ್ತೆ? ಡೆವಲಪ್ಮೆಂಟ್ ಆಫ್ ಮಸ್ಟಾಶ್, ಬಿಯರ್ಡ್, ಅಂಡ್ ಆಲ್ಸೋ ದ ವಾಯ್ಸ್ ಬಿಕಮ್ಸ್ ನಮ್ಮಲ್ಲಿ ಏನಾಗುತ್ತೆ? ಬೇಸ್ ಆಗುತ್ತೆ, ಡೀಪ್ ಆಗುತ್ತೆ ಅಂತೆಲ್ಲ ನೋಡಿರ್ತೀವಿ. ಈ ತರ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ತಗೊಂಬರೋದು ಯಾವುದು ಅಂತ ಹೇಳಿದ್ರೆ ಈ ಹಾರ್ಮೋನ್ಗಳು. ಓಕೆನಾ? ಸೊ ದಟ್ ಈಸ್ ನಥಿಂಗ್ ಬಟ್ the testicles. When it is nothing but the ovary, it is the primary site for the oogenesis. ಇಲ್ಲಿ oogenesis ಆಗುತ್ತೆ. ಸೊ ಅಂದ್ರೆ formation of the ovum from the oogonium ಫಾರ್ಮ್ ಆಗೋದು. And also it is the site of the production of some hormone called estrogen and progesterone. See, when you take the section of the ovary ಸೆಕ್ಷನ್ ಅನ್ನ ತೆಗೆದುಕೊಂಡ್ರೆ ಯು ಕ್ಯಾನ್ ಅಬ್ಸರ್ವ್ ಟೂ ಪಾರ್ಟ್ಸ್ ಲೈಕ್ ದಿಸ್. ಈ ತರ ಸೊ ಹೊರಭಾಗದಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ. And you know that grows and becomes fully mature Graafian follicle, and finally that grows like this one. ಈ ತರ ಇರುತ್ತೆ. ಸೊ ಇಲ್ಲಿ ಮೇನ್ ಆಗಿ ನಾವು ತಿಳ್ಕೊಬೇಕಾಗಿರೋದು, ಸೊ ಓವೇರಿ ಒಳಭಾಗದಲ್ಲಿ ಏನಾಗುತ್ತೆ? ಫಾಲಿಕಲ್ಸ್ ಆರ್ ಬೀಯಿಂಗ್ ಡೆವಲಪ್ಡ್. ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ Graafian follicle, or you can say fully matured Graafian follicle ಡೆವಲಪ್ ಆಗ್ತಾ ಇದೆ. Along with the formation of the ovum ನ ಫಾರ್ಮ್ ಮಾಡೋದ್ರ ಜೊತೆಗೆ ದೇರ್ ಆಲ್ಸೋ ಪ್ರೊಡ್ಯೂಸಿಂಗ್ ಸಮ್ ಹಾರ್ಮೋನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಲುಕ್ ಅಟ್ ಹಿಯರ್. ಸೊ ಒನ್ಸ್ ದ ಓವ್ಯುಲೇಷನ್ ಆದ ಮೇಲೆ, ಸೊ ದ ರಪ್ಚರ್ಡ್ Graafian follicle is converted into corpus luteum ಆಗಿ ಕನ್ವರ್ಟ್ ಆಗುತ್ತೆ. This corpus luteum acts as an endocrine gland by producing the hormone called progesterone ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. So this condition and this phase is called luteal phase. ಇದು luteal phase ಆಗಿರುತ್ತೆ. And this progesterone is responsible for thickening of the endometrial wall of the uterus. Thickening of uterus, you can say. Okay, uterus ಏನಾಗುತ್ತೆ? thick ಆಗುತ್ತೆ. So thereby the blood vessels, soft tissues, everything they are going to regenerate ಆಗುತ್ತೆ. And also waiting for the next fertilized egg. ವೆಯ್ಟ್ ಮಾಡ್ತಾ ಇರುತ್ತೆ. ಇಫ್ ದ ಎಗ್ ಇಸ್ ನಾಟ್ ಫರ್ಟಿಲೈಸ್ಡ್ ಏನಾಗುತ್ತೆ? ದಟ್ ಸ್ಟಾರ್ಟೆಡ್ ಟು ರಪ್ಚರ್. ಸೊ ನೆಕ್ಸ್ಟ್ ಇದು ರಪ್ಚರ್ ಆಗುತ್ತೆ. ಅಲಾಂಗ್ ವಿತ್ ಅನ್ಫರ್ಟಿಲೈಸ್ಡ್ ಎಗ್ ಇಟ್ ಕಮ್ಸ್ ಔಟ್. ಸೊ ಆಸ್ ದ ಆಕ್ಷನ್ ಈಸ್ ಕಾಲ್ಡ್ ಮೆನಿಸ್ಟ್ರೇಷನ್ ಮುಖಾಂತರ ಹೊರಗಡೆ ಆಗುತ್ತೆ. ಸೊ ಹಾಗಾಗಿ
progesterone is responsible for the maintenance of the uterus. ಇದು ಯುಟರಸ್ ಮೇಂಟೆನೆನ್ಸ್ ಮಾಡ್ತಾ ಇರುತ್ತೆ. ಸೊ ಅದೇ ತರ ಈಸ್ಟ್ರೋಜನ್ ಅನ್ನೋ ಒಂದು ವರ್ಡ್ ಇದೆ. ದಿಸ್ ಆಲ್ಸೋ ಕೈಂಡ್ ಆಫ್ ಹಾರ್ಮೋನ್ ಪ್ರೊಡ್ಯೂಸ್ಡ್ ಫ್ರಮ್ ದ ಪ್ಲೆಸೆಂಟಾ ಆಸ್ ವೆಲ್ ಆಸ್ ದ ಓವೆರಿ. ಏನ್ ಮಾಡುತ್ತೆ? These are also responsible for controlling over the feminine character. ಹೆಣ್ಣಿನ ಲಕ್ಷಣಗಳನ್ನ ಕಂಟ್ರೋಲ್ ಮಾಡುತ್ತೆ. ಎಸ್ಪೆಷಲಿ ದ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಎಸ್ಪೆಷಲಿ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಅಂಡ್ ಆಲ್ಸೋ ದ ವಾಯ್ಸ್ ಬಿಕಮ್ ಸಾಫ್ಟ್ ಅಂಡ್ ಆಲ್ಸೋ ಹೈ ಪಿಚ್ಡ್. ಫಿಮೇಲ್ ಅಲ್ಲಿ ವಾಯ್ಸ್ ಅನ್ನೋದು ಹೈ ಪಿಚ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ನಮ್ಮಲ್ಲಿ ಲೋ ಪಿಚ್ ಆಗುತ್ತೆ, ಡೀಪರ್ ಆಗುತ್ತೆ, ಬೇಸ್ ಆಗುತ್ತೆ. ಓಕೆನಾ, ಸಾಫ್ಟ್ ಆಗಿರಲ್ಲ. ಸೊ ದಾಟ್ ಇಸ್ ದ ಮೇನ್ ಥಿಂಗ್ ವಿ ನೀಡ್ ಟು ಡಿಸ್ಕಸ್. ಓಕೆ, ಓವೇರಿ ಅಂದ್ರೆ ಇಟ್ಸ್ ಎ ಸೈಟ್ ಆಫ್ ದ ಡೆವಲಪ್ಮೆಂಟ್ ಆಫ್ ಓವಮ್, ದಟ್ ಈಸ್ ಕಾಲ್ಡ್ oogenesis ಆಗೋದು. ಸೊ ಅಲ್ಲಿ ಏನಾಗುತ್ತೆ, oogenesis ಅಂತ ಓವಮ್ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ they are also producing a hormone called progesterone and estrogen. And they are also maintaining the menstrual cycle ನ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ವಿ ನೋ ದಟ್. ಸೊ LH ಮತ್ತೆ FSH, ಈಗ ನೀವು ಮೆನಿಸ್ಟ್ರಿಯಲ್ ಸೈಕಲ್ ಡಯಾಗ್ರಾಮ್ ಬರೆದಾಗ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಟ್ ಕಂಪ್ಲೀಟ್ ಆಗಿ 4 ಹಾರ್ಮೋನ್ಗಳನ್ನ ಕೊಟ್ಟಿದ್ದಾರೆ. ಸೊ ಯಾವ್ಯಾವುದು? LH, FSH, ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್. ಸೊ ಯಾವುದು ಯಾವಾಗ ಪೀಕಲ್ಲಿ ಇರುತ್ತೆ, ಸೊ ಯಾವ ಮೆನಿಸ್ಟ್ರಿಯಲ್ ಸೈಕಲ್ ಡೇ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಓವೆರಿ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಅದು ಮೇಂಟೈನ್ ಮಾಡುತ್ತಿರುತ್ತೆ ಅಂತ ಅರ್ಥ. ನೆಕ್ಸ್ಟ್, ಡಿಫರೆಂಟ್ ಟೈಪ್ಸ್ ಆಫ್ ಹಾರ್ಮೋನ್. ವಿ ನೋ ದಟ್ ಹಾರ್ಮೋನ್ಸ್ ಆಫ್ ಹಾರ್ಟ್, ಕಿಡ್ನಿ ಅಂಡ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಯಾವುದು ಏನು ಫಂಕ್ಷನ್ ಮಾಡುತ್ತೆ ಅಂತ ನೋಡೋಣ ಈಗ. ಸೊ ಲುಕ್ ಅಟ್ ಹಿಯರ್, ದ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ವಿ ಕ್ಯಾನ್ ಸೇ ದಟ್ ಈಸ್ ಕಾಲ್ಡ್ ಏಟ್ರಿಯಲ್ ನೆಟ್ರಿಯೂರಿಟಿಕ್ ಫ್ಯಾಕ್ಟರ್. ಸೊ ಇಟ್ ಈಸ್ ಎ ಕೈಂಡ್ ಆಫ್ ಎ ವ್ಯಾಸೋಡಯಲೇಟರ್. ಸೊ ಇದನ್ನ ನಾವು ವ್ಯಾಸೋಡಯಲೇಟರ್ ಅಂತ ಹೇಳ್ಬೋದು, ಡಯಲೇಟರ್. ಸೊ ವೆನೆವರ್ ಅವರ್ ಬಾಡಿ ರಿಕ್ವೈರ್ ಮೋರ್ ಆಕ್ಸಿಜನ್, ಬೇಕು ಅನ್ನಿಸ್ದಾಗ, ಓಕೆ, ವೆನೆವರ್ ಅವರ್ ಬಾಡಿ ರಿಕ್ವೈರ್ಸ್ ಮೋರ್ ಬ್ಲಡ್, ಈಗ ಬಾಡಿ ಪಾರ್ಟ್ಸ್ಗಳಿಗೆ ಬ್ಲಡ್ ಬೇಕು ಅಂತ ಹೇಳಿದಾಗ, ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಎಲ್ಲ ಏನಾಗುತ್ತೆ, ವ್ಯಾಸೋಡೈಲೇಟರ್ ಅಂತ ಹೇಳಿದ್ರೆ ಏನು? ಸೊ ದಟ್ ಇನ್ಕ್ರೀಸಸ್ ದ ಬ್ಲಡ್ ವೆಸಲ್ಸ್. ಆ ಒಂದು ನ್ಯಾರೋ ಕ್ಯಾವಿಟಿಯನ್ನು ಏನು ಮಾಡುತ್ತೆ, ಸ್ವಲ್ಪ ಜಾಸ್ತಿ ಮಾಡುತ್ತೆ, ಡೈಲೇಟ್ ಮಾಡುತ್ತೆ, ಲ್ಯೂಮನ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ದೇರ್ ಬೈ ದಟ್ ಇನ್ಕ್ರೀಸಸ್ ದ ಬ್ಲಡ್ ಫ್ಲೋ, ದಟ್ ಇನ್ಕ್ರೀಸಸ್ ದ ಬ್ಲಡ್ ಫ್ಲೋ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ದೇರ್ ಬೈ ಇಟ್ ಕ್ಯಾನ್ ಈಸಿಲಿ ಸಪ್ಲೈಸ್ ದ ಆಕ್ಸಿಜನ್ ಟು ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಡ್ಯೂರಿಂಗ್ ದ ಎಮರ್ಜೆನ್ಸಿ ಸಿಚುಯೇಷನ್. ಸೊ ಹಾಗಾಗಿ ಹಾರ್ಟ್ ಅನ್ನೋದು, ಈ ನಾವು ರೆಗ್ಯುಲೇಟರಿ ಸಿಸ್ಟಮ್ಗಳನ್ನ ತಿಳ್ಕೊಂಡಿದ್ವಿ, ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನ ಯಾವ ತರ ರೆಗ್ಯುಲೇಟ್ ಮಾಡುತ್ತೆ ಅಂತ. ಸೊ ಮೊದಲನೇದು ಇಂಟ್ರೆನ್ಸಿಕ್ ಫ್ಯಾಕ್ಟರ್ ನೆನ್ಪಿಟ್ಕೊಂಡಿರ್ಬೇಕು. ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಒಂದು ಪೇಸ್ ಮೇಕರ್. ಓಕೆ, ದಟ್ ಈಸ್ ಕಾಲ್ಡ್ ಸೈನೋಆಟ್ರಿಯಲ್ ನೋಡ್. ಸೊ ಇನ್ನೊಂದು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡಲ್ಲ, ಜನರೇಟ್ ಮಾಡುತ್ತೆ ಹಾರ್ಟ್ ಬೀಟ್ ಅನ್ನ. ಆದ್ರೆ ಇಲ್ಲಿ ದೇ ಆರ್ ಪ್ರೆಸೆಂಟ್ ಇನ್ ದ ವಾಲ್ಸ್ ಆಫ್ ದ ಕಾರ್ಡಿಯಾಕ್ ಮಸಲ್ಸ್. That is called atrial natriuretic factor. That is responsible for the vasodilator, increase the lumen of the blood vessel and causes the blood flow and supplying more blood to the each and every part which required during the emergency situation. Next, juxta apparatus. ನೀವು ಕೇಳಿರ್ತೀರಾ ನೀವು. Okay, juxta glomerular apparatus ಅಂತ ಹೇಳಿ, JGA. Okay, so ಅಲ್ಲಿ ಕೆಲವು ಸೆಲ್ಸ್ಗಳು ಇರುತ್ತೆ. So we know that is present in between the afferent arteriole and the DCT. Afferent arteriole and the DCT ಆ ಒಂದು ರೀಸನ್ ಅಲ್ಲಿ ಇರೋದು ಯಾವುದು? ಜಕ್ಸ್ಟಾ ಗ್ಲಾಮೆರುಲಾರ್ ಅಪ್ಯಾರೇಟಸ್. ಅವುಗಳು ಸೆಲ್ಸ್ಗಳಿದೆ. ಇವಾಗ ದೇ ಹೆಲ್ಪ್ಸ್ ಇನ್ ಎರಿಥ್ರೋಪಾಯಿಟಿನ್. ಸೊ ಎರಿಥ್ರೋಪಾಯಿಟಿನ್ ಅಂತ ಹೇಳಿದ್ರೆ ದ ಫಾರ್ಮೇಶನ್ ಆಫ್ RBCs. ಸೊ ಅಂದ್ರೆ ಅದು RBC ಫಾರ್ಮೇಶನ್ ನಲ್ಲಿ ಸಹಾಯ ಮಾಡುತ್ತೆ. ಎರಿಥ್ರೋಪಾಯಿಸಿಸ್ RBC ಫಾರ್ಮೇಶನ್ ಅಲ್ಲಿ ಕೂಡ ಅದು ಸಹಾಯ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಅದೇ ತರ ಇವಾಗ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ವೆರಿ ಇಂಪಾರ್ಟೆಂಟ್. ಇದು ಎಲ್ಲ ಕಡೆನೂ ಬಂದಿರುತ್ತೆ. ಅಂದ್ರೆ ಈಗ ಕಾಮನ್ ಆಗಿ ವೈಲ್ ಯು ಆರ್ ಡಿಸ್ಕಸಿಂಗ್ ಅಬೌಟ್ ದ ಡೈಜೆಸ್ಟಿವ್ ಸಿಸ್ಟಮ್, ಸೊ ವಿಚ್ ಪಾರ್ಟ್ ಈಸ್ ಕಂಟ್ರೋಲಿಂಗ್ ಓವರ್ ದಿಸ್ ಸೆಕ್ರೀಷನ್ ಲೈಕ್ ಗ್ಯಾಸ್ಟ್ರಿನ್, ಸೆಕ್ರಿಟಿನ್ ಅಂಡ್ ಕೋಲೆಸೈಟೋನೈನ್, ಇದನ್ನೆಲ್ಲ ಯಾವುದು ಸೆಕ್ರೀಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಅಂತ ಕೇಳಿದಾಗ ಬರಿಬೇಕಾಗತ್ತೆ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಅಲ್ಲಿ ಕೆಲವು ಹಾರ್ಮೋನ್ಸ್ಗಳು ಸೆಕ್ರೇಟ್ ಆಗುತ್ತೆ. ಯಾವುದದು? ಗ್ಯಾಸ್ಟ್ರಿನ್. ನೆಕ್ಸ್ಟ್ ಒನ್ ಈಸ್ ಸೆಕ್ರಿಟಿನ್, ಕೋಲೆಸೈಟೋಕೈನಿನ್. ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಇನ್ಹಿಬಿಟರಿ ಪೆಪ್ಟೈಡ್ಸ್. ಲುಕ್ ಅಟ್ ಹಿಯರ್, ದಿಸ್ ಗ್ಯಾಸ್ಟ್ರಿನ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ಓವರ್. ಸೊ ದ ಮೇನ್ ಥಿಂಗ್ ಅದರಲ್ಲಿ ಕೆಲವು ಪೆಪ್ಸಿನ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್. ದಿಸ್ ಸ್ಟಿಮ್ಯುಲೇಟ್ಸ್ ದ gastric gland. It stimulates the gastric gland
to produce the hydrochloric acid and the pepsin. We know that pepsin is produced from the parietal cells, peptic cells. Peptic cells ಗಳಿಂದ ಪ್ರೊಡ್ಯೂಸ್ ಆಗೋದು. ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಆಕ್ಸೆಂಟಿಕ್ ಆರ್ ಪೇರಿಯಟಲ್ ಸೆಲ್ಸ್. 3 ತರ ಸೆಲ್ಸ್ಗಳಿರುತ್ತೆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಗಳಲ್ಲಿ. ಮ್ಯೂಕೋಸಲ್ ನೆಕ್ ಸೆಲ್ಸ್, ಆಕ್ಸೆಂಟಿಕ್ ಸೆಲ್ಸ್, ಪೆಪ್ಟಿಕ್ ಸೆಲ್. ಅವುಗಳನ್ನು ಸ್ಟಿಮ್ಯುಲೇಟ್ ಮಾಡಿ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಪೆಪ್ಸಿನ್ ಅನ್ನು ಪ್ರೊಡ್ಯೂಸ್ ಮಾಡೋ ಥರ ಮಾಡೋದು ಗ್ಯಾಸ್ಟ್ರಿನ್ನು. ಸೊ ಅದೇ ಥರ ಸೆಕ್ರಿಟಿನ್. ಸೊ ವಿ ನೋ ದಟ್ ಫ್ರಮ್ ದ ಪ್ಯಾಂಕ್ರಿಯಾಸ್. ಸೊ ಅಲ್ಲೂ ಕೂಡ ಏನಾಗುತ್ತೆ, ಕೆಲವು ಹಾರ್ಮೋನ್ಸ್ಗಳು ಸೆಕ್ರೇಟ್ ಆಗುತ್ತೆ, ಕಂಟ್ರೋಲ್ ಮಾಡೋದು ಸೆಕ್ರಿಟಿನ್. ಸೊ ಅದೇ ಥರ ಕೋಲೆಸೈಟೋಕೈನಿನ್. ಸೊ ಆಸ್ ದ ನೇಮ್ ಇಂಡಿಕೇಟಿಂಗ್, ಅದು ಕೂಡ ಏನು ಮಾಡುತ್ತೆ, ಸೊ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಸಮ್ ಎನ್ಸೈಮ್ಸ್. ನೆಕ್ಸ್ಟು ಗ್ಯಾಸ್ಟ್ರಿಕ್ ಇನ್ಹಿಬಿಟರಿ ಪೆಪ್ಟೈಡ್ಸ್. ಇನ್ಹಿಬಿಟರಿ ಆಸ್ ದ ನೇಮ್ ಇಂಡಿಕೇಟಿಂಗ್ ಇನ್ಹಿಬಿಟ್ಸ್. ಸೊ ಇದನ್ನ ಇನ್ಹಿಬಿಟ್ ಮಾಡೋದದು. ಓಕೆ, ಈ ಆಕ್ಟಿವಿಟಿನ ಇನ್ಹಿಬಿಟ್ ಮಾಡುತ್ತೆ. ಸೊ ಈ ಥರ 3 ಆಕ್ಷನ್ಗಳಾದಮೇಲೆ now we are discussing about mechanism of hormone action types ಗಳು. So next ಕೂಡ I hope we are going to discuss about yes mechanism. ನೋಡೋಣ ಇವಾಗ ಯಾವ ಥರ ಆಗುತ್ತೆ ಅಂತ ನೆಕ್ಸ್ಟ್ ಸ್ಲೈಡ್ ಕೂಡ ತೆಗೆದುಕೊಳ್ತೀನಿ. ಸೊ ಹಿಯರ್ ಇದು ಮೆಕ್ಯಾನಿಸಮ್ ಅಲ್ಲ, ಟೈಪ್ಸ್ಗಳು. ಇದಾದ ಮೇಲೆ ಮೆಕ್ಯಾನಿಸಮ್ ಬಗ್ಗೆ ತಿಳ್ಕೊಳ್ಳೋಣ. ಆ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನಾಟ್ ದಿಸ್ ಒನ್. ಲುಕ್ ಅಟ್ ಹಿಯರ್. ಇನ್ಸುಲಿನ್, ಗ್ಲೂಕೋಗಾನ್, ಪಿಟ್ಯುಟರಿ ಹಾರ್ಮೋನ್ ಅಂಡ್ ಹೈಪೋಥಾಲಮಿಕ್ ಹಾರ್ಮೋನ್. ಫಸ್ಟ್ ನಾನು ಎಕ್ಸಾಂಪಲ್ನ ಕೊಟ್ಬಿಟ್ಟು ಆಮೇಲೆ ಟೈಪ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಉಲ್ಟಾ ಕೊಟ್ಟಿರ್ತಾರೆ ಟೆಕ್ಸ್ಟ್ ಬುಕ್ಕಿನಲ್ಲಿ. ದೀಸ್ ಆರ್ ಆಲ್ ದ ಪೆಪ್ಟೈಡ್, ಪಾಲಿಪೆಪ್ಟೈಡ್ ಅಂಡ್ ಪ್ರೋಟೀನ್ ಹಾರ್ಮೋನ್ಸ್. ಸೊ ಎಲ್ಲ ವರ್ಡ್ಗಳನ್ನ ನೋಡಿ ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಓಕೆ, ಏನಿದೆ ಅದರ ಅರ್ಥ? ಪೆಪ್ಟೈಡ್, ಪಾಲಿಪೆಪ್ಟೈಡ್ ಅಂಡ್ ಪ್ರೋಟೀನ್ ಹಾರ್ಮೋನ್ಸ್ ಎಲ್ಲ ಒಂದನ್ನು ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ಸೊ ಅದರ ಅರ್ಥ ಇವೆಲ್ಲವೂ ಕೂಡ ಪ್ರೋಟೀನ್ ಮೇಡೇ ಆಗಿರುತ್ತೆ. So you can say insulin, glucagon, pituitary hormone and hypothalamic hormone. Next admele cortisol, testosterone, estradiol and progesterone. These are all called steroids. So cortisol ಒಂದು. ಇನ್ನ ಬಿಟ್ರೆ ಇವೆಲ್ಲವೂ ಕೂಡ they are related to reproductive system, so that you can easily remember steroids ಅಂದ್ರೆ ಏನು ಅಂತ. So next ಅದಾದ ಮೇಲೆ thyroid hormones, they are called iodothyronin. So we can say T3 and T4, triiodothyronin and tetraiodothyronin. Next, epinephrine. So andre ಇದು ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ? This is amino acid derivatives. So there are 4 different groups of hormone. 4 ತರ ಗ್ರೂಪ್ಗಳಿದೆ ಇಲ್ಲಿ. ಯಾವ್ಯಾವುದು? ಗ್ರೀನ್ ಕಲರ್ಲಿ ಬರ್ದಿರೋದು ನೆನ್ಪಿಟ್ಕೊಬೇಕು. peptide, polypeptide, protein hormones, steroids hormone, or you can say steroids, iodothyronin and amino acid derivatives. ಅದಕ್ಕೆಲ್ಲ ಎಕ್ಸಾಂಪಲ್ಸ್ಗಳು ಇದೆಲ್ಲ ಆಗಿರುತ್ತೆ. ಈ ಯೆಲ್ಲೋ ಕಲರ್ಲಿ ಬರ್ದಿರೋದು ಎಕ್ಸಾಂಪಲ್ಸ್ಗಳಾಗಿರುತ್ತೆ. ಓಕೆನಾ? ಸೊ ನಾವು ವಿ ಕ್ಯಾನ್ ರಿಮೆಂಬರ್ ದ ಆಕ್ಷನ್ ಆಸ್ ವೆಲ್. ಈಗ ಆಕ್ಷನ್ ನೆನ್ಪಿಟ್ಕೊಳ್ಳಿ. ಸೊ ಒಂದು ಈಗ ನಾರ್ಮಲ್ ಆಗಿ ಗೊತ್ತಿರೋ ಥರ ನಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಕನ್ಸಿಡರಿಂಗ್ ದಾಟ್ ದಿಸ್ ಈಸ್ ದ ಪ್ಲಾಸ್ಮಾ ಮೆಂಬ್ರೇನ್. ಇದನ್ನ ಪ್ಲಾಸ್ಮಾ ಮೆಂಬ್ರೇನ್ ಅಂತ ತಿಳ್ಕೊಳ್ಳೋಣ. ಅಂಡ್ ಹಿಯರ್ ಈಸ್ ಅ ಬೈಂಡಿಂಗ್ ರೆಸೆಪ್ಟಾರ್. ರೆಸೆಪ್ಟಾರ್ಸ್ ಆರ್ ಪ್ರೆಸೆಂಟ್. ಸೊ ದಿಸ್ ಈಸ್ ದ ರೆಸೆಪ್ಟಾರ್. ಓಕೆ, ಸೊ ದ ರೆಸೆಪ್ಟಾರ್ ಮೇ ಬಿ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್. ಸರ್ಫೇಸ್ ಅಲ್ಲಿ ಇರ್ಬೋದು. ಓಕೆ, ಆರ್ ಇಟ್ ಮೇ ಬಿ ಪ್ರೆಸೆಂಟ್ ವಿತ್ ಇನ್ ದ ಸೆಲ್. ಯು ಕ್ಯಾನ್ ಸೇ ಇಂಟರ್ನಲ್. ಓಕೆ, ಇಂಟರ್ ರೆಸೆಪ್ಟಾರ್ಸ್. ಸೊ ಹಾಗಾಗಿ ಇದನ್ನ ಇಂಟರ್ ರೆಸೆಪ್ಟಾರ್ ಅಂತ ಹೇಳೋಣ. ಇಂಟರ್ ರೆಸೆಪ್ಟಾರ್ಸ್. The inter in the sense intercellular, you can say intercellular receptor, because they are present within the cell. Okay, next idenagirutte membrane bound. These are called membrane bound. So membrane na ಹೊರಭಾಗದಲ್ಲಿ ಇರುತ್ತೆ, ಸರ್ಫೇಸ್ ಅಲ್ಲಿ ಇರುತ್ತೆ. So whenever the hormone is secreted by the gland, hormones ಗಳು ಬರುತ್ತೆ ಅಂತ ಹೇಳಿದ್ರೆ ಈ ತರ. So they get attached to this receptor. These receptors are very specific, present on the target organ. Example, considering this is the LH. ಇದನ್ನ LH ಅಂತ ಕನ್ಸಿಡರ್ ಮಾಡೋಣ. So what is the target organ of the LH? That is the testis. ಈಗ ಟೆಸ್ಟಿಸ್ ಅಲ್ಲಿ ಇರೋ ಲೇಡಿಕ್ ಸೆಲ್ಸ್ ಗಳಲ್ಲಿ ಏನಿರುತ್ತೆ, ಒಂದು ರೆಸೆಪ್ಟಾರ್ ಇರುತ್ತೆ. Okay, if that is present on the outer surface of the membrane, they are called a membrane bound receptor. Okay, if these receptor ಅಂತ ಹೇಳಿದ್ರೆ ರಿಸೀವ್ ಮಾಡೋದು. If these receptors are present within the cell, and they are called intercellular receptor. Okay, so now
ಒನ್ಸ್ ದಿಸ್ ಹಾರ್ಮೋನ್ಗಳು ಈ ರೆಸೆಪ್ಟಾರ್ಗೆ ಬೈಂಡ್ ಆದರೆ ದೆನ್ ದೇರ್ ಇಸ್ ದ ಫಾರ್ಮೇಶನ್ ಆಫ್ ಹಾರ್ಮೋನ್ ರೆಸೆಪ್ಟಾರ್ ಬೈಂಡ್ ಆರ್ ಇಟ್ ಮೇ ಬಿ ದ ಕಾಂಪ್ಲೆಕ್ಸ್. ಹಾರ್ಮೋನ್ ರೆಸೆಪ್ಟಾರ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ, ಅಥವಾ ರೆಸೆಪ್ಟಾರ್ ಹಾರ್ಮೋನ್ ಕಾಂಪ್ಲೆಕ್ಸ್ ಅಂತ ನೀವು ಹೇಳ್ಬೋದು. ಒಂದು ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ. ಅಂಡ್ ದಟ್ ಇಸ್ ಸ್ಟಾರ್ಟೆಡ್ ಟು ಮಾಡಿಫೈ ದ ಸೆಲ್ ಅಕಾರ್ಡಿಂಗ್ ಟು ದಟ್ ವಾಟ್ ಇಟ್ ಡಿಸೈರ್ಸ್. ಸೊ ಲೈಕ್ ವೈಸ್ ಇಟ್ ವಿಲ್ ನೆವರ್ ಗೋಯಿಂಗ್ ಟು ಆಲ್ಟರ್ ದ ವಿತಿನ್, ಅಂದರೆ ಒಳಭಾಗದಲ್ಲಿ ಆಲ್ಟರ್ ಮಾಡಲ್ಲ. ನೆಕ್ಸ್ಟ್ ಇಲ್ಲೂ ಕೂಡ ಏನಿರುತ್ತೆ, ಒಂದು ರೆಸೆಪ್ಟಾರ್ ಇರುತ್ತೆ ಅಂತ ಹೇಳಿದೆ. ಸೊ ದೋಸ್ ರೆಸೆಪ್ಟಾರ್ಸ್ ಆರ್ ಕಾಲ್ಡ್ ಇಂಟರ್ಸೆಲ್ಯುಲರ್ ರೆಸೆಪ್ಟಾರ್. ಸೊ ಇಫ್ ದ ರೆಸೆಪ್ಟಾರ್ಸ್ ಆರ್ ಅಟ್ಯಾಚಿಂಗ್ ಟು ಬೈಂಡಿಂಗ್ ಟು ದಿಸ್ ಒನ್, ಇದಕ್ಕೆ ಅಟ್ಯಾಚ್ ಆದರೆ ದೇ ಬಯೋಕೆಮಿಕಲಿ alters the genes, chromosomes to bring the changes. ಅದು ಚೇಂಜಸ್ಗಳನ್ನು ತರುತ್ತೆ. ಸೊ ಈ ತರ ಕೆಲವು ಕ್ವಶನ್ಸ್ಗಳನ್ನು ಇದು ಮೆಕ್ಯಾನಿಸಮ್, ಇದ್ರ ಮೇಲೆ ಕ್ವಶನ್ಸ್ಗಳಿರುತ್ತೆ, ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ದೇರ್ ಆರ್ ಫ್ಯೂ ಕ್ವಶನ್ಸ್ ಐ ಹ್ಯಾವ್ ಆಪ್ಟೆಡ್ ಹಿಯರ್. ಕೆಲವು ಪ್ರೀವಿಯಸ್ ಇಯರ್ಲಿ ಕೇಳಿರೋದು, ನೀವು ಅದೆಲ್ಲದಕ್ಕೂ ಆನ್ಸರ್ ಮಾಡಲಿಕ್ಕೆ ಏಬಲ್ ಆದರೆ ದಟ್ ಮೀನ್ಸ್ ಯು ಹ್ಯಾವ್ ಸ್ಟಡಿಡ್ ವೆಲ್. ಓಕೆ, 1 ಮಾರ್ಕ್ 2 ಮಾರ್ಕ್ ಮ್ಯಾಕ್ಸ್ ಅಂತ ಹೇಳಿದ್ರೆ 2 to 3 ಮಾರ್ಕ್ಸ್ ಕೇಳ್ತಾರೆ. ಸೊ ಹಾಗಾಗಿ ನೆನ್ಪಿಟ್ಕೊಂಡಿರ್ಬೇಕು ಯಾವುದು ಅಂತ ಹೇಳ್ಬಿಟ್ಟು. ನಾವು ಲೆಟ್ಸ್ ಡಿಸ್ಕಸ್ ಅಬೌಟ್ ದ MCQs in related to chemical coordination and integration. And the first question is here. Name a peptide hormone which acts mainly on hepatocytes, adipocytes and enhances cellular glucose uptake and utilization. So as the name indicating, the cellular glucose uptake and utilization. So whenever you heard the word glucose uptake, that is nothing but hypoglycemic in nature. The answer is insulin. Insulin is the answer for that. Okay, remember all these words. So hepatocytes, adipocytes and enhances the cellular glucose uptake and utilization is the insulin. Hypersecretion of growth hormone ಜಾಸ್ತಿ ಆದರೆ in adults does not cause further increase in height because ಈಗ ನಾವು prior to the puberty if the growth hormone secreted in a high quantity that leads to gigantism. ಅಡಲ್ಟ್ ಅಲ್ಲಿ ಜಾಸ್ತಿ ಆದ್ರೆ ಅದು acromegaly disease ಕಾಸ್ ಆಗುತ್ತೆ ಅಂತ ಹೇಳಿದ್ದು. ಓಕೆ, ಯಾಕೆ ಫರ್ದರ್ ಹೈಟ್ ಇನ್ಕ್ರೀಸ್ ಆಗಲ್ಲ? ಓಕೆ, ಇನ್ಕ್ರೀಸ್ ಆಗಲ್ಲ, ಡಿಸ್ಪ್ರಪೋರ್ಷನೇಟ್ ಡೆವಲಪ್ಮೆಂಟ್ ಆಫ್ ಬೋನ್ಸ್ ಆಗುತ್ತೆ, ಆಯತಪ್ಪಿ ಬೆಳವಣಿಗೆ ಆಗುತ್ತೆ, ಪ್ರಾಪೋರ್ಷನೇಟ್ ಆಗಿ ಡೆವಲಪ್ ಆಗಲ್ಲ. ರೀಸನ್ ಏನಿರಬಹುದು? ಸೊ ಗ್ರೋತ್ ಹಾರ್ಮೋನ್ ಬಿಕಮ್ಸ್ ಇನ್ಆಕ್ಟಿವ್ ಇನ್ ಅಡಲ್ಟ್ಸ್, ಇನ್ಆಕ್ಟಿವ್ ಆಗಲ್ಲ. ಎಪಿಸೀಲ್ ಪ್ಲೇಟ್ಸ್ ಕ್ಲೋಸ್ ಆಫ್ಟರ್ ದ ಅಡೋಲಸೆನ್ಸ್ ಇಸ್ ದ ರೈಟ್ ಒನ್. ಸೊ ಎಪಿಫೈಸಿಯಲ್ plates which are present on the bone, they usually seals are the close after the adolescence. So further growth will never happen. Growth ಆಗಲ್ಲ ಪರ್ಫೆಕ್ಟ್ ಆಗಿ. ಸೊ ಅದರ ಬದಲಿಗೆ ಏನಾಗುತ್ತೆ? ಡಿಸ್ಪ್ರಪೋರ್ಷನೇಟ್ ಗ್ರೋತ್ ಆಗುತ್ತೆ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್, ವಿಚ್ ಆಫ್ ದ ಹಾರ್ಮೋನ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ಶುಗರ್? ಶುಗರ್ ಅಲ್ಲಿ ಇನ್ವಾಲ್ವ್ ಆಗದೆ ಇರೋದು ಯಾವುದು ಅಂತ ಕೇಳಿದ್ದಾರೆ. ಸೊ ಕಾರ್ಟಿಸೋನ್, ದಟ್ ಈಸ್ ಇಂಡಿಕೇಟಿಂಗ್ ದ ಗ್ಲೂಕೋಕಾರ್ಟಿಕಾಯ್ಡ್ಸ್. ಹೌದಲ್ವಾ? ಸೊ ಹಾಗಾಗಿ ಇದು ಶುಗರ್ ಅಲ್ಲಿ ಇಂಡಿಕೇಟ್ ಆಗಿದೆ ಅಂತ. ಸೊ ಆಲ್ಡೋಸ್ಟಿರಾನ್ ವಿ ನೋ ಮಿನರಲೋಕಾರ್ಟಿಕಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ವಿ ಯೂಸ್ ಟು ಕಾಲ್ ಇಟ್ ಆಸ್ ಮಿನರಲೋಕಾರ್ಟಿಕಾಯ್ಡ್ಸ್. ಸೊ ಇಲ್ಲಿ ಗ್ಲೂಕೋಸ್ ಇಲ್ಲ. ಸೊ ಹಾಗಾಗಿ ಇದು ರೈಟ್ ಆನ್ಸರ್ ಆಗಿರುತ್ತೆ. ಇನ್ಸುಲಿನ್ ಅಂಡ್ ಗ್ಲೂಕೋಗಾನ್, ಆಲ್ ದೀಸ್ 3 A, C, D, they are involved in sugar but not the B. So option B is the right one, aldosterone. Sodium uptake as well as the water absorption, electrolyte balance ಅಂತ ಹೇಳಿದ್ದು. Okay. Next, which of the following hormones though synthesized elsewhere is stored and released by the master gland? So ಆವಾಗಲೇ ಹೇಳ್ದು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳಿದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ಸ್ಟೋರ್ ಆಗಿ ರಿಲೀಸ್ ಆಗುತ್ತೆ, ಬಟ್ ಪಿಟ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಸೆಕ್ರೀಟ್ ಆಗಲ್ಲ. ಬಟ್ ದಟ್ ಇಸ್ ಸೆಕ್ರೀಟೆಡ್ ಇನ್ ದ ಹೈಪೋಥಾಲಮಸ್. ವಾಟ್ ಆರ್ ದೇ? ಎರಡನ್ನ ನೆನ್ಪಿಟ್ಕೊಳ್ಳಿ. ಒಂದು ಆಕ್ಸಿಟೋಸಿನ್ ಅಂಡ್ ಸೆಕೆಂಡ್ ಒನ್ ಈಸ್ ದ ವ್ಯಾಸೋಪ್ರೆಸಿನ್. ಬಟ್ ಎರಡು ಆಪ್ಷನ್ ಇಲ್ಲ ಸರ್ ಇಲ್ಲಿ ನಮಗೆ. ಅಂಡ್ ಆಸ್ ಐ ಸೆಡ್, so vasopressin that is also called ಏನಂತ ಹೇಳಿದ್ ನಾವು ಅದನ್ನ? antidiuretic hormone that is secreted from the hypothalamus, thalamus you can say. So option A is the right one, option A. ಅದರ ಬದಲಿಗೆ ಆಕ್ಸಿಟೋಸಿನ್ ಅಂತ ಇದ್ರೂ ಕೂಡ ಅದು ಆನ್ಸರ್ ಆಗಿರೋದು. ಅಕಸ್ಮಾತ್ ಇಲ್ಲಿ ಆಕ್ಸಿಟೋಸಿನ್ ಕೊಟ್ಟು ಬೋತ್ A and B ಅಂತಿದ್ರೆ ಅದು ಆನ್ಸರ್ ಆಗಿರೋದು. ಸೊ ಪಾಸಿಬಿಲಿಟೀಸ್ ಗೆಸ್ ಮಾಡಿ ಹಾಗೇನೆ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಹಾರ್ಮೋನ್ಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದೋಸ್ ದಟ್ ಕ್ಯಾನ್ ಈಸಿಲಿ ಪಾಸ್ ಥ್ರೂ ದ ಸೆಲ್ ಮೆಂಬ್ರೇನ್ ಆಫ್ ದ ಟಾರ್ಗೆಟ್ ಸೆಲ್ ಅಂಡ್ ಬೈಂಡ್ಸ್ ಟು ದ ರೆಸೆಪ್ಟಾರ್ ಇನ್ಸೈಡ್?
ಸೊ ಯಾವುದು ಈಸಿಯಾಗಿ ಪಾಸ್ ಆಗುತ್ತೆ? ರಿಮೆಂಬರ್ ದ ವರ್ಡ್ ಸೆಲ್ ಮೆಂಬ್ರೇನ್, ಲಿಪಿಡ್ ಬೈಲೇಯರ್ ಅಥವಾ ಬೈಲೇಯರ್ಡ್ ಲಿಪಿಡ್ ಅಂತ ಹೇಳ್ತೀವಿ. ಈಸಿಯಾಗಿ ಅದನ್ನು ಪಾಸ್ ಮಾಡ್ಕೊಂಡು ಹೋಗೋದು ಯಾವುದು? ಇನ್ಸುಲಿನ್, ಗ್ಲೂಕಾಗಾನ್, ಥೈರಾಕ್ಸಿನ್, ಇನ್ಸುಲಿನ್, ಸೊಮ್ಯಾಟೋಟ್ರೋಫಿನ್ ಅಂಡ್ ಆಕ್ಸಿಟೋಸಿನ್, ಕಾರ್ಟಿಸಾಲ್ ಅಂಡ್ ಟೆಸ್ಟೋಸ್ಟಿರಾನ್. Pairs of hormones, examples of those can easily pass through the cell membrane. Option E, cortisol and testosterone. They can easily pass through the membrane. ಯಾಕೆ ಅಂತ ಹೇಳಿದ್ರೆ ಸೆಲ್ ಮೆಂಬ್ರೇನ್ಗಳೇನಾಗಿರುತ್ತೆ? ಲಿಪಿಡ್ ಆಗಿರುತ್ತೆ, ಅದರಿಂದ ಆಗಿರುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಇಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್? ಅಬ್ಸರ್ವ್ ದಿಸ್. ಇನ್ಕರೆಕ್ಟ್ ಆಗಿ ಮ್ಯಾಚ್ ಆಗಿರೋದು ಯಾವುದು? ಓಕೆ, ಅಂದರೆ 3 ಕರೆಕ್ಟ್ ಆಗಿ ಮ್ಯಾಚ್ ಆಗಿರುತ್ತೆ, ಯಾವ್ದಾದ್ರು ಒಂದು ಇನ್ಕರೆಕ್ಟ್ ಆಗಿರುತ್ತೆ. ಯಾವುದೊಂದು ಫೈಂಡ್ ಔಟ್ ಮಾಡ್ಬೋದಾ? ಸೊ ಗ್ಲೂಕಾಗಾನ್, ದೇ ಆರ್ ಸೇಯಿಂಗ್ ಬೀಟಾ ಸೆಲ್ಸ್ ಸೋರ್ಸ್ ಇಂದ ಪ್ರೊಡ್ಯೂಸ್ ಆಗ್ತಿದೆ ಅಂತ. ಬಟ್ ರಿಮೆಂಬರ್, ಗ್ಲೂಕಾಗಾನ್ ಫಸ್ಟ್ ಒನ್ ಐ ಹ್ಯಾವ್ ರಿಟನ್, ದೇ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದ ಆಲ್ಫಾ ಸೆಲ್ಸ್. ಅದು ಆಲ್ಫಾ ಸೆಲ್ಸ್ಗಳಿಂದ ಪ್ರೊಡ್ಯೂಸ್ ಆಗೋದು. ಸೊ ಹಾಗಾಗಿ ದಿಸ್ ಈಸ್ ದ ರಾಂಗ್ ಒನ್, ಇನ್ಕರೆಕ್ಟ್ ಮ್ಯಾಚ್, ಎನ್ಸ್ ಇಸ್ ದ ರೈಟ್ ಒನ್. ಬೇರೆ ನೋಡಿ, ಸೊಮ್ಯಾಟೋಟ್ರೋಫಿನ್ ಡೆಲ್ಟಾ ಸೆಲ್ಸ್ಗಳಿಂದ, ಎಸ್, ಅದರಲ್ಲಿ ಆಲ್ಫಾ ಬೀಟಾ ಡೆಲ್ಟಾ ಅಂತ ಇರುತ್ತೆ. ಆಲ್ಫಾ ಬೀಟಾ ಡೆಲ್ಟಾ, ಆ ಡೆಲ್ಟಾದಲ್ಲಿ ಸೊಮ್ಯಾಟೋಸ್ಟಾಟಿನ್ ಪ್ರೊಡ್ಯೂಸ್, ಟ್ರೋಫಿನ್ ಅಲ್ಲ, ಸೊಮ್ಯಾಟೋಸ್ಟಾಟಿನ್ ಪ್ರೊಡ್ಯೂಸ್ ಆಗೋದು, ಇನ್ಹಿಬಿಟ್. ದಿಸ್ ಈಸ್ ಅ ಕೈಂಡ್ ಆಫ್ ಇನ್ಹಿಬಿಟ್ ಒನ್, ಇನ್ಹಿಬಿಟ್. ಓಕೆ, ನೆಕ್ಸ್ಟ್ ಕಾರ್ಪಸ್ ಲುಟಿಯಂ, ರಿಲ್ಯಾಕ್ಸಿನ್ ಸೆಕ್ರಿಷನ್ ಆಗೋದು. ಓಕೆ, ರಿಲ್ಯಾಕ್ಸಿನ್. ಆ್ಯಂಡ್ ವಾಟ್ ಈಸ್ ದಿಸ್? ಇನ್ಸುಲಿನ್, ಡಯಾಬಿಟಿಸ್ ಮೆಲಿಟಸ್. ಸೊ ಹಾಗಾಗಿ ದಿಸ್ ಈಸ್ ದ ಇನ್ಕರೆಕ್ಟ್ ಒನ್. ಆಪ್ಷನ್ ಎ, ಇನ್ಸುಲಿನ್ is a vitamin, lipid, hormone, enzyme. As we are discussing about the hormone, it should be hormone, right? So anyhow, ಆದರೆ ನಿಮಗೆ ಅದನ್ನು ಡಿಸ್ಕಸ್ ಮಾಡದೇ ಇದ್ದಾಗಲೂ ಗೊತ್ತಿರಬೇಕು. ಇನ್ಸುಲಿನ್, ಇಟ್ಸ್ ಅ ಟೈಪ್ ಆಫ್ ಹಾರ್ಮೋನ್. ಯು ಕ್ಯಾನ್ ಸೇ ಇಟ್ ಈಸ್ ದ ಹೈಪೋಗ್ಲೈಸಿಮಿಕ್. ಯಾಕೆ ಹೈಪೋಗ್ಲೈಸಿಮಿಕ್ ಅಂತ ಹೇಳಿದ್ರೆ, ದಿಸ್ ಕನ್ವರ್ಟ್ಸ್ ದ ಗ್ಲೂಕೋಸ್ ಇನ್ ಟು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅದೇ ಥರ, ವಿಚ್ ಹಾರ್ಮೋನ್ ಪೊಸೆಸ್ ಆಂಟಿ ಇನ್ಸುಲಿನ್ ಎಫೆಕ್ಟ್, ಆಪೋಸಿಟ್ ಆಗೋದು. ಇನ್ಸುಲಿನ್ ಅನ್ನೋದು ಗ್ಲೂಕೋಸನ್ನು ಗ್ಲೈಕೋಸನ್ನ ಕನ್ವರ್ಟ್ ಮಾಡುತ್ತೆ, ಗ್ಲೂಕೋಸ್ನ ರೆಡ್ಯೂಸ್ ಮಾಡುತ್ತೆ. ಆದರೆ ಗ್ಲೂಕೋಸನ್ನು ಜಾಸ್ತಿ ಮಾಡೋದು ಯಾವುದು ಅಂತ ಕೇಳ್ತಿದ್ದಾರೆ. ಕಾರ್ಟಿಸಾಲ್, ಕ್ಯಾಲ್ಸಿಟೋನಿನ್, ಆಕ್ಸಿಟೋಸಿನ್, ಆಲ್ಡೋಸ್ಟಿರಾನ್. ಆನ್ಸರ್ ಈಸ್ ಕಾರ್ಟಿಸಾಲ್. ಯು ನೋ ದಟ್ ಗ್ಲೂಕೋಕಾರ್ಟಿಕಾಯ್ಡ್ಸ್. ಸೊ ದಟ್ you know that gluconeogenesis. By that it increases the carbohydrate metabolism. Glucose level has been increased. So glucose level ಜಾಸ್ತಿ ಮಾಡ್ತಾ ಇರೋದು ಕಾರ್ಟಿಸಾಲ್. ಸೊ ಕಡಿಮೆ ಮಾಡೋದು ಯಾವುದು? ಇನ್ಸುಲಿನ್, ಆಂಟಿ ಇನ್ಸುಲಿನ್. ಸೊ ದಟ್ ಈಸ್ ಕಾರ್ಟಿಸಾಲ್. ಸೊ ಆರ್ಟಿಫಿಷಿಯಲ್ ಲೈಟ್, extended work time and reduced sleep time disturb the activity of, ನಮ್ಮ ಆಕ್ಟಿವಿಟಿಗಳು ಇದನ್ನೆಲ್ಲ ಏನು ಮಾಡುತ್ತೆ? ಒಂದು ಪರ್ಟಿಕ್ಯುಲರ್ ಗ್ಲ್ಯಾಂಡನ್ನು ಚೇಂಜ್ ಮಾಡುತ್ತೆ, ಆಕ್ಟಿವಿಟಿಯನ್ನು. ಯಾವುದದು? ಥೈಮಸ್ ಗ್ಲ್ಯಾಂಡ್, ಪಿನಿಯಲ್ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್ ಅಂಡ್ ಆಲ್ಸೋ ಪೋಸ್ಟೀರಿಯರ್ ಪಿಟ್ಯುಟರಿ. ಸೊ ದ ಆನ್ಸರ್ ಇಸ್ ಪಿನಿಯಲ್ ಗ್ಲ್ಯಾಂಡ್, ಬಿಕಾಸ್ ವಿ ನೋ ದಟ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಡಯೂರ್ನಲ್, ಆರ್ ಯು ಕ್ಯಾನ್ ಸೇ 24 ರಿದಮ್ ಅಂತ ಹೇಳ್ತೀವಿ, ರಿದಮ್ ಹಾರ್ಮೋನ್ ಅಂತ. ಸೊ ಬೈ ಪ್ರೊಡ್ಯೂಸಿಂಗ್ ದ ಹಾರ್ಮೋನ್ ಮೆಲಟೋನಿನ್, ಇದು ಮೆಲಟೋನಿನ್ ಹಾರ್ಮೋನ್ ಅನ್ನು ಸೆಕ್ರೇಟ್ ಮಾಡುತ್ತೆ. ಸೊ ದೇರ್ ಬೈ ಇಟ್ ಈಸ್ ಮೇಂಟೈನಿಂಗ್ ದ ಸ್ಲೀಪ್ ವೇಕ್, ಟೆಂಪರೇಚರ್, ಬ್ಯಾಲೆನ್ಸ್ ಆಸ್ ವೆಲ್ ಆಸ್ ದ ಮೆನಿಸ್ಟ್ರಿಯೇಷನ್ ಎಲ್ಲವನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. ಯಾವಾಗ ಈ ಎಲ್ಲ ಆಕ್ಟಿವಿಟೀಸ್ಗಳು ಚೇಂಜ್ ಆಗುತ್ತೋ, ಡಿಸ್ಟರ್ಬ್ ಆಗುತ್ತೋ, ಆವಾಗ ಈ ಪಿನಿಯಲ್ ಗ್ಲ್ಯಾಂಡ್ ಆಕ್ಟಿವಿಟಿ ಕೂಡ ಏನಾಗುತ್ತೆ? ಡಿಸ್ಟರ್ಬ್ ಆಗುತ್ತೆ. ನೆಕ್ಸ್ಟ್, ಡಯಾಬಿಟಿಸ್ ಇಸ್ ಡ್ಯೂ ಟು, ಡಯಾಬಿಟಿಸ್ ಯಾಕೆ ಬರುತ್ತೆ? ಅಯೋಡೈನ್ ಡೆಫಿಷಿಯನ್ಸಿಯಿಂದ ಬರೋದು, ಗಾಯ್ಟರ್, ಮಿಕ್ಸೆಡೆಮಾ ಆ್ಯಂಡ್ ಕ್ರಿಟಿನಿಸಮ್. ಹಾರ್ಮೋನಲ್ ಡಿಫಿಷಿಯನ್ಸಿಯಿಂದ ಬರುತ್ತಾ? ಕರೆಕ್ಟ್ ಆಗಿದೆ. ಸೊ ಸೋಡಿಯಂ ಡಿಫಿಷಿಯನ್ಸಿಯಿಂದ ಬರುತ್ತಾ? ಇಲ್ಲ. ಎನ್ಸೈಮ್ ಡಿಫಿಷಿಯನ್ಸಿ ಇಲ್ಲ. ಸೊ ಹಾಗಾಗಿ ದ ಡಿಫಿಷಿಯನ್ಸಿ ಆಫ್ ಇನ್ಸುಲಿನ್, ಸೊ ದಟ್ ಲೀಡ್ಸ್ ಟು ದ ಡಯಾಬಿಟಿಸ್, ಇನ್ಕ್ರೀಸ್ ಇನ್ ದ ಗ್ಲೂಕೋಸ್ ಲೆವೆಲ್ ಇನ್ ಬ್ಲಡ್. According to accepted concept of hormone action, if the receptor molecules are removed, receptor moleculeಗಳನ್ನ ರಿಮೂವ್ ಮಾಡಿದ್ರೆ from the target organ, then the target organ will ಏನಾಗುತ್ತೆ? not respond to the hormone, continue respond to the hormone without any difference, continue respond to the hormone but in the opposite way, continue to respond the hormone but will require higher concentration. See, if there are no receptor, how it would be respond ಆಗಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ನೋ ರೆಸ್ಪಾಂಡ್ ಟು ದ ಹಾರ್ಮೋನ್, ಯಾವುದೇ ಥರ ರೆಸ್ಪಾನ್ಸ್ ಬರಲ್ಲ. ಎ ಟೆಂಪರೇಚರ್
ಸಾರಿ ಎ ಟೆಂಪರರಿ ಎಂಡೋಕ್ರೈನ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ. ಟೆಂಪರರಿ ಎಂಡೋಕ್ರೈನ್ ಗ್ಲ್ಯಾಂಡ್, ನಾವು ಅದನ್ನು ಮೆನ್ಷನ್ ಮಾಡಿಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಲ್ಲಿ. ಯಾವುದದು? ಪಿನಿಯಲ್ ಗ್ಲ್ಯಾಂಡ್, ಇಟ್ಸ್ ಅ ಪರ್ಮನೆಂಟ್ ಒನ್. ಓಕೆ, ಕಾರ್ಪಸ್ ಲುಟಿಯಮ್ ನಾವೇನು ಮೆನ್ಷನ್ ಮಾಡಿದ್ದೀವ? ಅದು ಇಲ್ಲ. ಬಟ್ ಇವೆಲ್ಲವೂ ಕೂಡ ಏನಾಗಿರುತ್ತೆ? ಪರ್ಮನೆಂಟ್ ಆಗಿರುತ್ತೆ. ಬಟ್ ಈವನ್ ದೋ ವಿ ಹ್ಯಾವಂಟ್ ಮೆನ್ಷನ್ ದಾಟ್, ಬಟ್ ಕಾರ್ಪಸ್ ಲುಟಿಯಮ್, ಸೊ ಏನಾಗುತ್ತೆ, ನವ್ ಅಂಡ್ ದೆನ್ ಎವ್ರಿ ಮಂತ್ ಇಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಇನ್ ಫೀಮೇಲ್. ಸೊ ಹಾಗಾಗಿ ಕಾರ್ಪಸ್ ಲುಟಿಯಮ್ ಇಸ್ ದ ರೈಟ್ ಒನ್. You know that is responsible for the production of progesterone. A pregnant woman or female delivers a baby who suffers from the stunted growth, mental retardation, low intelligence quotient and abnormal skin. This is the result of, directly we can say this is the result of hypothyroidism. hypothyroidism ಹೌದಲ್ವಾ? ಅಂದರೆ ಅಲ್ಲಿ ಥೈರಾಕ್ಸಿನ್ ಕಡಿಮೆ ಆಗಿದೆ ಅಂತ ಅರ್ಥ. ಡಿಫಿಷಿಯನ್ಸಿ ಆಫ್ ಅಯೋಡಿನ್ ಇನ್ ದ ಡಯಟ್, ಕರೆಕ್ಟ್. ಯಾವಾಗ ಹೈಪೋಥೈರಾಯ್ಡಿಸಮ್ ಆಗೋದು? ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ದ ಅಯೋಡೈನ್ ಡಯಟ್, ಮೀನ್ಸ್ ನಮ್ಮ ಬಾಡಿಗೆ ಫುಡ್ಡಲ್ಲಿ ಅಯೋಡಿನ್ ಸಿಗದೇ ಇದ್ದಾಗ, ಓವರ್ ಸೆಕ್ರೀಷನ್ ಆಫ್ ಪಾಸ್ ಡಿಸೈಲಿ, ಲೋ ಸೆಕ್ರೀಷನ್ ಆಫ್ ಗ್ರೋತ್ ಹಾರ್ಮೋನ್, ಕ್ಯಾನ್ಸರ್ ಆಫ್ ದ ನೋ. ಸೊ ಆಗ ಇನ್ನೊಂದು ಕ್ಯಾನ್ಸರ್ ಆಫ್ ದ ಥೈರಾಯ್ಡ್ ಗ್ಲ್ಯಾಂಡ್ ಇದೆ ನೋಡಿ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಲ್ಲಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ದಟ್ ಲೀಡ್ಸ್ ಟು ಹೈಪರ್ ಸೆಕ್ರೀಷನ್, hyperthyroidism. Okay, and the next concept is here, the posterior pituitary gland is not a true endocrine gland because yake, because it only stores and releases the hormone. Posterior pituitary, so as we said, this is called neurohypophysis. Okay, this is called neurohypophysis. So ಅಥವಾ pars nervosa, that will never produce any hormone but stores and release. Hence it is not a true endocrine gland. Oxytocin helps in, oxytocin ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಓವ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತಾ? ಲ್ಯಾಕ್ಟೇಷನ್ ಬಟ್ ನಾಟ್ ಚೈಲ್ಡ್ ಬರ್ತ್. ಚೈಲ್ಡ್ ಬರ್ತ್ ನಾಟ್ ಲ್ಯಾಕ್ಟೇಷನ್, ಲ್ಯಾಕ್ಟೇಷನ್ ಅಂಡ್ ಚೈಲ್ಡ್ ಬರ್ತ್. ಅವಾಗಲೇ ಹೇಳಿದ ಹಾಗೆ oxytocin produced from the hypothalamus, stored in the posterior pituitary, but responsible for the lactation as well as the child birth. So ಹಾಗಾಗಿ ಇದನ್ನ ಬರ್ತ್ ಹಾರ್ಮೋನ್ ಅಂತಾನೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಓಕೆ, ಸೊ ನಾವು ವಿ ಹ್ಯಾವ್ ಡಿಸ್ಕಸ್ ದ ಎಂಟೈರ್ ಚಾಪ್ಟರ್. ಏನು ಮಾಡ್ಬೇಕು ಇವಾಗ? ತುಂಬ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ವೆದರ್ ಐ ಮಿಸ್ಡ್ ಔಟ್ ಇವನ್ ಅ ಸಿಂಗಲ್ ಕಾನ್ಸೆಪ್ಟ್, ಜಸ್ಟ್ ಗೋ ಥ್ರೂ ದ ವಿಡಿಯೋ ಆಸ್ ವೆಲ್ ಆಸ್ ದ ಟೆಕ್ಸ್ಟ್ ಬುಕ್. ಒಂದು ಶೀಟಲ್ಲಿ ಎಲ್ಲ ಗ್ಲ್ಯಾಂಡ್ಸ್ಗಳು, ಹಾರ್ಮೋನ್ಸ್ಗಳು ಮತ್ತು ಫಂಕ್ಷನ್ಗಳನ್ನ ಬರೆದಿಟ್ಕೊಂಬಿಡಿ. ಮೆಕ್ಯಾನಿಸಮ್ ಒಂದನ್ನು ಪ್ರಾಕ್ಟೀಸ್ ಮಾಡ್ಬೇಕು ಸಪ್ರೇಟ್ ಆಗಿ ಅಷ್ಟೇ. ಸೊ ಜಸ್ಟ್ ಬೈ ಸ್ಟಡಿಂಗ್ ಒನ್ ಶೀಟ್ ಯು ಆರ್ ಏಬಲ್ ಟು ರಿಮೆಂಬರ್ ದ ಹೋಲ್ ಕಾನ್ಸೆಪ್ಟ್. ಓಕೆನಾ? ಸೊ ಕಾನ್ಸೆಪ್ಟ್ ಈಸಿ ಆಗಿದೆ. ಐ ಹೋಪ್ ದಟ್ ಯು ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಲೆಸನ್ನಲ್ಲಿ ನಾವು ಮತ್ತೆ ಸಿಗೋಣ. ಟಿಲ್ ದೆನ್ ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್ ಎವ್ರಿ ಒನ್.